ಯಾರಿಗೂ ಕೊಡದೆ ಇರೋ ಸೆಕ್ಯೂರಿಟಿನ ಕೊಟ್ಟು ಕಾಳಿನ ಕರ್ಕೊಂಡು ಹೋಗ್ತಿದ್ರು ಸ್ವಾಮಿ. ಜನಗಳಿಗೆ ಕನೆಕ್ಟ್ ಆಗೋದು ಡೈಲಾಗ್ಸ್ಗಳಿಂದ. ಡೈಲಾಗ್ನ ಬರೆಯೋದು ಯಾರು? ಸೊ ಆ ಡೈಲಾಗ್ಗೆ ಮತ್ತೆ ರಾಜ್ ಸಿನಿಮಾ ಬರುತ್ತಲ್ಲ, ಅಲ್ಲಿ ಅವರು ಮಚ್ಚಿಟ್ಕೊಂಡು ಒಂದು ಡೈಲಾಗ್ ಇರುತ್ತಲ್ಲ ಪುನೀತ್ ಸರ್, ಸೊ ಆ ಡೈಲಾಗಿಗೆ ಕಂಪೇರ್ ಮಾಡ್ತಾರೆ. ಲೈಫ್ ಅಲ್ಲಿ ಮೊದಲ ಸಲ ಮಜ್ಜಿಡಿತಾ ಇರೋದು. ಅಪ್ಪಿ ತಪ್ಪಿ ಕೈ ಕಾಲು ಜೀವಂತವಾಗಿ ಉಳ್ಕೊಂಡ್ಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಆ ಪೇನ್ ಅವ್ರಿಗೆ ಇವತ್ತು ಇದೆ, ಅವ್ರನ್ನ ಬೇರೆ ಥರ ತೋರ್ಸೋಣ ಅಂದ್ಬಿಟ್ಟು. ಆ ಕತೆ ಎಲ್ಲ ತುಂಬ ಒಳ್ಳೆ ಕತೆ. ಅದು ಇದೊಂದು ಟ್ರಿಬ್ಯೂಟ್ ಕೊಡೋಣ. ನನಗೆ ಅಪ್ಪು ತುಂಬ ನೆನಪಾಗ್ತಿದ್ದಾರೆ ಅಂತ. ಸೊ ಇದೆಲ್ಲದರ ನಡುವೆ ಒಂದು ಸಾಂಗ್ ರಿಲೀಸ್ ಆಗುತ್ತೆ, ಸರ್ಸೆ ಸರ್ಸೆ ಸರ್ಗ ಸರ್ಸೆ. ಅದಾದ್ಮೇಲೆ ಒಂದಷ್ಟು ಕಾಂಟ್ರವರ್ಸಿಗಳು ಬರುತ್ತೆ. ಅದೇ ಬಾಟ್ಲು ಉಪ್ಪಿನಕಾಯಿನ ಬಿಟ್ಟು ನೀವು ಬೇರೆ ಅರ್ಥದಲ್ಲಿ ಬರೆದಿದ್ದೀರಾ, ಅದು ಬೇರೆ ಅರ್ಥದಲ್ಲಿ ನಿಮಗೆ ಕೇಳಿಸಿದೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಚೇಂಜ್ ಮಾಡಬೇಕಾ? ಸರಿ ಆಯಿತು, ಚೇಂಜ್ ಮಾಡ್ತೀವಿ ಅಂತ ಚೇಂಜ್ ಮಾಡಿದ್ವಿ ಅಷ್ಟೇ. ಬಟ್ ಕೇಡಿ ಅಂತ ಬಂದಾಗ ಯಾಕೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಯಾಕೆ ಹಿಂಗೆ ಏನಾದರೂ ಟಾರ್ಗೆಟಾ ಸಮಥಿಂಗ್, ಅದೆಲ್ಲ ಒಂದಷ್ಟು ಕ್ಲಾಶಸ್ಗಳಾಯಿತು. ಧ್ರುವ ಸರ್ ಒಂದು ಮಾತು ಹೇಳಿದ್ರು, ಗುರು ಬೀದಿಲಿ ಜನನೇ ಇಲ್ಲ ಅಂದಾಗ ಬೀದಿ ನಾಟಕ ಆಡ್ಬಿಟ್ಟು ಜನ ಸೇರಿಸ್ತವ್. ನಾನು 100 ಕೋಟಿ ಯಾಕೆ ಸಿನಿಮಾ ಮಾಡಿದ್ದೀವಿ, ಜನ ಬರಲ್ವಾ? ಬತ್ತರ ಬಾಗುರು, ನಮ್ಮ ಜನ ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಸಿನಿಮಾ ಅಂತಂದ್ರೆ ಸಿನಿಮಾದಲ್ಲಿ ನಾಯಕ, ನಾಯಕಿ, ಡೈರೆಕ್ಟರ್, ಪ್ರೊಡ್ಯೂಸರ್ ಎಷ್ಟು ಮುಖ್ಯನೋ ಅದಕ್ಕಿಂತ ಒಂದು ವಿಶೇಷವಾಗಿರುವಂತಹ ಕ್ಯಾರೆಕ್ಟರ್ ಇದೆ. ಸೊ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದರೆ ಸಾಂಗ್ಸ್ ಆಗಿರಬಹುದು, ಅಥವಾ ಹೀರೋ ಡೈಲಾಗ್ಸ್ ಆಗಿರಬಹುದು, ಅಥವಾ ಹೀರೋಯಿನ್ ಡ್ರೆಸ್ಸಿಂಗ್ ಸೆನ್ಸಿಂದ ಆಗಿರಬಹುದು, ಅಥವಾ ಹೀರೋಯಿನ್ಸ್ ಡೈಲಾಗ್ ಆಗಿರಬಹುದು, ಬಹಳ ಇಷ್ಟವಾಗುತ್ತೆ. ಅದರಲ್ಲೂ ಕೂಡ ಜನಗಳಿಗೆ ಸಿನಿಮಾ ಕನೆಕ್ಟ್ ಆಗಬೇಕು ಅಂತಂದರೆ ಹೀರೋ ಅಥವಾ ಹೀರೋಯಿನ್ನು ಅಥವಾ ಅವರ ತಂದೆ ತಾಯಿ ಕ್ಯಾರೆಕ್ಟರ್ಗಳ ಡೈಲಾಗ್ಸ್ಗಳು ಬಹಳ ಜನಗಳಿಗೆ ಕನೆಕ್ಟ್ ಆಗೋದು ಡೈಲಾಗ್ಸ್ಗಳಿಂದಲೇ. ಅದರಲ್ಲೂ ಕೂಡ ಯಾವುದಾದ್ರೂ ಒಂದು ಹೊಸ ಸಿನಿಮಾ ಆಗಿರಬಹುದು, ಅಥವಾ ಬಹಳ ಹಿಟ್ ಹೀರೋ ಸಿನಿಮಾ ಆಗಿರಬಹುದು, ಇವ್ರು ಯಾವ್ದಾದ್ರೂ ಸಿನಿಮಾ ಬಂದರೆ ಜನಗಳು ಫಸ್ಟ್ ಕೇಳೋದು ಎಲ್ಲಾದ್ರೂ ಕೂಡ ಒಂದು ಡೈಲಾಗ್ ಹೇಳಿ ಅಂತ. ಸೊ ಡೈಲಾಗ್ನ ಬರೆಯೋದು ಯಾರು? ಡೈಲಾಗ್ ರೈಟ್ರು. ಸೊ ನನ್ನ ಜೊತೆಗೆ ಇವತ್ತು ಬಹಳ ಟ್ರೆಂಡಿಂಗ್ನಲ್ಲಿರುವಂತಹ ಹಾಗೆ ಪ್ಯಾನ್ ಇಂಡಿಯಾ ಡೈಲಾಗ್ ರೈಟರ್ ಇದ್ದಾರೆ. ಇದು ಒಂದು ಕ್ರಾಂತಿಕಾರಕವಾದಂತಹ ಒಂದು ಸಂದರ್ಶನವಾಗಿದೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಗೆ ತುಂಬ ಮಾತಾಡೋದಿದೆ ಅವ್ರ ಹತ್ರ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಕ್ರಾಂತಿ ಕುಮಾರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಮೇಡಮ್, ನೀವೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಮೇಡಮ್. ಹೇಗಿದೆ? ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಕೆಲಸ ನಡೀತಾ ಇರಬೇಕಲ್ಲ ಮೇಡಮ್. ನಡೀತಾ ಇದೆ. ಸ್ವಲ್ಪ ಕೇಳಿ ರಿಲೀಸ್ ಅಲ್ಲ, ಆ ಕೆಲಸಗಳೇ ಸ್ವಲ್ಪ ಜಾಸ್ತಿ. ಸೊ ಪ್ಯಾನ್ ಇಂಡಿಯಾ ಡೈಲಾಗ್ ರೈಟರ್ ಇವಾಗ ನಮ್ಮ ಜೊತೆಗಿದ್ದಾರೆ. ಓಕೆ, ಹೇಗಿದೆ ಲೈಫು? ಹೇಗೆ ನಡೀತಿದೆ? ಲೈಫ್ ಸಖತ್ತಾಗಿದೆ ಮೇಡಮ್. ಕನ್ನಡ ಇಂಡಸ್ಟ್ರಿಲಿ ಒಬ್ಬ ರೈಟರ್ ಎಷ್ಟು ಬಿಸಿ ಇದ್ರೆ ಲೈಫ್ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಅರ್ಥ. ಓಕೆ, ನನ್ಗೊಂದು ಸಾಮಾನ್ಯ ಒಂದು ಪ್ರಶ್ನೆ ನನಗೆ. ಸೊ ನಾವೆಲ್ಲ ಚಿಕ್ಕ ವಯಸ್ಸಿಂದ ಏನು ಅನ್ಕೊಂಡ್ ಬಂದಿದ್ವಿ ಅಂತಂದ್ರೆ, ನಾನೊಂದು ಟೀಚರ್ ಆಗಬೇಕು, ಪೊಲೀಸ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಬ್ಬೊಬ್ಬನೇ ಡಾಕ್ಟರ್ ಆಗಬೇಕು ಅಂತ. ಸೊ ನಿಮಗೆ ನಾನೊಬ್ಬ ಡೈಲಾಗ್ ರೈಟರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ಯಾವಾಗ ಅನ್ನಿಸ್ತು? ಇದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು? ಅರೆ, ನಾನು ಜರ್ನಿ ಶುರು ಮಾಡಿದ್ದೆ ಮೇಡಮ್ ನಿಮ್ಮ ಥರ ಆ್ಯಂಕರ್ ಆಗಬೇಕು ಅಂತ. ಆ್ಯಂಕರ್ ಆಗಬೇಕು ಅಂತಾನೆ ನಾನು ಶುರು ಮಾಡಿದ್ದೆ. ಎಲ್ಲ ಚೆನ್ನಾಗಿ ಮಾತಾಡ್ತೀಯ ಕಣೋ ನೀನು, ನಮ್ಮ ಕಾಮಿಡಿ ಟೈಮ್ ಗಣೇಶ್ ಇದನ್ನೆಲ್ಲ ಹಂಗೆ ಆಗ್ಬಿಡು ಅಂತ ಚಿಕ್ಕ ವಯಸ್ಸಿದನು ಹಂಗೆ ಫ್ಯಾಮಿಲಿಲಿ ಆಗಿರ್ಬೋದು, ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹೇಳ್ತಾ ಇದ್ರು. ಆ ಥರ ಟ್ರೈನಿಂಗು ಓದೋ ಆ್ಯಂಕರಿಂಗಿಗೆ ಒಂದಷ್ಟು ಕೋರ್ಸ್ಗಳು ಮಾಡಿದೆ. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಸಿನಿಮಾ ಈ ಕಡೆ ಒಲವು ಎಳೀತು. ಆ ಲಿಂಕ್ಗಳು ಹಾಗೆ ಸಿಕ್ತು. ಹಾಗೆ ಜೊತೆಗೆ ಬಂದು ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡೆ. ಅಸಿಸ್ಟೆಂಟ್ ಡೈರೆಕ್ಟರ್ ಯಾವ ಸಿನಿಮಾ? ಅಥರ್ವ ಅಂತ ಒಂದು ಸಿನಿಮಾ ಮೇಡಮ್. ಅಲ್ಲಿಂದ ಆಲ್ಬಮ್ ಸಾಂಗ್ ಮಾಡಿದೆ ಒಂದು, ಲವ್ ಲೆಫ್ಟ್ ಆಸ್ ಅಂತ. ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಅದೇ. ನೆಕ್ಸ್ಟ್ ಅಲ್ಲಿಂದ ಒಬ್ಬರಿಂದ ಒಬ್ರು ಪರಿಚಯ ಆದ್ರು. ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಕಣ್ರೋ ಅಂತ ಅವ್ರವರೇ ಪರಿಚಯ ಮಾಡಿಸೋರು ಟೀಮ್ಗೆ. ಅಲ್ಲಿ ಕೀರ್ತಿ ಅನ್ನೋರು ಸಿಕ್ಕಿದ್ರು. ಅವರು ನಮ್ಮನ್ನ ಡೈಲಾಗ್ ರೈಟರ್ ಆಗಿ, ನೀನು ಚೆನ್ನಾಗಿ ಮಾತಾಡ್ತೀಯ ಬಾ ಬರೀ ಅಂತ. ಹೋಗೋಣ ಸುಮ್ಮನೆ, ನಾವು ಮಾತಾಡ್ಬೋದು, ಸಿನಿಮಾಗೆಲ್ಲ ಡೈಲಾಗ್ ಬರೆಯೋಕ್ಕಾಗತ್ತಾ? ವಿಷಯ ಗೊತ್ತಿರ್ಬೇಕು ಅಷ್ಟೇ, ಹತ್ರ ವಿಷಯ ಐತೆ ಬಾ ಅಂತ. ಅವರು ಸಿನಿಮಾ ಪ್ಯಾಟ್ರನ್ ಏನಿದೆ ಪ್ರತಿಯೊಂದು ಹೇಳ್ಕೊಂಡು ಅಲ್ಲಿಂದ ಡೈಲಾಗ್ ರೈಟರ್ ಆಗಿ ಜರ್ನಿ ಶುರುವಾಗಿದ್ದು. ಓಕೆ, ಯಾವ ಸಿನಿಮಾಗೆ ಫಸ್ಟ್ ಡೈಲಾಗ್ ಬರ್ತಿತ್ತು? ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅವ್ರದೇನೆ, ಕೀರ್ತಿ ಸರ್ದೇನೆ. ಅವ್ರ ಸಿನಿಮಾಗೆ ಫಸ್ಟ್ ಡೈಲಾಗ್ ಬರ್ದಿಸೋದು ಅದು. ಈ ಡೈಲಾಗ್ ಬರೆಯೋ ಪ್ರೋಸೆಸ್ ಹೇಗಿರುತ್ತೆ? ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಾಮಿಡಿ ಆಗಿರಬಹುದು, ಕಾಮಿಡಿನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಅಲ್ಲಿ ಅದು ಆನ್ ಸ್ಪಾಟ್ ಆಗುತ್ತೆ. ಅದನ್ನ ಬರ್ಕೊಂಡು ನಾವು ಹೇಳ್ತೀವಿ ಅಂತಂದ್ರೆ ಅದು ಕಾಮಿಡಿ ಆಗಲ್ಲ. ಸೊ ಇದೆಲ್ಲ ಚಾಲೆಂಜಸ್ ಅಲ್ವಾ? ಸೊ ಬರಿಬೇಕಾದ್ರೆ ನಿಮ್ಗೆ ಹೇಗೆ ಬರೀತೀರಾ ಅದನ್ನ? ಆದರೆ ಮೇಜರ್ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಡ್ಬೇಕು ನಾವು. ಇವಾಗ ನಾವು ಒಂದು ಸಿನಿಮಾ ಶುರು ಮಾಡ್ತಿದ್ದೀವಿ ಅಂದರೆ ಒಂದು 70-80 ಕ್ಯಾರೆಕ್ಟರ್ಗಳು ಅಂತೂ ಇರ್ತವೆ. ಅದರಲ್ಲಿ ಒಂದು 20 ಮೇಜರ್ ಅಂತೂ ಬಂದೇ ಬರ್ತವೆ. ಆ ಕ್ಯಾರೆಕ್ಟರ್ಗಳನ್ನೆಲ್ಲ ನಾವು ಸ್ಟಡಿ ಮಾಡಿ ಅವ್ರು ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋ ಥರ. ಇವಾಗ ಇಲ್ಲಿಬ್ರು ಬಿಹೇವ್ ಮಾಡೋದು ಬರಿಬೇಕಾ? ಅದೇ ಮೇಜರ್ ಸಿನಿಮಾಗೆ ಒಬ್ಬ ರೈಟರ್ ಆಗಿ ಮೇಜರ್ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದೇ ಅವ್ರ ಬಿಹೇವಿಯರು.
ಆ ಥರ ಇವಾಗ ಎಕ್ಸಾಂಪಲು ಒಬ್ಬ ಕುಡ್ಕ ಮಾತಾಡ್ತಾನೆ ಒಂದು ಬಾರಲ್ಲಿ ಕುತ್ಕೊಂಡು ಅಂತ ಅಂದರೆ ಅವ್ನು IT ಎಂಪ್ಲಾಯ್ ಆದರೆ ಯಾವ ಥರ ಮಾತಾಡ್ತಾನೆ, ಅದು ಅವ್ನ ಬಿಹೇವಿಯರು. ಅವನೊಬ್ಬ ಲೋಕಲಲ್ಲಿ ಗುರು ಒಂದು OT ಪಾಕೆಟ್ ತಗೊಂಡು ಕುತ್ಕೊಂಡ್ರೆ ಅವ್ನು ಯಾವ ಥರ ಮಾತಾಡ್ತಾನೆ, ಆ ಥರ. ಅದೇ ಕುಡ್ಕ ಆಗಿರೋ ಒಬ್ಬ ಸಿಂಗಲ್ ಮಾಲ್ಟ್ ವಿಸ್ಕಿ ಹಿಡ್ಕೊಂಡು ಅವನೊಂದು ಮಿಲಿನಿಯರ್ ಆಗಿದ್ರೆ ಅವ್ನು ಯಾವ ಥರ ಮಾತಾಡ್ತಾನೆ, ಆ ಥರ ನಾವು ಅದ್ರ ಮೇಲ್ಗಡೆ ಸ್ಟಡಿ ಮಾಡಬೇಕಾಗುತ್ತೆ. ಮೇಜರ್ ಸಿನಿಮಾ ಜಾನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾರೆಕ್ಟರ್ ಬಿಹೇವಿಯರ್, ಕ್ಯಾರೆಕ್ಟರೈಸೇಷನ್ ಅದೇ ಸಿನಿಮಾದಲ್ಲಿ ವರ್ಕ್ ಆಗೋದು. ಅವಾಗ ನಾವು ಒಂದು 20 ಕ್ಯಾರೆಕ್ಟರ್ಗಳನ್ನ ಡಿವೈಡ್ ಮಾಡ್ಕೋತೀವಿ. ಇವಾಗ ಇವನು ಜಾಸ್ತಿ ಕಿರ್ಚಾಡ್ತಿದ್ದಾನೆ ಅಂತಾರೆ, ಇದು ಕಿರ್ಚಾಡೋದು ಬೇಡ ಅಂತ. ಇವಾಗ ಎಕ್ಸಾಂಪಲ್ ನಮ್ಮ ಕೇಡಿಲಿ ನಾವು ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಧ್ರುವ ಸರ್ ಕ್ಯಾರೆಕ್ಟರ್ ಇಂಟ್ರೋವರ್ಟು, ಅಂದ್ರೆ ತುಂಬಾ ಹುಡುಗಿರ ಜೊತೆ ಮಾತಾಡಲ್ಲ. ರೀಶ್ಮಾ ಅವ್ರ ಹಂಗಲ್ಲ, ಮದುವೆ ಆಯ್ತ್ಯಾ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಆ ಥರ ಅದು ಪಾತ್ರಗಳು ಯಾವತ್ತು ವಿರುದ್ಧವಾಗಿರ್ಬೇಕು, ಅದನ್ನ ಡಿಸೈನ್ ಮಾಡ್ಕೊಂಡು ಹೋಗೋದು. ಅದ್ರ ಮೇಲ್ಗಡೆ ಡೈಲಾಗ್ಸ್ ಶುರುವಾಗುತ್ತೆ. ಆಮೇಲೆ ಆ ಪಾತ್ರನ ಯಾರು ಮಾಡ್ತಾರೆ ಅಂತ. ಇವಾಗ ಎಕ್ಸಾಂಪಲ್ ರವಿಶಂಕರ್ ಸರ್ ಮಾತಾಡ್ತಾರೆ ಅಂದ್ರೆ ಆ ಟೋನೇ ಬೇರೆ ಇರುತ್ತೆ, ಧ್ರುವ ಸರ್ ಮಾಡ್ತಾರೆ ಆ ಟೋನೇ ಬೇರೆ ಇರುತ್ತೆ. ಆ ಆರ್ಟಿಸ್ಟ್ ಬಂದು ಬ್ಲೆಂಡ್ ಆದಾಗ ಕೆಲವು ಪದಗಳನ್ನ, ಕೆಲವು ವೇರಿಯೇಷನ್ಸ್ಗಳನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಒಂದು ಪಾತ್ರಕ್ಕೆ ಈ ರೀತಿ ಇದೆ, ಅವ್ನ ಕೆಲಸ ಈ ರೀತಿ, ಕುಡ್ಕ ಅಂತ ಅಂದ್ವಿ, ಎಕ್ಸಾಂಪಲ್ ಕುಡ್ಕನೇ ತಗೊಳ್ಳೋಣ. ಅವನ ಪಾತ್ರ ಈ ರೀತಿ ಇದೆ, ಅವ್ನು IT ಕುಡ್ಕ ಆದರೆ ಹೇಗಿರ್ತಾನೆ, ನಾರ್ಮಲ್ ಮನೆಯಲ್ಲಿ ಬಂದು ಕುಡಿಯೋ ಅಂಥವನಾದರೆ ಹೇಗಿರ್ತಾನೆ, ಅದನ್ನ ಹೆಂಗೆ ಫೀಲ್ ಮಾಡ್ತೀರಾ ಬರಿಬೇಕಾದ್ರೆ? ಅದು ಡೈರೆಕ್ಟರ್ ಹೇಳ್ತಾರೆ ಮೇಡಮ್, ಆ ಕ್ಯಾರೆಕ್ಟರ್ ಇದೆ. ಆಮೇಲೆ ಅವ್ನು ಏನು ಕುಡಿತಿದ್ದಾನೆ ಅನ್ನೋ ವಿಚಾರ ಫಸ್ಟ್ ಗೊತ್ತಿರ್ಬೇಕಲ್ಲ. ಆ ವೇರಿಯೇಷನ್, ಅವನು ಬ್ರೇಕಪ್ ಆಗಿ ಕುಡಿತಾ ಇದ್ದಾನ, ಅವಾಗ ಯಾವ್ದೋ ಒಂದು ಪ್ಯಾಥೋ ಸಾಂಗ್ ಹಾಕೊಂಡು ಕುಡಿತಾ ಇರ್ತಾನೆ, ಇಲ್ಲ ಅವ್ನು ಖುಷಿಯಾಗಿದ್ದು ಕುಡಿತಾ ಇದ್ದಾನ, ಆ ವಿಚಾರ ಫಸ್ಟ್ ಮೇಜರು ಬ್ಯಾಕ್ ಸೀನ್ ಅಂತ ನಾವು ಕರಿತೀವಿ, ಪ್ರೀವಿಯಸ್ ಸೀನು. ಆ ಸೀನ್ನ ಸ್ಟಡಿ ಮಾಡಿ ನಾವು ಅಲ್ಲಿಂದ ಈ ಸೀನ್ಗೆ ಲೀಡ್ ತಗೋಬೇಕು. ಅವಾಗ ನಮಗೆ ಅದು ಈಸಿಯಾಗಿ ಆಗ್ಬಿಡುತ್ತೆ. ಇಲ್ಲಿ ಒಂದು ಸಿನಿಮಾದಲ್ಲಿ ಡೈಲಾಗ್ಸ್ ಬರಿಬೇಕಂದ್ರೆ ಈಗ ಡೈರೆಕ್ಟ್ರು ಹೇಳಿದ ಥರನೇ ಬರ್ಕೊಂಡು ಹೋಗ್ಬೇಕು, ಅಥವಾ ನಿಮ್ಮ ಸ್ವಂತಿಕೆ ಏನಾದರೂ? ಅದು ನಮ್ಮ ಸ್ವಂತಕ್ಕೆ ಇರಲೇಬೇಕಲ್ಲ ಮೇಡಮ್, ಇಲ್ಲ ಅಂದ್ರೆ ನೀವು ಇಲ್ಲಿ ಕೂರ್ಸೋದು ಇಲ್ವಲ್ಲ ನಮ್ಗೆ. ಹೌದಾ? ಆ ಥರ ಇವಾಗ ಪ್ರತಿ ಸಿನಿಮಾನು ಡೈರೆಕ್ಟರ್ ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ, ಈ ಪಾತ್ರ ಇಷ್ಟೇ ಬಿಹೇವ್ ಮಾಡಬೇಕು, ಇವನಿಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಅದ್ರ ಮಧ್ಯೆ ನಮಗೊಂದು ಆಪ್ಷನ್, ನಾವು ರಿಕ್ವೆಸ್ಟ್ ಮಾಡೋದು, ಸರ್ ಪ್ಲೀಸ್ ಸರ್ ಇದು ಈ ಥರ ಏನೋ ಇದ್ರೆ ಚೆನ್ನಾಗಿರುತ್ತೆ ಅಂತ, ನೀವಾಗ ಚೇಂಜ್ ಮಾಡ್ಕೊಳ್ಳಿ, ಚೇಂಜಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಎಕ್ಸಾಂಪಲ್ ನೀವು ಪ್ರೇಮ್ ಸರ್ ಸಿನಿಮಾಗಳನ್ನ ನೋಡಿದ್ರೆ ತುಂಬಾ ಒನ್ ಲೈನರ್ಗಳು, ಪಂಚಿಂಗ್ ಡೈಲಾಗ್ಸು, ಇನ್ನೊಬ್ಬ ಕೌಂಟರ್ ಹೊಡೆಯೋ ಥರ ಯಾವುದೂ ಇಲ್ಲ. ಅದೇ ನೀವು ಧ್ರುವ ಸರ್ ಸಿನಿಮಾಗಳು ನೋಡಿದ್ರೆ ಒನ್ ಲೈನರ್ಗಳು, ಕೌಂಟರ್ಗಳು, ಪಂಚಿಂಗ್ ಡೈಲಾಗ್ಸ್ ಅವೇ ಇರೋದು ಅವ್ರ ಸಿನಿಮಾಗಳಲ್ಲಿ. ಓಕೆ, ಈ ಪಂಚಿಂಗ್ ಡೈಲಾಗ್ಸ್ ಬರಿಬೇಕಾದ್ರೆ ಹೀರೋ ನೋಡ್ಕೊಂಡು ಬರಿತೀರಾ ಅಥವಾ ಕತೆಗೆ ಏನು ಸೂಕ್ತ ಆಗುತ್ತೆ ಹಾಗೆ ಬರಿತೀರಾ? ಎರಡು ನೋಡಬೇಕು, ಎರಡು ನೋಡಬೇಕು. ಆ ಪಾತ್ರಗಳು, ಆ ವೇರಿಯೇಷನ್ಸ್ಗಳು, ಆ ಥರ. ಇವಾಗ ಧ್ರುವ ಸರ್ ಅವರು ಐ ಟೋನಲ್ಲಿ ಹೇಳ್ತಾರೆ ಅದನ್ನ, ಅವಾಗ ಆ ಪದಗಳು ಹಾಗೆ ಇರಬೇಕು. ಸ್ವಲ್ಪ ದೀರ್ಘ ಸ್ವರಗಳು, ಈ ಥರ ಕುತ್ಕೊಳ್ಳೋ ಪದಗಳು ಸಿಕ್ಕಿದ್ರೆ ಅವ್ರ ಟೋನಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಆ ಥರ ಇವಾಗ ಸಾಫ್ಟ್ ಇರೋ ಹೀರೋಗಳಾದ್ರೆ ನಾವು ಸ್ವಲ್ಪ ಅಲ್ಪ ಸ್ವರಗಳನ್ನ ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬ ಕೂಲಿಂಗ್ ಪಾಯಿಂಟ್, ಅದನ್ನ ಕೇಳಿದ್ರು ಹಾರ್ಶ್ ಅನ್ನಿಸ್ಬಾರ್ದು, ಅವ್ನ ಆವಾಜ್ ಆಗ್ತಾನೆ ಅನ್ಸ್ಬಾರ್ದು. ಆ ಥರ ಜನಗಳು ಅಕ್ಸೆಪ್ಟ್ ಮಾಡ್ಕೊಂತ ಹೌದು, ಆ ಹೀರೋಗೆ, ಆ ಪಾತ್ರಕ್ಕೆ ಎಲ್ಲ ನೋಡ್ಬೇಕಾಗುತ್ತೆ. ಓಕೆ, ನೀವೇನು ಓದಿರೋದು, ಹಾಗೆ ಇಲ್ಲಿಗೆ ಬರೋದಕ್ಕಿಂತ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ? ಏನೇನೋ ಮಾಡ್ಬಿಟ್ಟಿದ್ದೀವಿ ಮೇಡಮ್. ಏನೇನೋ ಮಾಡ್ಬಿಟ್ಟಿದ್ದೀರಾ? ಏನು ಹೇಳ್ಬೋದು ಅದನ್ನ ಹೇಳಿ. ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಿದ್ದೆ ನಾನು ಲೈಟ್ ಬಾಯ್ ಆಗಿ, ಲೈಟ್ ಬಾಯ್, ಜ್ಯೋತಿವಾಹಿನಿ ಅನ್ನೋ ಒಂದು ಸಂಸ್ಥೆಯಲ್ಲಿ ಲೈಟ್ ಬಾಯ್ ಆಗಿ ಬಂದಿದ್ದು. ಅಲ್ಲಿಂದ ನನ್ನ ಈ ಲೈಟ್ ಎತ್ತಕ್ಕೂ ಬಿಡ್ತಿರ್ಲಿಲ್ಲ, ಸಣ್ಣಕ್ಕಿದ್ದೆ, ಇನ್ನೂ ಚಿಕ್ಕ ಹುಡುಗ ಅವಾಗ ನಾನು. ಎಷ್ಟನೇ ವರ್ಷಕ್ಕೆ ಬಂದ್ರಿ? ಆಯ್ತು ಮೇಡಮ್, ಅವಾಗ ಒಂದು 22 ಇರ್ಬೋದೇನೋ. 22ಗೆ? ಓಕೆ. ಆವಾಗ ತುಂಬ ಸಣ್ಣಕ್ಕಿದ್ದೆ, ಅವಾಗಿನ್ನೂ ಕಾಲೇಜು ಮುಗ್ದಿತ್ತಿಲ್ಲ, ಎಂಡಿಂಗಲ್ಲಿ ಇದ್ದೋ ಅನ್ಸುತ್ತೆ. ಅವಾಗ ಬಂದಿದ್ದು ಎಲ್ಲ ಸಿನಿಮಾಗೆ ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕೇಳೋವು, ಎಲ್ಲೂ ಚಾನ್ಸ್ ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಯಾರೋ ಅಂದ್ರು, ಗುರು ಗಾಂಧಿನಗರಕ್ಕೆ ಹೋಗ್ಬಿಡು, ಶಿವಮುರಳಿ ಸರ್ ಆಫೀಸ್ ಇದೆ, ಅಲ್ಲಿ ನಿಂತ್ಕೋ, ಅಲ್ಲಿ ಗಾಡಿಗಳು ಬರ್ತಾವ, ಹೊತ್ಕೊಂಡು ಹೋಗ್ಬಿಡು ಅಂತ. ಅಲ್ಲೊಂದ್ರೆ ಏನಕ್ಕೆ ನಿಂತಿರೋದು ಅಂದ್ರೆ ಲೈಟ್ ಬಾಯ್ ನಾವು ಅಂದ್ರೆ ಸರಿ ಆಯ್ತು, ಹೆಂಗೋ ಒಳಗಡೆ ಹೋಗ್ಬಿಡೋಣ ಫಸ್ಟು ಅಂತ ಬಂದಿದ್ದು. ಅಲ್ಲಿ ಸಣ್ಣ ಇದ್ನಲ್ಲ, ಲೈಟ್ ಎತ್ತಕ್ಕೆ ಹೋದ್ರೆ ಬೈಯಾರ, ಈ ಬಾರ ಸೈಡ್ಗೆ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ಬ್ಯಾಗ್ ಕೊಡೋರು ನಮಗೆ. ಅವರೆಲ್ಲಿ ಸ್ಟ್ಯಾಂಡ್ ಹಾಕ್ತಾರೋ ಅಲ್ಲಿ ಹೋಗ್ಬಿಟ್ಟು ನಾವು ಸ್ಟ್ಯಾಂಡ್ ಬ್ಯಾಗ್ ಹಾಕ್ಬೇಕಿತ್ತು. ಅಲ್ಲಿಂದ ಶುರುವಾಗಿ ಜರ್ನಿ. ಹಂಗೆ ಒಬ್ಬೊಬ್ರು ಪರಿಚಯ ಮಾಡ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀರಾ, KD-ವರೆಗೂ ಬಂದಿದ್ದೀರಾ. ಓಕೆ, ಫಸ್ಟು ಸಿನಿಮಾಗೆ ಡೈಲಾಗ್ ಬರೆದಾಗ ಹೇಗಿತ್ತು ಅದೊಂದು ಫೀಲು? ಸೊ ಈಗ ಈ ಕ್ಷಣಕ್ಕೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೇಗನ್ಸುತ್ತೆ? ಅಂದರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಯಾಕೆಂದರೆ ಅವತ್ತು ನಮ್ಮ ಮೇಲೆ ಯಾರೋ ಒಬ್ರು ನಂಬಿಕೆ ಇಟ್ಟಿದ್ರು, ನಮ್ಮ ಕೀರ್ತಿ ಸರ್ ಆಗಿರ್ಬೋದು. ಅವಾಗ ಅವ್ರು ಇನ್ನೂ ಡೈರೆಕ್ಟ್ರು ಆಗಿರಲಿಲ್ಲ, ಅವರು ಅಸ್ಟೆಂಟಾಗಿ ಕೆಲಸ ಮಾಡೋರು, ಯಾವುದೋ ಶೂಟ್ ಮಾಡ್ತಾ ಇರೋರು, ನೈಟ್ ಶೂಟ್ ಮುಗಿಸ್ ಬರೋರು. ನಾನು ಆ ಟೈಮಲ್ಲಿ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡ್ತಾ ಇದ್ದೆ, ನಾನು ಬೇರೆ ಏನೋ ಕೆಲಸದಲ್ಲಿ. ನೆಕ್ಸ್ಟ್ ನಾನು ಆ ಕೆಲಸ ಮುಗಿಸ್ಕೊಂಡು ನೈಟ್ 9 ಗಂಟೆಗೆ ಬರುವಾಗಲೇ ಇಬ್ರು ಊಟ ತಗೊಬರೋವು. ನಮ್ಮ ಗಣೇಶ್ ಜಿ ಅಂತಿದ್ರು, ಆಲ್ಬಮ್ ಸಾಂಗ್ ಮಾಡಿದ್ವಲ್ಲ, ಅವರು ಒಂದು ರೂಮ್ ಇತ್ತು, ಆ ರೂಮಲ್ಲಿ ಕುತ್ಕೊಂಡು ನಾವು ಊಟ ಮಾಡ್ಬಿಟ್ಟು ನೈಟು ಮತ್ತೆ 4 ಗಂಟೆ 5 ಗಂಟೆವರೆಗೂ ಕೆಲಸ ಮಾಡೋದು. ಬೆಳಗ್ಗೆ ಎದ್ಬಿಟ್ಟು ಅವ್ರು ಶೂಟಿಂಗ್ ಹೋಗೋರು, ನಾನು ಮತ್ತೆ ಅದೇ ಫುಡ್ ಡೆಲಿವರಿಗೆ ಬರೀವೆ. ಈ ಜರ್ನಿ ಇವತ್ತು ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ದಿನ ಫುಡ್ ಡೆಲಿವರಿ ಎಲ್ಲ ಮಾಡಿದ್ವಿ ಮೇಡಮ್? ಒಂದು
ಆಲ್ಮೋಸ್ಟ್ ದಿ ವಿಲನ್ ರಿಲೀಸ್ ಆದಾಗೆಲ್ಲ ನಾವು ಫುಡ್ ಡೆಲಿವರಿನೇ ಮಾಡ್ತೀವಿ. ಅಂದ್ರೆ ಸಿನಿಮಾದಲ್ಲಿ ಇದ್ದು ಕೆಲಸ ಇಲ್ದೇ ಇರೋ ಟೈಮ್ಗಳವು. ಅದರಿಂದ ಎಷ್ಟು ಅರ್ನ್ ಮಾಡ್ತಿದ್ರಿ? ಆಗೋದು ಮೇಡಮ್ ಸಿನಿಮಾಗಿಂತ ಜಾಸ್ತಿ ಆಗೋದು. ಸಿನಿಮಾಗಿಂತ ಜಾಸ್ತಿ IPL ಎಲ್ಲ ಬಂದ್ಬಿಟ್ರು ಅಂತ ತಿಂಗಳಿಗೆ 40,000 50,000 ಎಲ್ಲ ಆಗ್ತಿತ್ತು. ಬಟ್ ಅಲ್ಲೊಂದು ದಿಮಾಕ್ ಏನು ಅಂತ ಅಂದ್ರೆ ನಾವ್ ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ಲಿಲ್ಲ. ಇಷ್ಟ ಆಯ್ತಾ ಕೆಲಸ ಮಾಡೋವು, ಇಲ್ಲ ಲಾಗ್ಔಟ್ ಮಾಡ್ಬಿಟ್ಟು ಫಿಲಮ್ಗೆ ಹೋಗ್ಬೇಕಾ ಹೋಗೋವು, ಎಲ್ಲಾರು ಸುತ್ತಾಡಕ್ ಹೋಗ್ಬೇಕಾ ಹೋಗೋವು, ಆ ತರ ಆ ಕೆಲಸ. ಓಕೆ, ಈಗ KD ಸಿನಿಮಾಗೆ ಬರೋದಾದರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳಿದ್ದಾರೆ. ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ನಮ್ಮ ಕನ್ನಡದಲ್ಲಿ ರಮೇಶ್ ಸರ್ರು, ರವಿ ಸರ್ರು, ಧ್ರುವ ಅವರು. ಹಾಗೆ ಲೈಕ್ ಈ ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು. ಲೈಕ್ ಇಲ್ಲಿ ಸಂಭಾಷಣೆ ಬರಿಬೇಕಾದ್ರೆ ನಿಮಗೆ ಏನು ಒಂದಷ್ಟು ಚಾಲೆಂಜಸ್ ಅಂತ ಏನಾದರೂ ಬಂತಾ, ಅಥವಾ ಎಷ್ಟು ದಿನ ಪ್ರೋಸೆಸ್ ಆಯ್ತು ಇದೆಲ್ಲ? ಅಂದ್ರೆ KD ಮೇಜರ್ ಚಾಲೆಂಜ್ ಏನು ಅಂತಂದ್ರೆ ಮೇಡಮ್ ಕ್ಲಾರಿಟಿ ಮೇಡಮ್. ಕ್ಲಾರಿಟಿ. ಪ್ರೇಮ್ ಸರ್ಗೆ ಕ್ಲಾರಿಟಿ, ಇಷ್ಟೇ ಬರೀಬೇಕು ಮಗ, ಹಿಂಗೆ ಬರೀಬೇಕು ಮಗ, ಇದೇ ನನಗೆ ಬೇಕಾಗಿರೋದು ಅಂತ ಅಂದ್ಬಿಟ್ಟು. ಮೊನ್ನೆ ಯಾವುದೋ ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ನಾನು ಅವ್ನಿಗೇನು ಹೇಳ್ತಾ ಇರಲಿಲ್ಲ. ನಾನು ಮಗ ಓಪನಿಂಗ್ ಇಲ್ಲಿ ಶುರುವಾಗುತ್ತೆ ಕಡ, ಮಿಡ್ಲಲ್ಲಿ ಬಂದು ಹಿಂಗೆ ಮಾತಾಡ್ತಾನೆ, ಕ್ಲೈಮ್ಯಾಕ್ಸ್ಗೆ ಇದು ಮುಗ್ದೋಗುತ್ತೆ, ಇದ್ರ ಮಧ್ಯೆ ನನಗೆ ಏನು ಕೊಡ್ತೀಯ ನೀನು ಕೊಡು ಅದು ಹೇಳ್ತಾ ಇದ್ದೆ. ಅವ್ನು ಬರ್ಕ ಬಂದ. ಹೆಂಗ್ ಸಾಧ್ಯ? ಅಂದ್ರೆ ಮೇಜರ್ ಧೈರ್ಯ ಮೇಡಮ್, ಅಷ್ಟೇ ಮೇಡಮ್. ಧೈರ್ಯ. ಅದೊಂದು ಧೈರ್ಯ ಮಾಡಬೇಕಾಗುತ್ತೆ ಕೆಲವು ಸಲ. ಅಂದ್ರೆ ಒಂದು ಲೈಫ್ ಟೈಮಲ್ಲಿ ಒನ್ ಟೈಮ್ ಆಪರ್ಚುನಿಟಿ. ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ಆರ್ಟಿಸ್ಟ್ಗಳು. ನಮ್ಮ ತಂದೆ ಹಿಂದಿ ಸಿನಿಮಾ ನೋಡೋರು, ಅವ್ರು ತೋರ್ಸೋರು, ಗುರು ಇವ್ನು ಸಂಜಯ್ ದತ್ ಮಗ, ಇವನು ಧರ್ಮೇಂದ್ರ ಅವರು, ಇವ್ರು ಶಾರುಖ್ ಖಾನ್ ಅಂತ ಅವ್ರ ಸಿನಿಮಾಗಳನ್ನ ತೋರ್ಸೋರು. ಇವತ್ತು ಅವ್ರ ಜೊತೆ ಕೆಲಸ ಮಾಡಕ್ ನನಗೊಂದು ಚಾನ್ಸ್ ಸಿಕ್ಕಿದೆ. ಆಮೇಲೆ ಧ್ರುವ ಸರ್ ಅದ್ದೂರಿ ಸಿನಿಮಾ ಡೈಲಾಗ್ಗಳನ್ನ ನಾವು ಕಾಲೇಜಲ್ಲಿ ಕಟ್ಟೋ ಬಿಲ್ಡಿಂಗ್ ತಾಜ್ ಮಹಲ್ ಅನ್ಕೊಂಡು ಫ್ಲರ್ಟ್ ಮಾಡ್ಕೊಂಡು ರೇಗಿಸ್ಕೊಂಡು ನಾವು ಬಂದಿದ್ದು ಹುಡುಗರು. ನಾನು ಅವ್ರ ಬರ್ಡೇಗೂ ಮೆಸೇಜ್ ಹಾಕಿದ್ದೆ, ನಾನು ಶಿಳ್ಳೆ ಚಪ್ಪಾಳೆ ಹೊಡೆದಿದ್ದು ಹೀರೋಗೆ ಇವತ್ತು ನಾನು ಬರೀತಾ ಇದ್ದೀನಿ, ಆ ಜವಾಬ್ದಾರಿ ನನ್ನ ಮೇಲೆ ಇದೆ, ನಾನು ಹೊಡಿಸ್ತೀನಿ ಅನ್ನೋದು ಒಂದು ಮಾತು ಹೇಳಿದ್ದೆ ನಾನು. ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕಾಗತ್ತೆ. ಆ ಥರ ಒಂದು ಒನ್ ಟೈಮ್ ಆಪರ್ಚುನಿಟಿ ಯೂಸ್ ಮಾಡ್ಕೋಬೇಕು. ಅಂದ್ರೆ ಊಟ ಕಮ್ಮಿ ಮಾಡ್ಬೋದು, ನಿದ್ದೆ ಕಮ್ಮಿ ಮಾಡ್ಬೋದು, ಸ್ಕ್ರೀನ್ ಮೇಲೆ ಅದು ಕಾಣಲ್ವಲ್ಲ ಮೇಡಮ್. ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಆಮೇಲೆ ಪ್ರೇಮ್ ಸರ್ ಧೈರ್ಯ ಕೊಡ್ತಾರೆ ನಮಗೆ, ಮಕ್ಕಳ ಮಾಡ್ರೋ, ಏನ್ ಬೇಕು ಬರ್ರೋ, ಏನೋ ಕೇಳ್ರೋ ಅಂತ. ಎಷ್ಟೊಂದ್ಸಲ ಅವರು ನಮ್ಮ ಮುಂದೆ ರಿಲ್ಯಾಕ್ಸ್ ಆಗೇ ಇರ್ತಾರೆ. ನೈಟ್ ಮನೆಗೆ ಹೊಟ್ಟು 12 ಗಂಟೆಗೆ ಫೋನ್ ಮಾಡ್ತಾರೆ, ಮಗ ಸೀನ್ ಏನಾದ್ರು ಮಾಡ್ಬೇಕಣೋ, ತುಂಬಾ ಚೆನ್ನಾಗಿ ಆಗ್ಬೇಕಣೋ, ಅದು ನೋಡೋ ಬೆಳಿಗ್ಗೆ ಬರೋ ಅಷ್ಟರಲ್ಲಿ ಏನಾದ್ರು ಹೇಳೋ ಅಂತ 12 ಗಂಟೆಗೆ ಫೋನ್ ಮಾಡಿರ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಡಿಸ್ಕಷನ್, ಬೆಳಗ್ಗೆ 6 ಗಂಟೆಗೆ. ಆ ಗ್ಯಾಪಲ್ಲಿ ನಾವೇನಾದ್ರು ಯೋಚನೆ ಮಾಡಬೇಕು, ಇಲ್ಲ ಯಾವ್ದಾದ್ರು ಓದಿರೋದೇನಾದ್ರು ನೆನಪಿಸ್ಕೋಬೇಕು, ಇಲ್ಲ ಅವ್ರೊಂದು ವಿಷಯ ಕೊಡ್ತಾರೆ ಅದ್ರ ಮೇಲೆ ಬರ್ಕೊಂಬರ್ಬೇಕು, ಆ ಥರ. ಆಮೇಲೆ ಆಫೀಸ್ ಬಂದು ಡಿಸ್ಕಸ್ ಮಾಡಿ ಅದೊಂದು ಫೈನಲ್ ಮಾಡೋದು. ಆಮೇಲೆ ಅದೊಂದು ಧ್ರುವ ಸರ್ಗೆ ನಾವು ಹೇಳೋವು. ಪ್ರತಿ ಸಲ ಬರ್ದಲ್ಲ ಧ್ರುವ ಸರ್ ಕೇಳ್ತಾ ಇದ್ದಿದ್ದು, ಗುರು ಫಸ್ಟ್ ವರ್ಷನ್ ಏನಾಯ್ತು ಅದನ್ನೇ ಕಳಿಸ್ಬಿಡು ಅಂತ. ಯಾಕಂದ್ರೆ ಪ್ರೇಮ್ ಸರ್ ಕ್ಯಾಮ್ರಾ ಇಟ್ಬಿಟ್ಟು ಕೂಡ ಡೈಲಾಗ್ ಚೇಂಜ್ ಮಾಡ್ತಾರೆ ಮೇಡಮ್. ಕ್ಯಾಮ್ರಾ ಇಟ್ಬಿಟ್ಟು ಆರ್ಟಿಸ್ಟ್ ಕರೀರೋ ಅಂತಾರೆ. ಆರ್ಟಿಸ್ಟ್ ಕ್ಯಾರವನಿಗೆ ಬರೋ ಗ್ಯಾಪಲ್ಲಿ ಮಗ ಬರೆಯೋ ಡೈಲಾಗು ಅಂತಾರೆ. ಇವಾಗ ನಮ್ಮ ಟ್ರೈಲರ್ ಅಲ್ಲೇ ಒಂದು ಡೈಲಾಗ್ ವೈರಲ್ ಆಗಿದೆ. ಮೊದಲನೇ ಸಲ ಮಚ್ಚಿಡ್ದಿದ್ದೀನಣ್ಣ, ಅಪ್ಪಿ ತಪ್ಪಿ ಕೈ ಕಾಲು ಹೋದ್ರೆ ನಿಮ್ಮ ಎತ್ತೊಳಗೆ ತಪ್ಪಾಯ್ತು ಅಂದ್ಬಿಡಿ ಅಂತ. ಅದು ಶೂಟ್ ಮಾಡ್ತಾ ಇರುವಾಗ್ಲೇನೆ ಚೇಂಜ್ ಮಾಡೋ ಅದನ್ನ ಅಂತ. ನನ್ನ ಅದೃಷ್ಟಕ್ಕೆ ಏನಾಗ್ಬಿಡ್ತು ಅಂತ ನಾನು ಅವತ್ತು ಆ ಡೈಲಾಗ್ನ ತೆಗಿಲಿಲ್ಲ. ಬರೀ ಫೈಟ್ ಸೀಕ್ವೆನ್ಸು ಇದೆ, 21 ದಿನ ಶೂಟ್ ಮಾಡಿದ್ ನಾವು. ಆ ಮಿಡಲ್ ಅಲ್ಲಿ ಅದು ನಮಗೂ ಗೊತ್ತಿಲ್ಲ ಅಲ್ಲಿ ಏನ್ ತೆಗಿತಾರೆ ಅಂತ. ಗುರು ಫೈಟ್ ಅಲ್ವಾ ಗುರು ಅಂತ ಅಂದ್ಬಿಟ್ಟು ರಿಲ್ಯಾಕ್ಸ್ ಆಗ್ಬಿಟ್ಟು ಪ್ರೇಮ್ ಸರ್ ಪಕ್ಕ ನಾವು ಕೂತ್ಕೊಂಡಿದೀವಿ. ಆಮೇಲೆ ಬಂದ್ಬಿಟ್ಟು ಮಗ ಇಲ್ಲೊಂದು ಡೈಲಾಗ್ ಇದ್ರೆ ಸೂಪರ್ ಕಣೋ, ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಣೋ ಅಂತ. ಹೌದಾ, ಇಲ್ಲೊಂದು ಡೈಲಾಗ್ ಬೇಕಾ ಅಂತ ಕೂತ್ಕೊಂಡು ಬರೆಯುವಾಗ ಒಂದಿನ ಸ್ಕಿಪ್ ಆಗೋಯ್ತು ಮೇಡಮ್. ಆ ಗ್ಯಾಪಲ್ಲಿ ಒಂದು 15-20 ಡೈಲಾಗ್ ಬರ್ದಿದ್ದು, ಅದೊಂದೇ ಒಂದು ಡೈಲಾಗಿಗೋಸ್ಕರ. ಇನ್ನೂ 20 ಡೈಲಾಗ್ ಆಗೇ ಇದೆ, ಬೇರೆ ಟ್ರೈಲರ್ಗೂ ಯೂಸ್ ಆಗುತ್ತೆ. ಆ ಥರ ಕುತ್ಕೊಂಡು ವರ್ಕ್ ಮಾಡುವಾಗ ಆಮೇಲೆ ಅಲ್ಲಿ ಏನೇನೋ ಬರ್ದು ಯಾವುದು ಓಕೆ ಅಲ್ಲ. ಧ್ರುವ ಸರ್ ಬಂದ್ಬಿಟ್ಟು ಗುರು ಏನ್ ಗುರು ಇವಾಗ ಏನ್ ಡೈಲಾಗು ಇದೆ, ನಂದು ಇದು ಬರ್ದಿದ್ದೀನಿ, ಇದು ಓಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಆಲ್ರೆಡಿ ತುಂಬಾ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ ಅಂತ ಅಂದು. ಮತ್ತೇನ್ ಮಾಡೋಣ ಇವಾಗ ಅಂತ ಒಂದಷ್ಟು ಲೀಸ್ಟ್ ನೋಡಿದ್ರು. ಅದ್ರಲ್ಲಿ ಒಂದು ಡೈಲಾಗ್ ಇಷ್ಟ ಆಯ್ತು ಅವ್ರಿಗೆ. ಆ ಡೈಲಾಗ್ನ ಬಂದು ಅಣ್ಣ ಇದು ಚೆನ್ನಾಗಿದೆ ಅಲ್ವಣ, ಈ ಟೋನಲ್ಲಿ ಹೇಳೋಣ, ಹಿಂಗ್ ಮಾಡ್ಲಣ ಅಂತ ಅಂದ್ಬಿಟ್ಟು ಅವ್ರು 3-4 ಥರ ಮಾಡಿ ತೋರಿಸಿ, ಮಾಡೋ ಮಗನೇ ಹೆಂಗ್ ಮಾಡ್ತೀಯಾ ಅಂತ. ಆ ಬಾಂಡಿಂಗು ನಮಗೆ ಪ್ಲಸ್ ಆಗುತ್ತೆ ಮೇಡಮ್. ಡೈಲಾಗ್ ಆಸ್ ಎ ರೈಟರ್ ಆಗಿ, ಒಬ್ಬ ಡೈಲಾಗ್ ರೈಟರ್ ಅದು ಪ್ಲಸ್. ಡೈರೆಕ್ಟರ್ ಏನ್ ಕೇಳ್ತಿದ್ದಾರೆ ಅಂತ ಒಬ್ಬ ಹೀರೋ ಅರ್ಥ ಮಾಡ್ಕೊಳ್ಳೋದು, ಒಬ್ಬ ಹೀರೋ ಫ್ಯಾನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಡೈರೆಕ್ಟರ್ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಆ ವೇವ್ ಲೆಂತ್ ನನಗೆ KD ಪ್ಲಸ್ ಆಗಿದ್ದು. ಧ್ರುವ ಅವ್ರಿಗೆ ಯಾವ್ದು ಇಷ್ಟ ಆಯ್ತು? ಅವ್ರಿಗೆ ಎಲ್ಲ ಡೈಲಾಗು ಇಷ್ಟ ಮೇಡಮ್, ಎಲ್ಲ ಡೈಲಾಗು. ಎಷ್ಟೊಂದ್ಸಲ ಶೂಟ್ ಮುಗಿಸ್ ಹೋಗುವಾಗ ಫೋನ್ ಮಾಡಿರ್ತಾರೆ, ಬ್ರೋ ಚೆನ್ನಾಗ್ ಬಂತು ಬ್ರೋ ಡೈಲಾಗು, ತುಂಬಾ ಚೆನ್ನಾಗಿದೆ, ಈ ಸೀನಲ್ಲಿ ಜನ ಇಷ್ಟಪಡ್ತಾರಲ್ವಾ ಅನ್ನೋದು. ಆಮೇಲೆ ಅವ್ರಿಗೆ ಒಂದು ಭಯ ಇದೆ, ನನ್ನ ಫ್ಯಾನ್ಸ್ನ ನಾನು ತುಂಬ ಎಂಟರ್ಟೈನ್ ಮಾಡಬೇಕು ಅನ್ನೋದು. ಇವಾಗ ಮಾರ್ಟಿನ್ ಬಂದರೆ ಫೈಟ್ ಜಾಸ್ತಿ ಆಯಿತು ಅಂತಾರೆ, ಪೊಗರು ಬಂದರೆ ಡೈಲಾಗ್ ಜಾಸ್ತಿ ಆಯಿತು ಅಂತಾರೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ KDಲಿ ಅವೆಲ್ಲ ಬ್ಯಾಲೆನ್ಸ್ ಮಾಡಿದ್ದಾರೆ ನೀಟಾಗಿ. ಆಮೇಲೆ ಆ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೇಡಮ್. ಕಾಳಿದಾಸ ಅನ್ನೋ ಒಂದು ಪಾತ್ರ ಏನಿದೆ ಅದು ತುಂಬ ಚೆನ್ನಾಗಿ ಕಾಡುತ್ತೆ ಎಲ್ರಿಗೂ. ಅವರ ಫ್ಯಾನ್ಸ್ ಅಂತೂ ಫುಲ್ ದಿಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ಮೇಡಮ್. ಫಸ್ಟ್
ಫಸ್ಟು ನಾವು ಟೀಸರು ಟ್ರೈಲರು ಡೈಲಾಗ್ ಬಿಟ್ರು ಫಸ್ಟ್ ನಂಗೆ ನಾರ್ತ್ ಕರ್ನಾಟಕದಿಂದ ಒಂದು 5-6 ಫೋನ್ ಅವರು ಬರ್ತಾವೆ ಮೇಡಮ್. ನಾರ್ತ್ ಕರ್ನಾಟಕ ನಾರ್ತ್ ಕರ್ನಾಟಕದಿಂದ ಅಣ್ಣ ಚಲೋ ಬರ್ದಿದ್ದಿಲೇ, ಏನ್ ಬರ್ದಿದ್ದಿಲೇ ಅಂತ, ಸಾಕಾಗೈತ್ ಬಿಡ್ಲೆ ಅಂತ ಅನ್ಕೊಂಡು ನಮ್ಮ ಅಣ್ಣಲೇ ಅಂತ ಅಂದ್ಬಿಟ್ಟು ಎಲ್ಲ ಧ್ರುವ ಸರ್ ಫ್ಯಾನ್ಸು ಹಿಂಗೆಲ್ಲ ಫೋನ್ ಮಾಡ್ತಾರೆ. ಆಮೇಲೆ ಒಂದ್ ಡೈಲಾಗ್ ಧ್ರುವ ಸರ್ ಹೇಳಿರೋ, ಟೀಸರ್ ಅಲ್ಲ ಟ್ರೈಲರ್ ಅಲ್ಲ, ಜಸ್ಟ್ ಒಂದು ಕೋಲಾರ ಕನ್ನಡ ರಾಜ್ಯೋತ್ಸವ ಇವೆಂಟ್ ಅಲ್ಲಿ ಹೇಳಿದ್ದು, ನನ್ ನೋಡಿಬೇಕು ಅಂತ ಮಸ್ತಟರಿ ಕೆಲಸ ಕೊಟ್ಟಿದ್ದೀರಾ, ನಾನ್ ಒಂದ್ಸಲ ಮುಚ್ಚಿಡಿದ್ರೆ ಇವ್ರಲ್ಲಿ ಹೆಣ ಸುಡೋರೆಲ್ಲ ಬಿಸಿ ಆಗ್ತಾರೆ ಅಂತ ಕಟ್ ಮಾಡ್ರೆ ಮೇಡಮ್. ವಾಟ್ಸಪ್ಗೆ ಒಂದು ಮೆಸೇಜು ಒಂದು 3 days ಅಲ್ಲಿ ಸರಿ ಅವ್ರು ಡೈಲಾಗ್ ಹೇಳಿದ್ರು. ಡೈಲಾಗ್ ಹೇಳಿದ್ರೆ ಬೆಳಗಿನ ಜಾವ ಮೆಮ್ಸ್ ಪೇಜು ಫ್ಯಾನ್ ಪೇಜಲ್ಲೆಲ್ಲ ಇವರೇ ಡೈಲಾಗ್ ರೇಟ್ರು ನನ್ನ ಫೋಟೋ ಹಾಕ್ಬಿಟ್ರು. ಆಫ್ಟರ್ 3 days ನನಗೊಂದು ಫೋನ್ಗೊಂದು ಮೆಸೇಜು ಕಟೌಟ್ ಹೊಡಿಸ್ಬಿಟ್ಟಿದ್ದಾರೆ. ಈ ಕಡೆ ಧ್ರುವ ಸರ್, ಈ ಕಡೆ ಅವ್ರ ಸ್ನೇಹಿತರು ಅಶ್ವಿನ್ ಬೈ, ಈ ಕಡೆ ಪ್ರೇಮ್ ಸರ್, ಕೆಳಗಡೆ ನಾನು ಹಾಕ್ಬಿಟ್ಟು ಆ ಡೈಲಾಗು ಬ್ಯಾನರ್ ಅಲ್ಲಿ. ನನಗೆ ಆಶ್ಚರ್ಯ, ಆದ್ರೆ ಒಂದು ಸ್ಟಾರಿಸಮ್ ನ ಫೀಲ್ ಮಾಡಿಸ್ತಾರೆ ಮೇಡಮ್ ಧ್ರುವ ಸರ್ ಫ್ಯಾನ್ಸ್. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಬೇರೆ ಸಿನಿಮಾಗಳು ಬರ್ದಿದ್ದೀನಿ, ಆದ್ರೆ ಒಂದು ಸ್ಟಾರ್ ವ್ಯಾಲ್ಯೂ ಏನು ಅಂತ ಅಂದ್ಬಿಟ್ಟು ನನಗೆ ಈ ಸಿನಿಮಾದಲ್ಲಿ ಗೊತ್ತಾಯ್ತು. ಮೊನ್ನೆ ಒಂದು ಪ್ರೋಗ್ರಾಮ್ ಆಗುತ್ತೆ, ಟ್ರೈಲರ್ ರಿಲೀಸ್ ಆಗುತ್ತೆ, ಅಲ್ಲಿ ನೀವು ಕಾಣಿಸ್ಕೊಂತೀರಾ, ಸ್ಟೇಜ್ ಮೇಲೆ ಮಾತಾಡ್ತೀರಾ. ಅದಾದ್ಮೇಲೆ ಇಂಪ್ಯಾಕ್ಟ್ ಹೇಗೆ ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಫೀಡಲ್ಲೆಲ್ಲ ಫುಲ್ ನಿಮ್ದೇ ಟ್ರಾಲ್ಸು ಮೀಮ್ಸು ಕೇಡಿಗೆ ಸಂಬಂಧಪಟ್ಟಿದ್ದೆ ಫುಲ್ಲು ಎಲ್ಲ ನೋಡಿದ್ರಾ? ಹೇಗೆ ಅನಿಸ್ತು ರೆಸ್ಪಾನ್ಸ್? ನೋಡಿದೆ ಮೇಡಮ್, ನನಗೆ ಆಶ್ಚರ್ಯ ಮೇಡಮ್ ಅದು. ಯಾಕಂದ್ರೆ ಅದೊಂದು ಥ್ಯಾಂಕ್ಸ್ ಗಿವಿಂಗ್ ಸೆರೆಮನಿ ತರ ಆ ಇವೆಂಟ್ ನನಗೆ. ಯಾಕಂದ್ರೆ 3 ವರ್ಷ ಎಷ್ಟು ಜನ ಬೆಂತಟ್ಟಿದ್ದಾರೆ, ಹೀರೋ ಸರ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಪ್ರತಿಯೊಂದು ಪಾತ್ರಗಳು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಅದು ಒಂದು ಹೇಳೋವಂಥ ಅವಕಾಶ ಸಿಕ್ತು. ಅದನ್ನ ಹೇಳಿ ಸ್ಟೇಜಿಂದ ಇಳಿದಿದ ತಕ್ಷಣ ಎಲ್ಲ ಈ ಮಗ ಸಖತ್ತಾಗಿ ಮಾತಾಡಿದೆ ಅಂತ ಮೇಜರ್ ಅಪ್ರಿಸಿಯೇಷನ್ ಬಂದಿದೆ ನನ್ನ ಮೀಡಿಯಾ ಫ್ರೆಂಡ್ಸ್ ಇಂದ. ಅವರೆಲ್ಲ ಈ ಮಗ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಏನೋ ಹಿಂಗೆ ಮಾತಾಡ್ಬಿಟ್ಟೆ ನೀನು, ಚೆನ್ನಾಗಿ ಮಾತಾಡ್ತೀಯ ಕಣ ನೀನು ಅಂತ ಎಲ್ಲ ಅಂದ್ಬಿಟ್ಟು. ಆಮೇಲೆ ಫ್ರೆಂಡ್ಸ್ ಆಗಿರ್ಬೋದು ಫೋನ್ ಮಾಡಿ ಒಂದಷ್ಟು ಜನ ಹೇಳಿದ್ದಾಗಿರ್ಬೋದು, ನಮ್ಮ ಸರ್ಕಲ್ ಆಗಿರ್ಬೋದು. ಅಪ್ಪ ಅಮ್ಮ ಏನಂದ್ರು? ಅವರು ಚೆನ್ನಾಗಿ ಮಾತಾಡ್ದೆ ಅಂತಾರೆ ಮೇಡಮ್. ಕೆಲ್ಸದ ಬಗ್ಗೆ ಏನ್ ಹೇಳ್ತಾರೆ ಅವರು? ಮನೆಯಿಂದ ರಿಯಾಕ್ಷನ್ ಏನಿರುತ್ತೆ? ಅಂದ್ರೆ ಮೇಜರ್ ಖುಷಿ ಪಡೋದೆ ಪ್ರೇಮ್ ಸರ್, ಧ್ರುವ ಸರ್ ನನ್ನ ಹೆಸರನ್ನ ಹೇಳ್ತಾರಲ್ಲ ಮೇಡಮ್, ಅಲ್ಲಿ ಎಮೋಷನ್ ಆಗ್ಬಿಡ್ತಾರೆ ಮೇಡಮ್. ಯಾಕಂದ್ರೆ ಅವರು ಒಂದು ಇಷ್ಟು ವರ್ಷ ಜರ್ನಿ, ಯಾಕಂದ್ರೆ ನನ್ನ ಮನೆಯಲ್ಲಿ 4-5 ವರ್ಷ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತಾನೆ ಹೇಳಿರ್ಲಿಲ್ಲ ನಾನು. ಏನು ಕೇಳಿರ್ಲಿಲ್ವಾ ಅವರು? ಎಲ್ಲಿಗೆ ಹೋಗ್ತಿದ್ದೆ, ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಎಲ್ಲ ಬ್ಯಾಗ್ ಎತ್ಕೊಂಡು ಹೇಗೆ ಹೋಗ್ತಾರೋ ಹಾಗೆ. ಕೆಲಸ ಇರ್ಲಿಲ್ವಾ, ಒಂದು ಬಾಕ್ಸ್ ದುಡ್ಡಿರಲ್ವಲ್ಲ ನಮ್ಮ ಹತ್ರ, ಮನೇಲಿ ಒಂದು ಬಾಕ್ಸ್ ಕಟ್ಸ್ಕೊಂಡು, ಏನೋ ಇವತ್ತು ಆಫೀಸಲ್ಲಿ ಊಟ ಕೊಡಲ್ವಾ ಅನ್ನೋರು ಮನೇಲಿ ನಮ್ಮ ಅಮ್ಮ ರೇಕ್ ಸರ್ ನನಗೆ. ಅಲ್ಲಿಂದ ಒಂದು ಬಾಕ್ಸ್ ಕಟ್ಕೊಂಡು ಹೋಗಿವೆ, ಏನೇ ಆದ್ರೂ ತಾಯಿ ಗೊತ್ತಾಗಲ್ವಾ ಮೇಡಮ್ ಮಗನ ಮೂವ್ಮೆಂಟ್ ಏನಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಸಿನಿಮಾ ಸಿಕ್ತು, ಆ ಸಿನಿಮಾ ಕೆಲಸ ಮಾಡುವಾಗ ನಾನು ಅಬ್ರಾಡ್ಗೆ ಶೂಟ್ಗೆ ಹೋಗ್ಬೇಕಿತ್ತು. ಅವಾಗ ಯಾವುದು ಮೈ ನೇಮ್ ಇಸ್ ಕಿರಾತಕ, ಆ ಶೂಟ್ ಮಾಡುವಾಗ ಪಾಸ್ಪೋರ್ಟು ಎಲ್ಲ ಎಷ್ಟರೇ ಮಾಡಿಸ್ಕೊಟ್ಟಿದ್ದು ನನಗೆ ಪಾಸ್ಪೋರ್ಟು. ರಾಕಿಂಗ್ ಸ್ಟಾರ್ ಯಶ್ ಸರ್, ಹೌದು. ನೀವು ಇಷ್ಟು ಈಸಿಯಾಗಿ ಎಷ್ಟು ಸರಿ ಮಾಡ್ಕೊಟ್ಟಿದ್ರೆ ನಮ್ಗೆ ಯಾವ ಯಶ್ ಅಂತ ಅನ್ಕೊಳ್ಳೋದು. ಅವರೇ ಮಾಡಿಸ್ಕೊಟ್ಟಿದ್ದು ನನಗೆ. ಅವಾಗ ಪೊಲೀಸ್ ವೆರಿಫಿಕೇಶನ್ ಬರ್ತಾರಲ್ಲ ಮನೆಗೆ, ಬಂದ್ಬಿಟ್ಟು ಕೂಗ್ಬಿಟ್ಟು ಹೆಸರು ಹೇಳ್ಬಿಟ್ಟು ಯಾರ್ರೀ ಬನ್ರಿ ಹೊರಗಡೆ ಅಂತ ಅಂದಾಗ ಮನೇಲಿ ಶಾಕ್ ಆಗಿ ಏನ್ ವಿಚಾರ ಹೇಳು ಅಂತ ಅಂದಾಗ ಅವಾಗ ಹೇಳಲೇಬೇಕಾಗಿತ್ತು ನಾನು, ಈ ತರ ಹೆಸರದೊಂದು ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಫಾರಿನ್ ಶೂಟ್ಗೆ ಹೋಗ್ಬೇಕಾಗುತ್ತೆ, ಅದಕ್ಕೋಸ್ಕರ ಪಾಸ್ಪೋರ್ಟ್ ಮಾಡಿಸ್ತಾ ಇದ್ದಾರೆ, ವೆರಿಫಿಕೇಶನ್ ಬಂದಿದ್ದಾರೆ ಅಷ್ಟೇ ಅಂತ ಅಂದ್ಬಿಟ್ಟು. ಹೌದಾ, ಓಕೆ ಸಿನಿಮಾ ಮಾಡ್ತಿದ್ಯಾ ಅಂತ. ಅಲ್ಲಿಂದ ಒಂದು ಭಯ ಅಲ್ವಾ ಮೇಡಮ್, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬ್ಲಡ್ ಲೈನ್ ಅಲ್ಲೇ ಯಾರು ಸಿನಿಮಾ ನೋಡಿಲ್ಲ. ಆಮೇಲೆ ಇದೊಂದು ಬಣ್ಣದ ಪ್ರಪಂಚ ಗುರು ಅನ್ನೋದೊಂದು ಹೊರಗಡೆ ತಾಟಿದೆ. ಆ ತರ ಬಂದಿದ್ದೊಂದು ಜರ್ನಿಲಿ ಇವತ್ತು ಪ್ರೇಮ್ ಸರ್ ಆಗ್ಲಿ, ಧ್ರುವ ಸರ್ ಆಗ್ಲಿ, ಬೇರೆ ಬೇರೆ ಆರ್ಟಿಸ್ಟ್ಗಳಾಗ್ಲಿ, ಕ್ರಾಂತಿ ಕುಮಾರ್ ಅಂತ ಹೆಸರು ಹೇಳ್ತಾರೆ, ಆ ಹುಡುಗಂಗೆ ಭವಿಷ್ಯ ಇದೆ ಅಂತಾರಲ್ಲ, ಅದು ಮನೆಯವರಿಗೆ ಒಂದು ಎಮೋಷನಲ್ ಮೂಮೆಂಟ್. ಆಮೇಲೆ ಅದಾದ್ಮೇಲೆ ಕೇಳಲಿಲ್ವಾ ಅವರು ಯಾವ್ಯಾವ ಸಿನಿಮಾ ಮಾಡ್ತಿದ್ಯಾ ಏನು ಎತ್ತ? ಮೇಡಮ್ ಅದಾದ್ಮೇಲೆ ಕೇಳಲಿಲ್ಲ ಅನ್ನೋದಕ್ಕಿಂತ ನೀವು ಮೀಡಿಯಾದವ್ರು ಬಿಡ್ಲಿವಲ್ಲ ಮೇಡಮ್, ಅಷ್ಟು ಪ್ರೀತಿಯಿಂದ ಎಲ್ಲೇ ಯಾವುದೇ ಒಂದು ಕೆಲಸ ಆಗ್ಲಿ, ಎಲ್ಲೋ ಮೂಲೆಯಲ್ಲಿ ನಾನು ಕೆಲಸ ಮಾಡಿದ್ರು ಕೂಡ ಮೈನ್ ಸ್ಟ್ರೀಮಿಗೆ ತಗೊಬಂದು, ಯಾಕಂದ್ರೆ ನಾನು ಜರ್ನಿನ ಥ್ರೂ ಔಟ್ ಇಲ್ಲಿವರೆಗೂ ನೋಡಿರೋರು ಇದ್ರಲ್ಲ ಮೇಡಮ್, ಹುಡುಗ ತುಂಬಾ ಕಷ್ಟಪಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಪೇಪರ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಯಾವುದೇ ಇದ್ರೂ ಕೂಡ ಅಲ್ಲಿ ನನ್ನ ಹೆಸರನ್ನ ಪ್ರೀತಿಯಿಂದ ಹೇಳ್ತಾ ಇದ್ರಿ ನೀವು. ಅದು ಟಿವಿಲಿ ಬರೋದು, ಆ ಟಿವಿ KD ಪ್ರೋಗ್ರಾಮ್ ಬರೋದು, ಆ ಪ್ರೋಗ್ರಾಮ್ ಎಲ್ಲ ಬಂದಾಗ ಅಲ್ಲಿ ನೋಡೋರು, ಇದು ನನ್ನ ಮಗನ ಹೆಸರು, ಇವಾಗ ಈ ಸಿನಿಮಾ ಮಾಡ್ತಾ ಇದ್ದಾನೆ, ಇವಾಗ ಗಣೇಶ್ ಸರ್ ಸಿನಿಮಾ ಆಗಿರ್ಬೋದು, ಪ್ರತಿ ಸಿನಿಮಾ ಬಂದಾಗ್ಲೂ ಒಂದು ಬರುತ್ತಲ್ಲ. ಅಷ್ಟಲ್ಲಾಗ್ಲಿ ನನ್ನ ತಮ್ಮ ಹೇಳಕ್ ಶುರು ಮಾಡಿದ್ದ ಅವ್ರು ಏನೇನ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಇವಾಗ ಒಂಚೂರು ಖುಷಿ ಇದೆ, ಒಂಚೂರ ಜಾಸ್ತಿ ಖುಷಿ ಇರುತ್ತೆ ಮೇಡಮ್ ಮನೆಯಲ್ಲಿ. ಓಕೆ, ಫ್ಯಾನ್ಸ್ ರಿಯಾಕ್ಷನ್ಸ್ ಎಲ್ಲ ನೋಡಿ ಹೇಗೆ ಅನ್ನಿಸ್ತು? ಅದು ಬ್ಲೆಸ್ಸಿಂಗ್ ಫೀಲ್ ಮೇಡಮ್. ಯಾಕಂದ್ರೆ ಸಿನಿಮಾದಲ್ಲಿ ನಂತರ ಕನ್ಸು ಕಟ್ಕೊಂಡು ಮಿನಿಮಮ್ ಅಂದ್ರೂ ವರ್ಷಕ್ಕೆ 1000 ಜನ ಬರ್ತಾರೆ ಮಿನಿಮಮ್ ಹೇಳ್ಬೇಕು ಅಂತ ಅಂದ್ರೆ. ಅದರಲ್ಲಿ ಯಾರೋ ಒಬ್ಬ ರೈಟರ್ಗೆ, ಒಬ್ಬ ಕ್ರಾಂತಿ ಕುಮಾರ್ಗೆ ಈ ತರ ಒಂದು ಅವಕಾಶ ಸಿಕ್ಕಿ, ನಾವು ಮಿಡಲ್ ಕ್ಲಾಸ್ ಹುಡುಗರು ಮೇಡಮ್, ಎಲ್ಲೋ ನಾವು ಬ್ಯಾನರ್ ಯಾರೋ ಓಡಿಸಿರೋ ಬ್ಯಾನರ್ನ ನೋಡ್ತಾ ಇದ್ದವು, ಎಲ್ಲೋ ಅವ್ರ ಸಿನಿಮಾಗಳಿಗೆ ಬ್ಲ್ಯಾಕ್ ಟಿಕೆಟ್ ತಗೊಂಡು ಒಳಗಡೆ ಬರ್ತಾ ಇದ್ರು. ಇವತ್ತು ಅವ್ರ ಫ್ಯಾನ್ಸ್ಗಳು ನಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೇಮ್ ಸರ್ಗೆ ಇವಾಗ ಅವ್ರದ್ದೊಂದು ಫ್ಯಾನ್ ಪೇಜ್ಗಳಿದೆ, ಅವ್ರ ಪೇಜಲ್ಲಿ ಇವ್ರ ಸಿನಿಮಾ ರೈಟರು ಪ್ರೇಮ್ ಸರ್ ಗರಡಿಯಲ್ಲಿ ಮಾಸ್ ಡೈಲಾಗ್ ರೈಟರ್
ಅಂತ ಅಂದ್ಬಿಟ್ಟು ಅವ್ರ ಪೋಸ್ಟ್ಗಳು ಹಾಕ್ತಾರೆ. ಈ ಕಡೆ ಧ್ರುವ ಸರ್ ಫ್ಯಾನ್ಸು ಹ್ಮ್. ಅವರಂತೂ ಆಗ್ತಾನೆ ಇರ್ತಾರೆ. ಯಾವ ಡೈಲಾಗ್ ಬಂದ್ರು ಕೂಡ ಅದು ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಆ ಜಾಗದಲ್ಲಿ ನಾವಿರ್ತೀವಲ್ಲ ಮೇಡಮ್. ಹ್ಮ್. ಇವಾಗ ನಾವು ಒಂದು 1000 ಜನರು ಹಿಂದೆ ನಿಂತ್ಕೊಂಡು ನಾವು ನೋಡಿರ್ತೀವಿ, ಮುಂದಕ್ಕೆ ಒಂದಿನ ಆ ವೇದಿಕೆ ನಮಗೆ ಸಿಗುತ್ತಲ್ಲ, ಆ ಖುಷಿನೇ ಬೇರೆ. ಆ 1000 ಜನನ ನಾವು ನೋಡ್ತಾ ಇರ್ತೀವಿ, ಅಲ್ಲಿಂದ ಇಲ್ಲಿವರೆಗೂ ಬಂದಿರೋ ಒಂದು ಜರ್ನಿ ನೆನಪಾಗುತ್ತೆ. ಇಷ್ಟು ಜನರು ಪ್ರೀತಿ ಸಿಕ್ಕಿರೋದೇ ಒಂದು ಅದೃಷ್ಟ. ಓಕೆ, ಮೊನ್ನೆ ಮಾತಾಡಬೇಕಾದ್ರೆ ನೀವು ಸ್ಟೇಜ್ ಮೇಲೆ ಭಾವುಕರಾಗಿ ಮಾತಾಡ್ತೀರಾ. ಅಂದರೆ ಪ್ರೇಮ್ ಸರ್ಗೆ ದ್ರೋಣಾಚಾರ್ಯರಿಗೆ ಹೋಲಿಸಿ ನಾನು ಅವ್ರ ಶಿಷ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಾ. ಅಷ್ಟೊಂದು ಪ್ರಭಾವ ಬೀರಿದ್ರ ಅವರು ಈ ಒಂದು ಜರ್ನಿನಲ್ಲಿ? ಅಂದ್ರೆ ನಾನು ತುಂಬಾ ಸಲ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತೀನಿ, ಹ್ಮ್. ಗುರು ನಾವೆಲ್ಲ ಕ್ಲಾಸಿಂದ ಹೊರಗಡೆ ನಿಂತಿರೋ ಹುಡುಗರು, ನಾವು ಹ್ಮ್. ಬೆಂಚ್ ಮೇಲೆ ಕುತ್ಕೊಳಕ್, ಒಳಗಡೆ ಬೆಂಚ್ ಮೇಲೆ ಕುತ್ಕೊಳಕ್ ಒಂದು ಅವಕಾಶ ಸಿಕ್ಕರೆ ಸಾಕು ಸಿನಿಮಾ ಇಂಡಸ್ಟ್ರಿಲಿ. ಹೋಗಿ ಕುತ್ಕೊಂಡಾಗ ನೋಡ್ತೀವಿ ಅಲ್ಲಿ ಆಲ್ರೆಡಿ ಅವರೆಲ್ಲ ಬೆಂಚ್ ಮಾರ್ಕ್ ಇಟ್ಟೋಗಿರ್ತಾರೆ ಅಂತ. ಆ ಥರ ಒಂದು ಮೂಮೆಂಟು ಮೇಡಮ್. ಯಾಕಂದ್ರೆ ಪ್ರೇಮ್ ಸರ್ ಜೋಗಿ ಸಿನಿಮಾ ಆಗಿರ್ಬೋದು, ಏನಾಗಿರ್ಬೋದು, ಇವತ್ತು ನೀವು ಜೋಗಿಲಿ ಒಂದು ಡೈಲಾಗ್ ತೆಗೆದ್ಬಿಟ್ಟು ಇದನ್ನ ತೆಗಿಬೋದಿತ್ತು ಗುರು, ಜಾಸ್ತಿ ಆಯ್ತು ಅನ್ನೋಕೆ ಸಾಧ್ಯನೇ ಇಲ್ಲ. ಹ್ಮ್. ಈ ಸೀನ್ ತೆಗೆದ್ಬಿಡಿ ನೀವು ಅನ್ನೋಕೆ ಸಾಧ್ಯನೇ ಇಲ್ಲ. ಗುರು ಶಿವಣ್ಣ ಯಾಕೆ ಗುರು ಜಾಸ್ತಿ ಪರ್ಫಾರ್ಮ್ ಮಾಡಿದ್ದಾರೆ, ಹೌದು. ಕಡಿಮೆ ಮಾಡಬೇಕಿತ್ತು ಅನ್ನೋಕೆ ಸಾಧ್ಯ ಇಲ್ಲ. ಅವಕಾಶನೇ ಇಲ್ಲ ಹೌದು. ಮೇಡಮ್. ಯಾವ ಪಾತ್ರಗಳಿಗೆ ಹೇಳಕ್ ಸಾಧ್ಯ ಇಲ್ಲ. ನೀವು ಅಲ್ಲಿ ಯಾರೋ ಹೆಣ ಹೊತ್ಕೊಂಡು ಹೋಗ್ತಿರ್ತಾನೆ, ಅವನದೇನೋ ಒಂದು ಕ್ಯಾರೆಕ್ಟ್ರು, ನೀವು ಅವನ ಪರ್ಫಾರ್ಮೆನ್ಸ್ನ ನೀವು ಯಾವುದನ್ನು ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಅವೆಲ್ಲ ಬೇರೆ ಥರ ವರ್ಕು ಮೇಡಮ್. ಅವೆಲ್ಲ ತುಂಬ ಇನ್ಸ್ಪೈರ್ ಮಾಡುತ್ತೆ ನನಗೆ. ಪ್ರೇಮ್ ಸರ್ ಆಗಿರ್ಬೋದು, ತರುಣ್ ಸುಧೀರ್ ಸರ್ ಆಗಿರ್ಬೋದು, ಪ್ರಶಾಂತ್ ನೀಲ್ ಸರ್ ಆಗಿರ್ಬೋದು, ಅವ್ರು ಬೇರೆ ಬೇರೆ ಆಯಾಮಗಳಲ್ಲಿ ಸಿನಿಮಾಗಳನ್ನ, ಒಂದು ಕಥೆಗಳನ್ನ ಅವೆಲ್ಲ ಹೇಳ್ಕೊಬರ್ತಾರೆ. ಅದು ತುಂಬ ಇನ್ಸ್ಪೈರ್ ಮಾಡುತ್ತೆ. ಯಾಕಂದ್ರೆ ಪ್ರೇಮ್ ಸರ್ಗೆ ನಾನು ಸೆಲೆಕ್ಟ್ ಆದಾಗ್ಲೂ ಮಿನಿಮಮ್ ಅವರು ನಾನು 3-4 ತಿಂಗಳು ಪ್ರೇಮ್ ಸರ್ನ ಮಾತೇ ಆಡಿಸಿಲ್ಲ. ನಾನು 3-4 ತಿಂಗಳು ನಾನು ಮಾತೇ ಆಡಿಸಿಲ್ಲ. ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಫಸ್ಟ್ ಟೈಮ್ ಹೇಳ್ಕೊತಿದ್ದೀನಿ ನಾನು. ಯಾಕಂದ್ರೆ ಅದೊಂದು ಭಯ ನನಗೆ, ಇವರು ಇಷ್ಟು ದೊಡ್ಡ ಡೈರೆಕ್ಟ್ರು, ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀನಿ, ಇವ್ರು ನನ್ನ ನಂಬಿದಾರಾ ಅಂತ. ಆಮೇಲೆ ಒಂದು ಮೀಟಿಂಗ್ ಹೋಗಿ ಬರ್ತಾರೆ ಬಾಂಬೆಗೆ. ಹೋಗಿ ಬಂದುಬಿಟ್ಟು, ಬಾಸ್ ಈ ಕ್ಯಾರೆಕ್ಟರ್ ಯಾರು ಮಾಡ್ತಿದ್ದಾರೆ ಬಾಸ್ ಅಂತ ಅಂದರೆ, ಹೇಳ್ತೀನಿ ರಾ ಮಗನೇ, ಹೇಳ್ತೀನಿ, ಒಂದು 2-3 ಮಾತಾಡ್ತಾ ಇದ್ದೀನಿ, ಅಜಯ್ ದೇವ್ಗನ್ ಅವರು ಇವರು. ಏನು ಅಜಯ್ ದೇವ್ಗನ ಅಂತ ನಮಗೆ ಅಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ ಅವರು. ಆಮೇಲೆ ಸರಿ ಆಯಿತು, ಬಾಂಬೆಗೆ ಹೋಗಿ ಬಂದರು, ಒಂದು 2-3 ಮೀಟಿಂಗ್ ಮುಗಿಸಿ ಬಂದ್ಬಿಟ್ಟು, ಮಗನೇ ನೀನು ಬರೀತಿದ್ಯಲ್ಲ ವಿಲನ್ ಕ್ಯಾರೆಕ್ಟ್ರು ಸಂಜಯ್ ದತ್ ಮಾಡ್ತಾರೆ ಕಣೋ ಅಂತ. ಏನು ಸಂಜಯ್ ದತ್ತ ಅಂತ. ಆಮೇಲೆ ಮತ್ತೆ ಬಾಂಬೆಗೆ ಒಂದು 2-3 ಮೀಟಿಂಗ್ ಹೋಗಿ ಮತ್ತೆ ಬಂದ್ರೆ, ಅದು ಮಗ ಈ ಶಿಲ್ಪಾ ಶೆಟ್ಟಿ ಕಣೋ ಇದು ಅನ್ನೋರು. ಆಮೇಲೆ ಇನ್ನೂ ಬೇರೆ ಬೇರೆ ಮೀಟಿಂಗ್ ಎಲ್ಲ ನಮ್ಮನ್ನು ಕರ್ಕೊಂಡು ಹೋಗೋರು. ಇವಾಗ ಆ ಥರ ಎಲ್ಲ ನೋಡಿದಾಗ ಮೇಡಮ್ ಅದು ಭಯ ಹುಡ್ಸುತ್ತೆ ಮೇಡಮ್ ನಮ್ಗದು. ಏನಕ್ಕೆ ಇಷ್ಟು ನಂಬಿಕೆ ನಮ್ಮ ಮೇಲೆ ಇವ್ರಿಗೆ ಇಲ್ಲ, ಅವ್ರು ನಂಬ್ತಾ ಇದ್ದಾರಾ, ಯಾರು ಸಿಕ್ಕಿದ್ರು ನಾನು ಕೆಲಸ ಮಾಡಿಸ್ಕೊತೀನಿ ಅಂತ ಅವ್ರು ನಂಬ್ತಾ ಇದ್ದಾರಾ, ಇಲ್ಲ ಈ ಹುಡುಗ ಏನೋ ಸ್ಟಾರ್ಟಿಂಗಲ್ಲಿ ಬರೆದು ಒಂದು 2-3 ಸೀನ್ ಹೇಳಿರ್ತೀವಿ, ಇಲ್ಲ ಗುರು ಇವನ ಹತ್ರ ಸ್ಟಫ್ ಇದೆ, ಇವ್ನು ರೆಡಿ ಮಾಡಿದ್ರೆ ಒಂದು ಒಳ್ಳೆ ರೈಟರ್ ಆಗ್ತಾನೆ ಅನ್ನೋದು ಒಂದು ನಂಬಿಕೆ ಇದೆಯಾ ಏನೋ ಅನ್ನೋದು ಒಂದು ಭಯ. ಅದು ಆ ಥರ ಅವ್ರನ್ನ ಫುಲ್ಫಿಲ್ ಮಾಡ್ತೀವಿ ಅವ್ರ ಡ್ರೀಮ್ನ ಅನ್ನೋದೊಂದು ಭಯ ಸ್ಟಾರ್ಟಿಂಗಿಂದ. ಲೈಕ್ ನಮ್ಮ ಇಂಡಸ್ಟ್ರಿಯಲ್ಲೂ ಒಳ್ಳೊಳ್ಳೆ ಅಂದರೆ ದೊಡ್ಡ ದೊಡ್ಡ ಡೈಲಾಗ್ ರೈಟರ್ಸ್ ಎಲ್ಲ ಇದ್ದಾರೆ. ಸೊ ಈ KD ಅಂತ ಬಂದಾಗ ದೊಡ್ಡ ಸ್ಕೇಲ್ ಸಿನಿಮಾದಲ್ಲಿ ಅಂಥವ್ರೆಲ್ಲರ ನಡುವೆ ನಿಮಗೆ ಅವಕಾಶ ಕೊಡ್ತಾರೆ. ಈ ಪ್ರೋಸೆಸ್ಸಲ್ಲಿ ನೀವು ಹೇಗೆ ಸೆಲೆಕ್ಟ್ ಆಗಿದ್ದು? ಅಂದರೆ ನಾನು ನಮ್ಮ ಏಕಲವ್ಯ ಹೀರೋ ಇದ್ದಾರಲ್ಲ ಮೇಡಮ್, ರಾಣಾ ಅವರು, ರಾಣಾ ಅವರು ನಾನು ಡೈರೆಕ್ಷನ್ ಟ್ರೈ ಮಾಡ್ತಾ ಇದ್ದೆ. ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ನನ್ನ ಹತ್ರ ಒಂದು ಒಳ್ಳೆ ಒಂದು ವಿಲೇಜ್ ಸಬ್ಜೆಕ್ಟ್, ಒಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್ ಇತ್ತು. ಹೋಗ್ಬಿಟ್ಟು ಪ್ರೇಮ್ ಸರ್ಗೆ ಹೇಳೋ ಆಪರ್ಚುನಿಟಿ ಸಿಕ್ತದು. ಅವ್ರು ಹೀರೋ ಸರ್ಗೆ ಹೇಳಿದೆ, ಅವ್ರಿಗೆ ಇಷ್ಟ ಆಯಿತು. ಪ್ರೇಮ್ ಸರ್ಗೆ ಒಂದ್ಸಲ ಹೇಳಿ ಅಂದರು. ಅವ್ರ ಮುಂದೆ ಹೇಳುವಾಗ ಭಯನೇ ಇಲ್ಲ ಮೇಡಮ್ ನಮಗೆ. ಯಾಕಂದರೆ ನಾವು 0 ಇಂದ ಬಂದವರು, -1 ನೋಡ್ಬಿಟ್ಟಿದ್ದೀವಿ ಎಷ್ಟೋ ಒಂದ್ಸಲ. ಅದೇನು ಇಲ್ಲ ಗುರು, ಏನಾಗ್ಬಿಡುತ್ತೆ ಗುರು ಮ್ಯಾಕ್ಸಿಮಮ್ ಅಲ್ಲ, ಹೋಗ್ರ ನಿಮ್ಗೆಲ್ಲ ಸಿನಿಮಾ ಮಾಡಕ್ ಬರುತ್ತಾ ಅಂತಾರೆ, ಅಷ್ಟೇ ತಾನೇ ಅಂತ ಅಂದ್ಬಿಟ್ಟು ನಾವು ಡೇರಿಂಗ್ ಆಗೆಲ್ಲ ಮಾತಾಡಿ ಡೈಲಾಗ್ ಎಲ್ಲ ಕೀ ಡೈಲಾಗ್ಸ್ ಎಲ್ಲ ಬರೀರ್ತಾವಲ್ಲ ಎಲ್ಲ ಹೇಳಿದ್ಮೇಲೆ ಇದಕ್ಕೂ ಮುಂಚೆ ಏನು ಮಾಡ್ತಿದ್ದೋ ಅಂದರು. ಬಸ್ ನಾನು ಡೈಲಾಗ್ ರೈಟ್ರು ಅಂತಂದೆ. ಹೌದಾ, ಓಕೆ ಬರೀತೀಯ ಡೈಲಾಗು, ಒಂದು 2 ಸೀನ್ ಕೊಡ್ತೀನಿ ಅಂತ ಅಂದರು. ಆಮೇಲೆ ಹೌದಾ ಹಿಂಗೆ ಕೇಳ್ತಾರಲ್ಲ, ಸರಿ ಆಯಿತು ಅಂದ್ಬಿಟ್ಟು ಬರೆದ್ಮೇಲೆ ವರ್ಕ್ ಮಾಡ್ತೀಯ ಜೊತೆಗೆ ಅಂದರು. ಜೊತೆಗೆ ವರ್ಕ್ ಮಾಡಬೇಕಾ? ಏನೋ ಚೆನ್ನಾಗಿದೆ ಗುರು, ಇದೊಂಥರ ವೆನಿಲಾ ಐಸ್ ಕ್ರೀಮ್ ಜಾಮೂನ್ ಹಾಕಂತಿದ್ದ ಹತ್ರ ಒಂದೇ ಸಲ ಇಷ್ಟೊಂದು ಸ್ವೀಟ್ನೆಸ್ ಹೆಂಗೆ ಅಂತ ಅಂದ್ಬಿಟ್ಟು, ಆಮೇಲೆ ಈ ಕಡೆ ನೋಡಿದ್ರೆ ಆಕ್ಷನ್ ಪ್ರಿನ್ಸು, ಈ ಕಡೆ ಹ್ಯಾಟ್ರಿಕ್ ಡೈರೆಕ್ಟ್ರು, ಎಂಥ ಕಾಂಬೋ. ಮುಂಚೆ ಹೇಳಿದ್ರಾ? ಏನು ಮೇಡಮ್? ಮುಂಚೆ ಹೇಳಿದ್ರು ಈ ತರ ಸಿನಿಮಾ ಮಾಡ್ತಿದ್ದೀನಿ? ಅದು ಗೊತ್ತಿತ್ತು, ಅನೌನ್ಸ್ ಎಲ್ಲ ಆಗಿತ್ತಲ್ಲ, ಅದು ಗೊತ್ತಿತ್ತು. ಆಲ್ರೆಡಿ ವರ್ಕ್ ಎಲ್ಲ ಶುರುವಾಗಿರುತ್ತೆ ಗುರು, ನಮಗೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಫೀಲ್ ನಮಗೆ. ಆಮೇಲೆ ಈ ಪ್ರೋಸೆಸ್ ಅಲ್ಲಿ ಮಧ್ಯೆ 2 ಸೀನು ಬರದೆ ಹೇಳಿದೆ. ಪ್ರೇಮ್ ಸರ್ಗೆ ಇಷ್ಟ ಆಗೋಯ್ತು. ಅವತ್ತು ನಾನೊಂದು 4 ಲೈನ್ನ ಬರದೆ, ಆ 4 ಲೈನ್ಗೆ ಒಂದು ಟೈಟ್ಲ್ ಕಾರ್ಡ್ ಬರುತ್ತೆ. ಇವತ್ತು ಅದೇ ಫಿಕ್ಸ್. ಇಷ್ಟು ವರ್ಷದಲ್ಲಿ ಮಗ ಅದ್ರ ಮೇಲೆ ನನಗೇನು ಬೇಡ, ನನಗೆ ಅಷ್ಟೇ ಸಾಕು ಅಂತ ಪ್ರೇಮ್ ಸರ್ ಫಿಕ್ಸ್. ಅಂದ್ರೆ ಟೈಟಲ್ ಕಾರ್ಡ್ ಇನ್ನೂ ಫಿಕ್ಸ್ ಆಗಿರ್ಲಿಲ್ಲ, ಜಸ್ಟ್ ಸಿನಿಮಾ ಮಾತ್ರ ಅನೌನ್ಸ್ ಆಗಿತ್ತು. ಅಲ್ಲ, ಟೈಟ್ಲು ಫಿಕ್ಸ್ ಆಗಿತ್ತು ಮೇಡಮ್. ಸಿನಿಮಾದಲ್ಲಿ ಟೈಟ್ಲ್ ಕಾರ್ಡ್ ಬರುತ್ತಲ್ಲ ಮೇಡಮ್, ಟೈಟ್ಲು ಸಿನಿಮಾದಲ್ಲಿ ಎಲ್ಲಿ ತೋರಿಸ್ಬೇಕು ಟೈಟ್ಲು ಅಂತ ಇರುತ್ತಲ್ಲ, ಅದಕ್ಕೊಂದಷ್ಟು ಲೀಡ್ ಬರ್ದಿದ್ದೆ ನಾನು. ಆ ಲೀಡು ನಾನು 3 ವರ್ಷದಿಂದ ನಾನು ಏನು ಬರ್ದಿದ್ನೋ ಅವತ್ತು ಪ್ರೇಮ್ ಸರ್ ಹೇಳಿದ್ರು, ಮಗ ಇದ್ರ ಮೇಲೆ ನನಗೇನು ಬೇಡ ಕಣೋ, ಇದೇ ಸಾಕು ನನಗೆ, ಫಿಕ್ಸ್ ಹೋಗೋ ಸಾಕು ಉರಾ ಮಾಸ್ ಅಂತ ಅಂದ್ರು. ಅವತ್ತು ಫಿಕ್ಸ್ ಮಾಡ್ರು, ವರ್ಕ್ ಮಾಡ್ತೇನೆ ನಿನ್ ಜೊತೆಗೆ ಅಂತ. ಅವತ್ತಿಂದ ಇವತ್ತರೆಗೂ ಅದ್ರ ಮೇಲೆ ಒಂದು ಪದನೂ ಎಕ್ಸ್ಟ್ರಾ ಬರ್ಸಿಲ್ಲ ಆ ಜಾಗಕ್ಕೆ. ಅದೇ ನನ್ನ ಸೆಲೆಕ್ಷನ್ ಪಾಯಿಂಟ್. ಅದಾದ್ಮೇಲೆಲ್ಲ KDಗೆ ಸಂಬಂಧಪಟ್ಟಂತೆ ಕೆಲಸ ಎಲ್ಲ ಸ್ಟಾರ್ಟ್ ಆಯ್ತು ಮೇಡಮ್ ಜೊತೆಗೇನೆ. ಫಸ್ಟ್ ಸೀನ್ ಏನಿತ್ತು ನೀವು ಬರ್ದಿದ್ದು?
ಫಸ್ಟ್ ರವಿ ಸರ್ ಪೋರ್ಷನ್ ಮೇಡಮ್. ರವಿಚಂದ್ರನ್ ಸರ್ ಪೋರ್ಷನ್ಸ್. ಓಕೆ. ಮೊದಲನೇ ಶೂಟೇ ರವಿ ಸರ್ ಪೋರ್ಷನ್. ಅದಕ್ಕಂತೂ ಬೆಂಡೆತ್ತಿಟ್ಬಿಟ್ಟವ್ರೆ ಬೆಂಡೆತ್? ಅಯ್ಯೋ ಮೇಡಮ್, ಅವ್ರು ಹೇಳ್ತಾರೆ, ಮಗ ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ಅಂತ ಗೊತ್ತಾಗಿದೆ Okay, ರವಿ ಸರ್ ಇಂದ ಕಣೋ. ಅವ್ರ ಸಿನಿಮಾಗಳು, ಅವ್ರು ಹಾಕೋ ಹೌದು, ಸೆಟ್ಗಳು, ಅವ್ರು ಮಾಡ್ತಿದ್ದ ವೈಭವೀಕರಣ ಏನಿದೆ, ಇವತ್ತು ಅವ್ರು ನೋಡ್ಕೊಂಡ್ ಬೆಳ್ಕೊ ಬಂದವ್ರು. ಇವತ್ತು ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಾ ಇದೀನಿ ಅಂದ್ರೆ ಅದೊಂದು ಭಯ ಇತ್ತು ಅವ್ರ ಒಳಗಡೆ, ಅದೊಂದು ಪ್ರೀತಿ ಇತ್ತು. ಲೆಜೆಂಡ್ಗಳು ಅವರೆಲ್ಲ ಅನ್ನೋದೊಂದು. ಅದಕ್ಕಂತೂ ಬೆಂಡೆತ್ತಿ ಇಟ್ಬಿಟ್ರು ಮೇಡಮ್. ಎಷ್ಟು ಸಲ ಸೈಕಲ್ ಓಡಿಸಿದ್ರು? ಮೇಡಮ್ ಮೋರ್ ದೆನ್ 10 ವರ್ಷನ್ಸ್ ಆಗೋಗ್ಬಿಟ್ಟಿದೆ 10 ಮೇಡಮ್. ವರ್ಷನ್ಸ್. ಆಮೇಲೆ ಪ್ರೇಮ್ ಸರ್ಗೆ ಏನಾದ್ರು ಇಷ್ಟ ಆಗ್ಲಿಲ್ವಾ, ಮಗ ಈ ಡೈಲಾಗ್ ಚೇಂಜ್ ಮಾಡೋನಲ್ಲ, ಬೇರೆ ಬರ್ಕಬಾ ಸೀನ್ ಅಂತಾರೆ. ಸೀನ್ನೇ ಎಸ್ಪೆಷಲಿ ಆ ಪೋರ್ಷನಿಗೆ ಮಾತ್ರ. ಆಮೇಲೆ ಮೊದಲನೇ ಶೂಟ್ ಅಲ್ವಾ ಅದು, ನನಗ್ ಬೇರೆ ಒಳಗಡೆ ಭಯ. ಈ ನನ್ ಮಗ ಯಾಕೆ ವರ್ಕ್ ಆಗ್ತಿಲ್ಲ ಕಂಡ್ರೋ ಅಂತ ಏನಾರು ಅಂದ್ಬಿಡ್ತಾರ ಅನ್ನೋದೊಂದು ಭಯ. ಆಮೇಲೆ ಒಂದು ವರ್ಷ ಬರದ್ ಹೇಳಿದೆ, ಪ್ರೇಮ್ ಸರ್ಗೆ ತುಂಬಾ ಇಷ್ಟ ಆಗೋಯ್ತು. ಆಮೇಲೆ ರವಿ ಸರ್ ಬಾಯಲ್ಲಿ ಮೊದಲನೇ ಡೈಲಾಗ್ ಬರುತ್ತಲ್ಲ, ಅದಕ್ಕೆ ಇಟ್ಕೊಂಡ್ರು ಮೇಡಮ್. ಶೂಟಿಂಗ್ ಸ್ಪಾಟು ಶೂಟ್ ಮಾಡ್ತಾ ಇದೀವಿ, ಇಲ್ಲ ಮಗ ಇದಕ್ಕೇನೋ ಬೇಕು ಕಣ ಅಂತ ಅಂದ್ಬಿಟ್ಟು, ಬಾಸ್ ಇವಾಗ್ಲೇ ಶೂಟ್ ಮಾಡ್ತಿದೀವಿ ಹೆಂಗೆ ಬಾಸ್ ಅಂತ ಅಂದ್ಬಿಟ್ಟು, ಒಂದ್ ಕೆಲಸ ಮಾಡೋ, ಈ ಡೈಲಾಗ್ ನಾ ನಾಳೆ ಶೂಟ್ ಮಾಡ್ತೀನಿ, ನೀನ್ ಎಷ್ಟಾಗುತ್ತೆ ಅಷ್ಟು ಬರೀ, ಹೋಗಿ ನೀನ್ ಆರಾಮ ಕ್ಯಾರವನ್ ಅಲ್ಲಿ ಇರೋ, ನೀನ್ ಶೂಟ್ಗೆ ಬರ್ಬೇಡ, ಹೋಗಿ ಆಕ್ಷನ್ ಸೀಕ್ವೆನ್ಸ್ ತೆಗಿತಾ ಇರ್ತೀನಿ, ನೀನ್ ಆಮೇಲೆ ಬಾ ಅಂತ ಅಂದ್ರು. ಆಮೇಲೆ ಒಂದಷ್ಟು ಬರೆಯೋದು ಬಂದ್ಬಿಟ್ಟು ನಾನು ಅವ್ರಿಗೆ ಹೇಳೋದು. ಆಮೇಲೆ ಏನೋ ಒಂದು ಓಕೆ ಆಗಿ ಅದನ್ನ ಒಂದು ಕೈನಿಂಗ್ ಮಾಡ್ದೆ ಮೇಡಮ್. ಅಂದ್ರೆ ಒಂದು ಆರ್ಡ್ರು ಈ ತರ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ರವಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದೇ ರವಿಚಂದ್ರನ್ ಸರ್ ಪಾರ್ಟ್ನ ಯಾವ ರೀತಿ ಇದೆ ಅಂದ್ರೆ ಸಿನಿಮಾದಲ್ಲಿ ಯಾವ ರೀತಿ ಜೀವ ತುಂಬುವಂತ ಕೆಲಸ ಮಾಡಿದ್ದಾರೆ ಅಂತ, ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಬರುತ್ತೆ ಅಂತ. ಆದ್ರೆ ಸಿನಿಮಾದಲ್ಲೇ ಪ್ರತಿಯೊಂದು ಪಾತ್ರಗಳು ಮೇಡಮ್, ರವಿ ಸರ್ ಅಂತಲ್ಲ, ಬೇರೆ ನೀವು ಬೇರೆ ಬೇರೆ ಪಾತ್ರಗಳನ್ನ ನೀವು ತಗೊಂಡೋದ್ರೆ ಪ್ರತಿ ಪಾತ್ರನೂ ತಿರುವು ಇದೆ. ಒಂದು ಮುಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಇರ್ಬೋದು, ಆ ಪಾತ್ರಕ್ಕೂ ಅಲ್ಲ, ಅದು ವೇರಿಯೇಷನ್ಸ್ ಹೆಸರೇ ಇದೆ. ಎಷ್ಟು ಸ್ಪೆಷಲ್ ಆಗಿದೆ ನೋಡಿ, ಮಚ್ಚಲಕ್ಷ್ಮಿ. ಅದೆಲ್ಲ ಪ್ರೇಮ್ ಸರ್ದೆ ಮೇಡಮ್. ಹ್ಮ್. ಅವರು ಫಸ್ಟ್ ಲಕ್ಷ್ಮಿ ಅಂತ ಇಟ್ಬಿಟ್ಟು ಹೋದೋ, ಮಗ ಇದೇನೋ ವರ್ಕ್ ಆಗ್ತಿಲ್ಲ ಕಣೋ, ಈ ಲಕ್ಷ್ಮಿ, ಭಾರತಿ, ಭವ್ಯ ಇವೆಲ್ಲ ಯಾರು ನೋಡ್ತಾರೆ, ಬೇರೆ ಏನಾದ್ರು ಸೌಂಡಿಂಗ್ ಕೊಡು ಈ ಪಾತ್ರಕ್ಕೆ ಅಂತ ಅಂದ್ಬಿಟ್ಟು ಮುಚ್ಚಲಕ್ಷ್ಮಿ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ದ ಮೇಡಮ್. ಏನಕ್ಕೆ ಮುಚ್ಚಲಕ್ಷ್ಮಿ ಅವಳು ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಟಡಿ ಮಾಡಿ ವರ್ಕ್ ಮಾಡ್ತಾ ಹೋದಾಗ, ಅವಳು ಬಾಯಿಂದ ಆಡೋ ಪ್ರತಿಯೊಂದು ಮಾತು ಮಚ್ಚೆಟ್ಟಿದ್ದಂಗೆ ಇರಬೇಕು, ಅದಕ್ಕೆ ಅವಳು ಮುಚ್ಚಲಕ್ಷ್ಮಿ ಅಂದ್ಬಿಟ್ಟು ಅವಾಗ ರೇಷ್ಮಾ ಅವ್ರ ಕ್ಯಾರೆಕ್ಟರ್ ನಾವು ಎಕ್ಸ್ಟ್ರಾವರ್ಟ್ ಆಗಿ ಕನ್ವರ್ಟ್ ಮಾಡಿದ್ದು. ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ತರ ಇವಾಗ ಪ್ರತಿಯೊಂದು ಪಾತ್ರನೂ ಚೆನ್ನಾಗಿ ಹೋಗುತ್ತೆ. ಅದರಲ್ಲಿ ರವಿ ಸರ್ ಹೇಗೆ ಅಂತ ಅಂದ್ರೆ ಬಿಟ್ಕೊಡಂಗಿಲ್ಲ ಮೇಡಮ್, ಸಿನಿಮಾದಲ್ಲಿ ನೋಡ್ಬೇಕು. ನಾನು ಎಷ್ಟು ಕ್ಯೂರಿಯಾಸಿಟಿಯಿಂದ ಏನಿರ್ಬೋದಪ್ಪ ಅಂತ ಕೇಳ್ತಿದ್ದೀನಿ, ಅಷ್ಟೊತ್ತಿಗೆ ಹಿಂಗೆ ಅಂದ್ಬಿಟ್ರ. ಓಕೆ, ಒಂದು ಲೈನಲ್ಲಿ ಹೇಳೋದಾದ್ರೆ, ಒಂದು ಹಿಂಟ್ ಕೊಡೋದಾದ್ರೆ ರವಿ ಸರ್ನ, ಆ ಆ ರವಿ ಸರ್ನ ನೋಡಿಲ್ಲ ಅಂತ ಹೇಳ್ಬೋದು ಮೇಡಮ್. ಆ ಥರ ಅವರು ಧ್ರುವ ಸರ್ಜಾ ಅವ್ರಿಗೆ ಏನಾಗಬೇಕು? ಓ ಮೇಡಮ್ ಓಪನಿಂಗ್ ಸೀನ್ ಅಲ್ಲಿ ಮೇಡಮ್ ಒಬ್ಬ ಮಚ್ಚೆಳ್ಕೊಂಡು, ಅಲ್ಲಿಂದ ಬಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ಮಚ್ಚೆಳ್ಕೊಂಡು ಎಲ್ಲ ಹೇಳ್ಬಿಡ್ಲ ಮೇಡಮ್. ಬೇಡ. ಇಂಟ್ರೋವಲ್ಗೆ ಒಬ್ಬ ಮಚ್ಚೆಳ್ಕೊಂಡು, 10ನೇ ಸೀನ್ಗೆ ಒಬ್ಬ ಮಚ್ಚೆಳ್ಕೊಂಡು. ಓಕೆ, ನೀವೇನು ಬಿಟ್ಕೊಡ್ತಾ ಇಲ್ಲ, ಏನೋ ಬಿಟ್ಕೊಡ್ಬಾರ್ದಲ್ಲ ಬಿಟ್ಕೊಡ್ಬಾರ್ದು. ನಾವೇ ನೋಡ್ತೀವಿ, ಎಸ್ಪೆಷಲಿ ನಿಮ್ಮ ಹತ್ರ, ಏನು ನೀವೆಲ್ಲ ಬಿಟ್ಕೊಡ್ಬಾರ್ದು. ಬಗ್ದಿರ್ತೀರ ಆಲ್ರೆಡಿ. ಓಕೆ, ನೀವು ರಕ್ಕಸಪುರದವಳು ಸಿನಿಮಾದಲ್ಲಿ ಒಂದು ಸಾಂಗ್ ಲಿರಿಕ್ಸ್ ಬರೀತೀರಾ. ಅದರಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ, ಪ್ರೇಮ್ ಅವರಿಗೆ ಸಂಬಂಧಪಟ್ಟ ಒಂದು ಲೈನ್ ಬರೀತೀರಾ. ಅದ್ರ ಬಗ್ಗೆ ಅಂದ್ರೆ ಪ್ರೇಮ್ ಸರ್ ನಾವು KD ವರ್ಕ್ ಮಾಡ್ತಿದ್ದ ಜೊತೆಗೇನೆ ರಕ್ಕಸಪುರದೊಳಗೆ ನಾವು ಜೊತೆಗೆ ವರ್ಕ್ ಮಾಡಿದ್ದೆ ಮೇಡಮ್. ನಮ್ಮ KD ಕೋ ಡೈರೆಕ್ಟ್ರೆ ರಕ್ಕಸಪುರದೊಳಗೆ ಡೈರೆಕ್ಟ್ರು. ಆ ವರ್ಕ್ ಮಾಡುವಾಗ ಪ್ರೇಮ್ ಸರ್ ನಮ್ಮ KD ವರ್ಷನ್ಗಳೆಲ್ಲ ಡೈಲಾಗ್ ಎಲ್ಲ ಸಖತ್ ಚೇಂಜ್ ಮಾಡೋರಲ್ಲ. ಅವಾಗ ಡಿಸಪಾಯಿಂಟ್ ಆದಾಗ, ಬೇಜಾರಾದಾಗ ಅವ್ರು ಮೋಟಿವೇಟ್ ಮಾಡೋರು. ಮಾಡ್ಬಿಟ್ಟು ಅವ್ನು ಮಾತು ಹೇಳೋರು, ಮಗ ನಾನು ಬೇಸಿಕಲಿ ಜೋಗಿ ಮಗ, ನಾನು ಬೇಡ್ತಾ ಇರ್ತೀನಿ, ನೀನು ಕೊಡ್ತಾ ಇರ್ಬೇಕು ಅಷ್ಟೇ ಅಂತ ಅಂದ್ಬಿಟ್ಟು. ನನಗೆ ಆ ಮಾತು ತುಂಬಾ ಮನ್ಸಲ್ಲಿ ಕುತ್ಕೊಬಿಟ್ಟಿತ್ತು ಮೇಡಮ್. ಏನ್ ಹಿಂಗಂದ್ಬಿಟ್ರಲ್ಲ, ಆದ್ರೆ ಫುಲ್ಫಿಲ್ ಮಾಡೋಗುರು ನೀನು ಅಂತ. ಆಮೇಲೆ ಪ್ರೇಮ್ ಸರ್ ಓಪನ್ ಚಾಲೆಂಜ್ ಆಗ್ತಾರೆ, ನನಗೆ ತೆಗಿಯೋ ತಾಕತ್ತಿದೆ, ನಿನಗೆ ಬರೆಯೋ ತಾಕತ್ತಿದೆಯಾ, ಬರೀ ನೀನು ಅಂತಾರೆ. ಆ ಥರ ಮಾತುಗಳು ಕೇಳಿರ್ತೀವಿ. ಈ ಥರ ಬಂದ್ಬಿಟ್ಟು ಕೊಡು ಡೈಲಾಗ್ ಕೊಡು ಅಂತ ಎಲ್ಲ ಹೇಳಿರೋದು, ಆ ಮಾತು ಹೆಂಗೆ ಗುರು ಅಂತ ಮನ್ಸಲ್ಲಿ ಉಳ್ಕೊಂಡಿತ್ತು. ಅಲ್ಲಿ ನಾವು ಮಾದೇಶ್ವರನ ಬಗ್ಗೆ ಆ ಸಾಂಗು, ಸಿದ್ದಪ್ಪಾಜಿ ಬಗ್ಗೆ ಆ ಸಾಂಗ್ನ ನಾವು ಒಂದು ಪ್ಲೇಸ್ಮೆಂಟ್ ಮಾಡೋ ಟೈಮಲ್ಲಿ ಅವರು ಜೋಗಿ ಅನ್ನೋದು ಒಂದು ಏನಿದೆ ಅದು ಒಕ್ಲಲ್ಲಿದೆ ಮೇಡಮ್. ಅವಾಗ ಈ ಪದ ಅಲ್ಲಿ ಕೂರ್ಸೋಣ ಅಂತ ಅನ್ನಿಸ್ತು. ಆಮೇಲೆ ಆ ಸಾಂಗ್ನ ಪ್ರೇಮ್ ಸರ್ ಆಡಬೇಕು ಅಂತ ನಾವು ಫಿಕ್ಸ್ ಆಗ್ಬಿಟ್ಟಿದ್ದು. ಅದನ್ನ ಅವರು ಅವ್ರ ಕೈಲಾಡ್ಸೋ, ಶಂಕರ್ ಮಾಧವನ್ ಕೈಲಾಡಿಸಿ, ಕೈಲಾಶ್ ಕೇರ್ ಕೈಲಾಡಿಸಿ, ಇನ್ನೊಬ್ರು ಕೈಲಾಡಿಸಿ, ವಿಜಯ್ ಪ್ರಕಾಶ್ ಅವ್ರ ಕೈಲಾಡಿಸಿ ಅಂತ ಅವ್ರು ಆಪ್ಷನ್ ಕೊಟ್ಟರು, ನೀವೇ ಆಡ್ಬೇಕಿದನ್ನ ಅಂತ. ಆಮೇಲೆ ನನ್ನ ಬರ್ದಿರೋ ಸಾಂಗ್ನ ಅವ್ರು ಆಡ್ತಾರೆ, ನನಗೆ ತುಂಬ ಖುಷಿ. ಅವಾಗ ಬರೆದು ಆನಂದ್ ಅಡಿಯಾಗೆಲ್ಲ ತಗೊಂಡೋದಾಗ ಫಸ್ಟ್ ಒಂದೇ ಚರಣ ಇದ್ದಿದ್ದು ಮೇಡಮ್. ಅದು ಹತ್ತೂರಲ್ಲಿ ನಿನ್ನ ಒತ್ತು ಮೆರೆಸಿದರೆ ಚೆನ್ನ ಒಂದೇ ಒಂದು ಚರಣ ಮಾತ್ರ ಇತ್ತು. ಅವಾಗ ನಮ್ಮ ಆನಂದ್ ಅಡಿಯ ಕಂಪ್ನಿಯವರು ಅದನ್ನು ಕೇಳಿ, ಇಲ್ಲ ಈ ಸಾಂಗು ತುಂಬ ಚೆನ್ನಾಗಾಗುತ್ತೆ, ಇನ್ನೊಂದು ಚರಣ ಆ್ಯಡ್ ಮಾಡಿ, ಇದು ಅಂದರೆ ಒಂದು ಪ್ರತಿ ಕಾಲ ಉಳ್ಕೊಳ್ಳೋ ಅಂತ ಒಂದು ಸಾಂಗ್ ಆಗುತ್ತೆ ಇದು ಅಂತ. ಅವಾಗ 2ನೇ ಚರಣ ಬರೆಯೋಕ್ಕೆ ಶುರು ಮಾಡಿದಾಗ, ಇಲ್ಲ ಇಲ್ಲೊಂದು ಅವಕಾಶ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರೇಮ್ ಸರ್ ನನಗೇನು ಹೇಳಿದ್ರು,
ಮಗ ನಾನು ಬೇಸಿಕಲಿ ಜೋಗಿ ಅಂತ ಅಲ್ಲಿ ಬರದೆ, ಅದು ಕೈಯ ಚಾಚಿದ ಜೋಗಿ ನಿಂತೋ ನಿನಗೆ ತಲೆ ಬಾಗಿ ಅಂತ ಅಂದ್ಬಿಟ್ಟು, ಅಂದರೆ ನಮ್ಮಲ್ಲಿರೋ ಒಂದು ಬೆಸ್ಟ್ ವರ್ಕ್ನ ತೆಗಿಯೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು ಅನ್ನೋದು ಒಂದು ಅರ್ಥ ಅಷ್ಟೇ ಮೇಡಮ್. ಸೊ ಅವ್ರಿಗೆ ಹೇಳಿದ್ರ ನಿಮ್ ಈ ಲೈನ್ ನಾನು ಬರ್ದಿದ್ದೀನಿ? ಇಲ್ಲ ಮೇಡಮ್, ಅದು ಯಾವತ್ತೂ ಹೇಳಿರ್ಲಿಲ್ಲ ಮೇಡಮ್. ಅದನ್ನ ಹೇಳಿರ್ಲಿಲ್ಲ ಅಂದ್ರೆ ಗೊತ್ತಾಯ್ತಾ ಅವರಿಗೆ? ಅದು ಮೊನ್ನೆ ನಾನು ಸ್ಟೇಜ್ ಮೇಲೆ ಹೇಳಿದಾಗಲೇ ಗೊತ್ತಾಗಿದ್ದು ಅವ್ರಿಗೆ. ಹೆಂಗಿತ್ತು ರಿಯಾಕ್ಷನ್? ಏನೋ ಬಡಿ ಮಗನೇ ಏನೇನೋ ಬರ್ದಿದ್ಯೇನೋ ಗೊತ್ತೇ ಆಗಿಲ್ಲ ಕಣೋ ಅಂತ ಅಂದ್ರು. ಆಮೇಲೆ ಚೆನ್ನಾಗಿ ಮಾತಾಡ್ದೆ ಅಂತ ಅಂದ್ರು. ಎಲ್ಲಿಟ್ಟಿದೆ ಇವೆಲ್ಲ, ಬರೀ ಪೇಪರ್ ಮೇಲೆ ಮಾತ್ರ ಬರೀತಿ ಅನ್ಕೊಂಡಲ್ಲ ಅಂತ ಅಂದ್ರು. ಈಗ ಹಾಡಿಗೆ ಲಿರಿಕ್ಸ್ ಎಲ್ಲ ಬರೆಯೋದು ಇದು ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರಿ ಮೇಡಮ್? ಅದು ಫ್ಯಾಷನ್ ಮೇಡಮ್. ಡೈಲಾಗ್ಸ್ ಬಂದ್ಬಿಟ್ಟು ರೇಷನ್, ಲಿರಿಕ್ಸ್ ಬಂದ್ಬಿಟ್ಟು ಫ್ಯಾಷನ್. ಅಷ್ಟೇ. ಅದೊಂದು ಆಸೆ ಬರಿಬೇಕು ಬರಿಬೇಕು ಅಂತ ಅಂದ್ಬಿಟ್ಟು. ಇನ್ನು ಏನೆಲ್ಲ ಟ್ಯಾಲೆಂಟ್ಸ್ ಇದೆ ಕ್ರಾಂತಿ ಅವರಿಗೆ ಅಂತ? ಇಷ್ಟೇ ಮೇಡಮ್, ಇನ್ನೇನಿಲ್ಲ ಮೇಡಮ್. ನೀವು ಹುಟ್ಟೆಸ್ರೆ ಕ್ರಾಂತಿನ ಅಥವಾ ಚೇಂಜ್ ಮಾಡ್ಕೊಂಡಿದ್ದ? ಅದು ಸಿನಿಮಾಗೋಸ್ಕರ ಚೇಂಜ್ ಮಾಡಿದ್ದು ಮೇಡಮ್. ಒಂದೇ ಹುಟ್ಟೆಸ್ರು ಏನಿತ್ತು? ಅರುಣ್ ಅಂತ. ಅರುಣ್ ಅಂತ ಇತ್ತು. ಸಿನಿಮಾಗೋಸ್ಕರ ಅಂದ್ರೆ ಯಾವ ಟೈಮಲ್ಲಿ ಚೇಂಜ್ ಮಾಡ್ಕೊಂಡಿದ್ದು? ಅಂದರೆ ಮೈ ನೇಮ್ ಇಸ್ ಕಿರಾತಕ ಆದಮೇಲೆ ಮೇಡಮ್, ಎಷ್ಟು ಸರ್ ಜೊತೆ ವರ್ಕ್ ಮಾಡ್ತಿದ್ನಲ್ಲ ಅದಾದಮೇಲೆ ಚೇಂಜ್ ಮಾಡಿದ್ದು. ನಾನು ಏನೋ ಒಂದು ಕೇಳ್ಪಟ್ಟೆ, ಅಂದರೆ ಶೂಟಿಂಗ್ ಸೆಟ್ಗಳೆಲ್ಲ ಪ್ರೇಮ್ ಸರು ತುಂಬ ಅಂದರೆ ಕೋಪ ಮಾಡ್ಕೊಳ್ಳೋದು, ಬೈಯೋದು, ಲೈಕ್ ಕೆಲಸ ಮಾಡೋ ಟೈಮೆಲ್ಲ ಫನ್ನಿ ಆಗಿರೋದು ಲೈಕ್ ತುಂಬ ಜಾಸ್ತಿ ಅಂತೆ, ಹೌದಾ? ಹೌದು ಮೇಡಮ್. ಅದರಲ್ಲೂ ಎಸ್ಪೆಷಲಿ ಎಮೋಷನ್ ಸೀನ್ ಆಗಿರ್ಬೋದು, ಮಾಸ್ ಸೀನ್ ಇರ್ಬೋದು, ಅವ್ರ ಹತ್ರಕ್ಕೂ ಹೋಗೋಕ್ಕಾಗಲ್ಲ ಮೇಡಮ್. ನಾವು ಪಕ್ಕದಲ್ಲಿ, ನಾವು ರೈಟರ್ಗಳೇ ಪಕ್ಕದಲ್ಲಿ ಹೋಗೋಕ್ಕಾಗಲ್ಲ. ಆರ್ಟಿಸ್ಟ್ ಜೊತೆ ಹಂಗೆ ಹಿಂಗೆ ಅದು ಇದು ಅಂತಿರ್ತಾರೆ. ಆಮೇಲೆ ಅದು ಕೆಲಸದ ಮೇಲೆ ಇರೋ ಪ್ರೀತಿ ಮೇಡಮ್. ಅದು ಹೌದು. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ಎತ್ತೋ ಆಗಿರ್ಬೋದು, ಜನ್ಮ ಕೊಟ್ಟೋರಾಗಿರ್ಬೋದು, ಕೆಲಸ ಕೊಟ್ಟಿರೋರಾಗಿರ್ಬೋದು, ಬೈತಾರೆ. ಯಾಕೆಂದರೆ ಅವ್ನು ಸರಿಯಾದ ದಾರಿಲಿ ಹೋಗ್ಲಿ, ಅವ್ನು ತಪ್ಪು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದನ್ನು ಮೋಟಿವೇಟಾಗಿ ತಗೊಂಡು ಹೋಗ್ಬೇಕು. ಅದರಲ್ಲಿ ಪ್ರೇಮ್ ಸರ್ ಚೆನ್ನಾಗಿ ತಿಳಿಸಿ ಹೇಳ್ತಾರೆ, ಕೂರ್ಸಿ ಹೇಳ್ತಾರೆ, ಬೈದು ಹೇಳ್ತಾರೆ, ತಿದ್ದು ಹೇಳ್ತಾರೆ, ಕೈ ಹಿಡಿದು ಬರ್ಸಿ ಹೇಳ್ತಾರೆ, ಹೆಗ್ಲ ಮೇಲೆ ತಟ್ಬಿಟ್ಟು ಹೇಳಿಸ್ತಾರೆ. ಅದು ಅವ್ರ ಗುಣ. ಓಕೆ, ಅವಾಗೆಲ್ಲ ಏನು ಅನಿಸುತ್ತೆ? ಏನಾಗಿದೆ ಮೇಡಮ್ ನಿಮಗೆ? ಲೈಕ್ ಆ ರೀತಿ ಏನೋ ಒಂದು ಹೊಗಳಿದಾಗ ಅಥವಾ ಬೈದಾಗ ಇದು ಹಿಂಗಲ್ಲ ಕಣೋ ಹಿಂಗೆ ಅಂತ ಹೇಳಿದಾಗ ಹೇಗೆ ಅನಿಸುತ್ತೆ? ಆದರೆ ಎಕ್ಸಾಕ್ಟ್ ಫ್ಯಾಕ್ಟ್ ಏನೂ ಇಲ್ಲ ಮೇಡಮ್. ಯಾಕಂದರೆ ನನ್ನನ್ನು ಹೊಗಳುತ್ತಾ ಇರೋದು ಅವರೇನೆ, ಬೈತಾ ಇರೋದು ಅವರೇನೆ. ಆ ಎರಡರಲ್ಲೂ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಮೇಡಮ್. ಇವಾಗ ನಾವು ಕೆಲಸ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳೋದು ಅವರೇ, ಬೈಯೋದೇನಕ್ಕೆ ಚೆನ್ನಾಗಿ ಮಾಡು ಅಂತ ಬೈಯೋದಕ್ಕೆ. ಅದು ಹೊಗಳ್ಬಿಟ್ರು ಅಂದ್ಬಿಟ್ಟು ತುಂಬ ಖುಷಿ ಪಡೋದು, ಬೈದ್ಬಿಟ್ರು ಅಂತ ಬೇಜಾರು ಮಾಡ್ಕೊಳ್ಳೋದು, ಅದೆಲ್ಲ ನಮ್ಗೆ ಗಂಟ್ಲು ಇಲ್ಲ ಮೇಡಮ್. ಸಿನಿಮಾಗೆ ಬಂದಾಗಲೇ ಬಿಟ್ಬಿಟ್ಟು ಅವೆಲ್ಲ ನಾವು. ಸೊ ಇದೆಲ್ಲದರ ನಡುವೆ ರಕ್ಷಿತಾ ಮೇಡಮ್ ಕೂಡ ನಿಮ್ಮೆಲ್ಲರ ಜೊತೆಗೂ ಒಂದೊಳ್ಳೆ ಬಾಂಡಿಂಗ್ನ ಮೇಂಟೈನ್ ಮಾಡಿದ್ದಾರೆ. ನಾನು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋಗಳು, ಫೋಟೋಗಳನ್ನು ನೋಡ್ತಾ ಇದ್ದೆ. ಸೊ ಅವರ ಮತ್ತು ನಿಮ್ಮ ಒಂದು ಟೀಮ್ನ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದಾದರೆ? ಅರೆ, ಸ್ಟೇಜ್ ಮೇಲೆ ಹೇಳೋದಲ್ಲ ಮೇಡಮ್, ಮನೆ ಮಕ್ಕಳು ನಾವು ಅಂತ. ಅವ್ರ ಮನೆ ಪ್ರತಿ ಪೂಜೆ ಆಗಲಿ, ಪ್ರತಿ ಫಂಕ್ಷನ್ ಆಗಲಿ, ಏನೇ ಆಗಲಿ, ಅವ್ರ ಬರ್ಡೇ ಆಗಲಿ ನಾವಿರಬೇಕು. ಅದನ್ನ ಅವ್ರು ಬಯಸ್ತಾರೆ. ನಮ್ಮನೆ ಮಕ್ಕಳು ಕಂಡ್ರು ನೀವು ನಮ್ಮ ಜೊತೆಗೆ ಇರಬೇಕು. ಅವ್ರ ತೋಟದಲ್ಲಾಗಿರ್ಬೋದು, ಆದರೆ ಪ್ರತಿ ವೀಕೆಂಡು ಅವರು ಹೋಗ್ತಾರೆ ಒಂದು ರಿಲ್ಯಾಕ್ಸೇಷನ್ಗಾಗಿರ್ಬೋದು, ಆ ತೋಟ ನೋಡ್ಕೊಳಕ್ಕಾಗಿರ್ಬೋದು, ಅಲ್ಲೋಗಿ ಅವ್ರು ಕೆಲಸ ಮಾಡ್ತಾರೆ. ಪ್ರೇಮ್ ಸರ್ ಆಗಿರೋದು, ರಕ್ಷಿತಾ ಮೇಡಮ್ ಆಗಿರೋದು, ರಕ್ಷಿತಾ ಮೇಡಮ್ ಬಿರಿಯಾನಿ ಮಾಡ್ಕೊಡ್ತಾರೆ ನಮಗೆಲ್ಲ. ಇವತ್ತೇನು ಚೆನ್ನಾಗಿರುತ್ತಾ? ಸಾಗದ ಮಾಡ್ತಾರೆ. ಏನು ಇಷ್ಟ ನಿಮಗೆ ಅವ್ರು ಇಷ್ಟು ಮಾಡ್ಕೊಟ್ಟಿರೋ ಅಡುಗೆಗಳಲ್ಲಿ? ಏನು ಇಷ್ಟ? ನಾನ್ ವೆಜ್ಜೇ ಮೇಡಮ್. ನಾನ್ ವೆಜ್ ಮೇಜರ್ ಅದೇ. ನಾವು ತೋಟಕ್ಕೆ ಹೋದ್ರೆ ಮೇಜರ್ ನಾನ್ ವೆಜ್. ಪ್ರೇಮ್ ಸರ್ ಇವತ್ತು ನಾವು ಪ್ರೇಮ್ ಸರ್ ಜೊತೆ ಜರ್ನಿ ಮಾಡ್ತೀವಲ್ಲ ಮೇಡಮ್, ಒಂದು ವಿಷಯ ಹೇಳಬೇಕು ಅಂತಂದ್ರೆ, ನಾವು ಅವ್ರ ಕಾರಲ್ಲಾಗಿರ್ಬೋದು, ಇಷ್ಟು ಥ್ರೂ ಔಟ್ ಜರ್ನಿಲಿ ನಾವೆಲ್ಲೇ ಹೋಗ್ತಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಮಗ ನಾನೇನೋ ತಿನ್ಬೇಕು ಅಡುಗೆ ಮಾಡ್ರು ಅಂತ ಇವತ್ತು ಅನ್ನಲ್ಲ ಅವರು. ನೀವೇನು ತಿಂತೀರೋ ಅಂತಾನೆ ಕೇಳೋದವ್ರು. ನಾವು ಶೂಟ್ಗೆ ಆಗಿರ್ಬೋದು, ನಾವು ಬಾಂಬೆಗೆ ಹೋಗಿರ್ತೀವಿ, ಎಲ್ಲ ಕಡೆ ಹೋಗಿರ್ತೀವಿ, ಮಕ್ಕಳ ನೀವೇನು ತಿಂತೀರೋ ಅದನ್ನೇ ಆರ್ಡ್ರ್ ಮಾಡೋಣ ಹೇಳ್ರು ಅಂತ ಅಂದ್ಬಿಟ್ಟು ನಾವು. ಅದೊಂಥರ ಮೇಡಮ್, ಅದು ಇಷ್ಟು ಕೆಲವು ಸಲ ಪ್ರೀತಿನೂ ತುಂಬ ಭಯ ಹುಡ್ಸುತ್ತೆ ಮೇಡಮ್, ಉಳಿಸ್ಕೋಬೇಕಲ್ಲ ಅಂತ. ಅದೇ ಬ್ಲೆಸ್ಸಿಂಗ್ ಫೀಲ್ ಅಂತೂ ಇದ್ದೇ ಇರುತ್ತೆ ಮೇಡಮ್. ಆ ಥರ ರಕ್ಷಿತಾ ಮೇಡಮ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ತುಂಬ ಖುಷಿ ಇದೆ ಮೇಡಮ್. ಅಂದ್ರೆ ಅವ್ರ ಮಗ ಮಾತಾಡ್ತಾರ, ಅವ್ರು ಹೇಗಿರ್ತಾರೆ? ಅವ್ನು ಬ್ರದರ್ ಥರ ಮೇಡಮ್ ನಮಗೆ. ಗಾಂಧಿ ಅಣ್ಣ ಅಂತಾನೆ, ನಾವು ಏನಪ್ಪ ಹೀರೋ ಅಂತ ರೇಗಿಸ್ತಾ ಇರ್ತೀವಿ. ಅದೊಂದು ಬಾಂಡಿಂಗ್ ಇದ್ದೇ ಇದೆ ಮೇಡಮ್. ಅಂದ್ರೆ ಶೂಟಿಂಗ್ ಸೆಟ್ಗಳಿಗೆಲ್ಲ ರಕ್ಷಿತಾ ಮೇಡಮ್ ಬರ್ತಾರೆ ಮೇಡಮ್, ಬರ್ತಾರೆ. ಆಮೇಲೆ ಶೂಟಿಂಗ್ ಸೆಟ್ ಆಗಿರ್ಬೋದು, ಆಮೇಲೆ ಸಿನಿಮಾ ಯಾವ ಹಂತದಲ್ಲಿ ಕೆಲಸಗಳು ನಡೀತಾ ಇದೆ, ಏನು ನಡೀತಾ ಇದೆ ಅನ್ನೋದಾಗಿರ್ಬೋದು, ಪ್ರತಿ ಕ್ಯಾರೆಕ್ಟರ್ಗಳು. ಇವಾಗ ಫ್ಯಾಮಿಲಿ ಅಲ್ವಾ ಮೇಡಮ್, ಒಂದೇ ಫ್ಯಾಮಿಲಿ ಅಂತ ಅಂದರೆ ಫೋನ್ ಮಾಡ್ತಿರ್ತಾರೆ ಮೇಡಮು. ಸರ್ರಿಗೆ ಫೋನ್ ಮಾಡಿದಾಗಲೂ ಅಷ್ಟೇ, ಏನು ನಡೀತಿದೆ ಕೆಲಸ, ಚೆನ್ನಾಗಿ ಮಾಡ್ರು ಅಂತ ನಮಗೆಲ್ಲ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಅವೆಲ್ಲ ನಾನು ನೋಡಿದ ಪ್ರಕಾರ ಪ್ರೇಮ್ ಸರ್ ಹಿಂದೆ, ಅಂದ್ರೆ ಈ KD ಹಿಂದೆ ಒಂದು ಶಕ್ತಿಯಾಗಿ ರಕ್ಷಿತಾ ಮೇಡಮ್ ನಿಂತ್ಕೊಂತಾರೆ. ಪ್ರತಿ ಹಂತದಲ್ಲೂ ಕೂಡ ಒಂದು ಸಪೋರ್ಟಿವ್ ಆಗಿ, ಇದು ಹಂಗಲ್ಲ, ಒಂದಷ್ಟು ಕಾಂಟ್ರವರ್ಸಿ ಆದಾಗ್ಲೂ ಇದು ಹಂಗಲ್ಲ ಹಿಂಗೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾಗಿರ್ಬೋದು, ಅದನ್ನ ಜಸ್ಟಿಫೈ ಮಾಡ್ಕೊಂಡಿದ್ದಾಗ್ಬೋದು. ಸೊ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾವತ್ತಾದ್ರೂ ಪ್ರೇಮ್ ಸರ್ ಮಾತಾಡಿದ್ರಾ ರಕ್ಷಿತಾ ಮೇಡಮ್ ಬಗ್ಗೆ?
ಯಾವಾಗಲೂ ರೇಗಿಸ್ತಾನೆ ಇರ್ತಾರೆ ನಾನು ನೋಡ್ದಾಗೆಲ್ಲ. ಬಟ್ ನಿಮಗೆ ಗೊತ್ತಿರೋ ರೀತಿ ಯಾವತ್ತಾದ್ರೂ ಮಾತಾಡಿದ್ರ ಅವ್ರ ವರ್ಕ್ ಬಗ್ಗೆ? ಇಲ್ಲ, ಅದು ಪ್ರೀತಿ ಇದ್ದೇ ಇರುತ್ತೆ ಮೇಡಮ್. ಆ, ಯಾಕಂದ್ರೆ ಪ್ರತಿ ಹಂತದಲ್ಲೂ ಪ್ರೇಮ್ ಸರ್ ಎಷ್ಟು ಕಷ್ಟಪಡ್ತಾರೆ ಅಂತ ಹೌದು. ರಕ್ಷಿತಾ ಮೇಡಮ್ ನೋಡಿರ್ತಾರಲ್ಲ ಮೇಡಮ್. ಎಷ್ಟೊಂದ್ಸಲ ಮನೆಗೆ ಹೋಗಿರಲ್ಲ ಮೇಡಮ್, ಅವರು ಆಫೀಸಲ್ಲಿ ಇರ್ತಾರೆ. ನೈಟ್ 11 ಗಂಟೆ 12 ಗಂಟೆ ನಾವು ರಿಲ್ಯಾಕ್ಸ್ ಆದ್ರೂ ಕೂಡ ಅವ್ರು ರಿಲ್ಯಾಕ್ಸ್ ಆಗಿರಲ್ಲ. ಎಡಿಟಿಂಗ್ ಅಂತೂ ನೋಡ್ತಲೇ ಇರ್ತಾರೆ. ಅವ್ರು ಏನಾದರೂ ಮಗ ಸಾಯಂಕಾಲ ಬತ್ತಿಂಕೊಂಡು ಎಡಿಟಿಗೆ ಅಂತ ಅಂದರೆ ಒಂದು 6 ಗಂಟೆ 7 ಗಂಟೆಗೆ ಬತ್ತಿಂದ್ರೆ ಎಡಿಟರ್ ಸತ್ತ ಅವತ್ತು. ಅವ್ರು 2 ಗಂಟೆಗೆ ಹೋಗ್ತಾರೋ 4 ಗಂಟೆಗೆ ಹೋಗ್ತಾರೋ ಗೊತ್ತಿರಲ್ಲ. ಅಷ್ಟು ವರ್ಕಾಲಿಕ್ಕು ಪ್ರೇಮ್ ಸರ್. ಹಾರ್ಡ್ ವರ್ಕ್ ಎಲ್ಲ ನೋಡಿರ್ತಾರಲ್ಲ ಮೇಡಮ್ ರಕ್ಷಿತಾ ಮೇಡಮು, ಅವ್ರು ಅಪ್ರಿಷಿಯೇಟ್ ಮಾಡಿರ್ತಾರೆ. ಆಮೇಲೆ ಕೆಲವೊಂದು ಈ ಕಾಂಟ್ರವರ್ಸಿ ಆದಾಗಲೂ ಕೂಡ ಜೊತೆಗೆ ಬಂದು ನಿಂತಿರ್ತಾರೆ. ಆ ಹೌದು. ಥರ ಸಪೋರ್ಟು ಸಿಗೋದು ಫ್ಯಾಮಿಲಿ ತುಂಬ ದೊಡ್ಡ ವಿಚಾರ. ಅದಕ್ಕೆ ಮೇಡಮ್ ಥ್ಯಾಂಕ್ಸ್ ಹೇಳಬೇಕು. ಓಕೆ. ಈ KD ಸಿನಿಮಾ ನಿಮಗೆ ಎಷ್ಟು ವರ್ಷದ ಜರ್ನಿ? 3 ವರ್ಷ ಜರ್ನಿ ಮೇಡಮ್. 3 ವರ್ಷದ ಜರ್ನಿ. 3 ವರ್ಷದಲ್ಲಿ ಏನೇನು ಒಂದಷ್ಟು ಸವಾಲುಗಳನ್ನು ಎದುರಿಸಿದ್ರಿ, ಏನೇನು ಸ್ವೀಕರಿಸಿದ್ರಿ, ಮತ್ತೆ ಏನೇನು ಕೊಡ್ತು ನಿಮಗೆ KD ಸಿನಿಮಾ? KD ಒಂದು ಜೀವನ ಕೊಡ್ತು ಅಂದ್ರೂ ಹ್ಮ್ ತಪ್ಪಾಗಲ್ಲ ಮೇಡಮ್. ತಪ್ಪಾಗಲ್ಲ. ಯಾಕಂದರೆ ಅದ್ರ ಹಿಂದೆ ಒಂದು ಬ್ಯಾಡ್ ಫೇಸ್ ಇತ್ತು ಲೈಫು. ಹ್ಮ್ ಅಂದರೆ ಒಂದಷ್ಟು ಸಿನಿಮಾ ಬರೀತಾ ಇದ್ದೆ, ಹೆಸರಾಗ್ತಿರ್ಲಿಲ್ಲ, ಗುರುತಿಸ್ತಾ ಇರಲಿಲ್ಲ. ಆಮೇಲೆ ಸಿನಿಮಾ ನೋಡ್ಕೊಂಡು ಬಂದಿರೋಲ್ಲ, ಮಗ ಚೆನ್ನಾಗಿ ಬರ್ದಿದೆ ಕಣೋ, ಚೆನ್ನಾಗಿ ವರ್ಕ್ ಮಾಡಿದ್ದೆ ಅನ್ನೋರು. ಅದರಿಂದ ನನಗೆ ಬೇರೆ ಸಿನಿಮಾಗಳು ಸಿಗೋವು, ಕೆಲಸ ಇಲ್ಲ ಅಂತಲ್ಲ. ಆದರೆ ಒಂದು ರೆಕಗ್ನೈಸ್ ಆಗಬೇಕಲ್ಲ ಮೇಡಮ್. ಒಬ್ಬ ಈ ಹುಡುಗ ಒಬ್ಬ ಒಳ್ಳೆ ರೈಟ್ರು ಅಂತ ಇಂಡಸ್ಟ್ರಿಲಿ ಗುರುತಿಸ್ಬೇಕಲ್ಲ, ಮೇಜರೇ ಅದು ನನಗೆ KD ಸಿನಿಮಾಯಿಂದ ಸಿಕ್ತು ಮೇಡಮ್. ಆಮೇಲೆ ತುಂಬ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡವ್ರ ಪ್ರೀತಿಯು ಸಿಕ್ತು. ಅವ್ರ ಮನೆ ಫಂಕ್ಷನ್ಸ್ಗೆ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಆ ಥರ ಅದು ಬೇರೆ ಥರ ಫೀಲು. ಆಮೇಲೆ ತುಂಬ ಫ್ಯಾಮಿಲಿಲಿ ಭಾಗ ಆಗೋ ಒಂದು ಅವಕಾಶ ಸಿಕ್ತು. ಅವೆಲ್ಲ ತುಂಬ ಖುಷಿ ಇದೆ ಮೇಡಮ್. ಒಂದು ತುಂಬು ಕುಟುಂಬ ಹೌದು ಮೇಡಮ್. ಅಲ್ವಾ? ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಗೆ ವರ್ಕ್ ಮಾಡಿ ಅವರಿಗೆ ಡೈಲಾಗ್ಸನ್ನು ಬರ್ದು ಅದನ್ನ ಅವ್ರ ಬಾಯಲ್ಲಿ ಕೇಳಬೇಕಾದ್ರೆ ನಮಗೊಂದು ಫಸ್ಟ್ ಫೀಲ್ ಇರುತ್ತಲ್ಲ, ಅದನ್ನ ಮಾತ್ರ ಹೇಳ್ಕೊಳಕ್ಕಾಗಲ್ಲ. ಬಟ್ ಆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ವರ್ಕ್ ಮಾಡಿ ನಿಮಗೆ ಏನು ಅನ್ನಿಸ್ತು? ಆದರೆ ಲೈಫಲ್ಲಿ ಅವರೆಲ್ಲ ಏನಕ್ಕೆ ಅಷ್ಟು ದೊಡ್ಡವರಾಗಿದ್ದಾರೆ ಅಂದರೆ ಮೇಡಮ್, ಮೇಜರ್ ಸಿಂಪ್ಲಿಸಿಟಿ ಮೇಡಮ್. ವೆರಿ ಸಿಂಪಲ್ಲು. ಯಶ್ ಸರ್ ಆಗಿರ್ಬೋದು, ಗಣೇಶ್ ಸರು, ರಾಜ್ಬಿ ಶೆಟ್ಟಿ ಸರು, ಧ್ರುವ ಸರು, ವೆರಿ ಸಿಂಪಲ್ಲು. ಆಮೇಲೆ ಯಾರು ರಿಲ್ಯಾಕ್ಸ್ ಆಗಲ್ಲ ಮೇಡಮ್. ಅವರು ವರ್ಕಲ್ಲಿ ಒಂದು ಬ್ರೇಕಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಬೇರೆ ಏನಾದ್ರು ಮಾಡೋಣ ಲೈಫಲ್ಲಿ. ಏನಾದ್ರು ಇವಾಗ ಊಟದ ಬ್ರೇಕಲ್ಲೂ ಕೂಡ ಕುತ್ಕೊಂಡು ಹೋಗ್ರು, ಈ ಸೀನ್ ಇಲ್ಲಿವರೆಗೂ ಆಯ್ತಾ, ಇಲ್ಲಿಂದ ಬೇರೆ ಏನಾದ್ರು ಮಾಡಬೇಕಲ್ಲ, ನಾಳೆ ಸೀನ್ ಏನು ಹೇಳು ಅನ್ನೋದನ್ನ ಬ್ರೇಕಲ್ಲಿ ಆ ಬಿಡುವಿನ ಸಮಯದಲ್ಲೂ ಕೂಡ ಕೆಲಸಕ್ಕೆ ಅವರು ತೊಡಗಿಸ್ಕೊತಾರಲ್ಲ ಮೇಡಮ್. ಅದಕ್ಕೆ ಅವ್ರು ಸ್ಟಾರ್ಗಳಾಗಿರೋದು. ಆ ಸ್ಟಾರ್ಗಿರಿ ಸುಮ್ಮನೆ ಬರಲ್ವಲ್ಲ ಮೇಡಮ್. ನಿದ್ದೆಗೆಟ್ಟಿರ್ತಾರೆ, ಊಟ ಬಿಟ್ಟಿರ್ತಾರೆ, ಎಷ್ಟೋ ಅವಮಾನಗಳಾಗಿರ್ತವೆ, ಎಷ್ಟೋ ಅನುಮಾನಗಳು ಪಟ್ಟಿರ್ತಾರೆ ಅವ್ರ ಮೇಲೆ. ಇವನು ಆಗ್ತಾನ ಗುರು, ಹೀರೋ ಆಗ್ತಾನ ಅಂತ ಅಂದ್ಬಿಟ್ಟು. ಇವಾಗ ಮೊನ್ನೆ ಧ್ರುವ ಸರ್ ಹಿಂಗೆ ಹೇಳ್ತಾ ಇದ್ರು, ಸಿನಿಮಾ ಜರ್ನಿನೇ ಹೀಗೆ ಮೇಡಮ್. ಅಂದರೆ ಒಂದ್ಸಲ ಪ್ರಮೋಷನ್ಸ್ ನಾವು ಜೋರಾಗಿ ಮಾಡ್ತೀವಿ, ಒಂದ್ಸಲ ಪ್ರಮೋಷನ್ ಕಡಿಮೆ ಆಗುತ್ತೆ. ಆ ಥರ ನಾವು ಮಾತಾಡ್ತಾ ಇದ್ದಾಗ ಪ್ರಮೋಷನ್ ಏನು ಮಾಡೋಣ ಅಂತಂದ್ರೆ ಧ್ರುವ ಸರ್ ಒಂದು ಮಾತು ಹೇಳಿದ್ರು, ಗುರು ಬೀದಿಲಿ ಜನನೇ ಇಲ್ಲ ಅಂದಾಗ ಬೀದಿ ನಾಟಕ ಆಡ್ಬಿಟ್ಟು ಜನ ಸೇರಿಸ್ತವ್ರು. ನಾನು 100 ಕೋಟಿ ಯಾಕೆ ಸಿನಿಮಾ ಮಾಡಿದ್ದೀವಿ, ಜನ ಬರಲ್ವಾ, ಬತ್ತರ ಬಾಗುರು, ನಮ್ಮ ಜನ ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ. ಆ ಜರ್ನಿ ಅವ್ರನ್ನ ನೆನಪಿಸ್ತಾ ಇರುತ್ತೆ ಮೇಡಮ್ ಪ್ರತಿ ಸವಾಲಲ್ಲೂ ಕೂಡ. ಆ ಥರ KD ಎಲ್ಲರೂ ಚುಚ್ಚಿ ಮಾತಾಡೋ ಟೈಮಲ್ಲಿ ಅವರಿಗೆ ಧೈರ್ಯ ಕೊಡೋರು ಯಾರು ಜೊತೆಗಿದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹೌದು ಮೇಡಮ್. ಅಲ್ವಾ? ಹೌದು. ಬಟ್ ನಿಮ್ ಟೀಮ್ ಅದನ್ನ ಮಾಡಿದೆ ಅಂತ ನಾನ್ ನೋಡಿದ ಮಟ್ಟಿಗೆ ಮಾಡಿದೆ ನಿಮ್ ಟೀಮ್. ಅರೆ ನಮ್ಮ ಟೀಮಲ್ಲಿ ನೆಗೆಟಿವಿಟಿ ಅನ್ನೋದೇ ಇಲ್ಲ ಮೇಡಮ್. ಹೌದು. ಗುರು ಯಾರೋ ಒಬ್ಬ ಬೆಳೆದ ಗುರು, ಯಾರೋ ಒಬ್ಬ ಏನೋ ಹೆಸರು ಮಾಡ್ತಾನೆ ಗುರು, ಆ ಖುಷಿ ಫೀಲೇ ಇಲ್ಲ ಮೇಡಮ್. ಇವತ್ತು ನಮ್ಮ ಟೀಮಲ್ಲಿ ಒಂದು 10-12 ಜನ ಹುಡುಗರು ಇದ್ದೀವಿ. ನಾನು ಪ್ರತಿ ಸಲ ಸೀನ್ನ ಬರ್ದಾಗ್ಲೂ ಪ್ರೇಮ್ ಸರ್ಗಿಂತ ಮುಂಚೆ ಹೋಗಿ ನಾನು ಅವ್ರಿಗೆ ಹೇಳೋದು, ನಮ್ಮ ಭರತ್, ದೇವು, ಲೋಕಿ ಅಂತ, ಬಾಬಣ್ಣ, ಒಂದಷ್ಟು ಜನ, ಅಯ್ಯಪ್ಪ ನಮ್ಮ ಸ್ಕ್ರಿಪ್ಟ್ ಟೈಪ್ ಮಾಡ್ತಿದ್ದವರು. ಅವ್ರು ಟೈಪ್ ಮಾಡುವಾಗ ಒಂದಷ್ಟು ಕರೆಕ್ಷನ್ ಮಾಡೋರು. ಸರ್ ಇಲ್ಲೇನೋ ಇದೆ ನೋಡಿ ಸರ್, ಈ ಥರ ಚೇಂಜ್ ಮಾಡಿ ಸರ್ ಅಂತ ಹೇಳೋರು. ಆ ಹುಡುಗರಿಗೆ ನಾವು ಹೇಳ್ತಾ ಇದ್ದಾಗ, ಅಣ್ಣ ಇದು ಹಂಗಣ, ಇನ್ನೂ ಏನೋ ಬೇಕಣ್ಣ, ಬೇರೆ ಏನೋ ಬೇಕು ಅಂತ. ಯಾಕಂದ್ರೆ 20-25 ವರ್ಷ ಜರ್ನಿ ಇರೋ ಡೈರೆಕ್ಟ್ರು ಮೇಡಮ್. ಅವ್ರ ಹತ್ರ ನಾವೇನೋ ಬರ್ದ್ಬಿಟ್ಟು ಹೇಳೋಕ್ಕಾಗಲ್ವಲ್ಲ ಮೇಡಮ್. ಒಂದು ಭಯ ಇರುತ್ತೆ ಒಳಗಡೆ. ಆ ಥರ ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದು. ಇವತ್ತು ಎಷ್ಟೇ ಹೊರಗಡೆ ಕ್ರಾಂತಿಕುಮಾರ್ ಅಂತ ಹೆಸರು ಬಂದಿದೆ ಅಂದರೆ ಅದರಲ್ಲಿ ಒಂದು ಭಾಗ ಅವರು ಆಗಿದ್ದಾರೆ. ಅದು ತುಂಬ ಖುಷಿ ಇದೆ. ಆಮೇಲೆ ನೆಗೆಟಿವಿಟಿ, ಚುಚ್ಚು ಮಾತುಗಳು ಎಲ್ಲ ಕಡೆ ಇರುತ್ತೆ ಮೇಡಮ್. ನಮ್ಮ ಟೀಮ್ ಅದಕ್ಕೆ ತಲೆನೂ ಕೆಡಿಸ್ಕೊಳಕ್ ಹೋಗಲ್ಲ. ಯಾರೋ ಮಾಟ ಮಾಡಿ ನಿಂಬೆಹಣ್ಣು ಹೆಸರು ತಗೊಂಡೋಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಅಂತಾರೆ ನಾವು. ನಮ್ಗೆ ಅವೆಲ್ಲ ಏನಿಲ್ಲ. ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗ್ಸ್ ಫುಲ್ ಇಂಟರ್ವ್ಯೂನಲ್ಲೆಲ್ಲ ಬಂದಿದೆ, ನೀವು ನೋಡ್ಲೇಬೇಕು ಅದನ್ನ. ಆ ಥರ ಮೇಡಮ್ ಅವೆಲ್ಲ ಏನು ತಲೆನೇ ಕೆಡಿಸ್ಕೊಳ್ಳಲ್ಲ, ಕೆಲಸ ಮಾಡ್ಬೇಕಷ್ಟೆ. ಸಂಜಯ್ ದತ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ನಮಗೆ ಗೊತ್ತಿಲ್ಲ ಆ ವಿಷಯಗಳು. ಅವ್ರ ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತಾರೆ, ಸೊ ನಿಮ್ಗಳ ಜೊತೆಗೆಲ್ಲ ಹೇಗಿರ್ತಾರೆ, ಸೊ ಅವ್ರು ಹೇಗಿರ್ತಾ ಇದ್ರು. ಆಮೇಲೆ ಸಂಜಯ್ ದತ್ ಸರ್ದು ನಾವು ಮೊದಲನೇ ಶೂಟು ಏನು ಮಾಡಿದ್ವು ಮೇಡಮ್, ಅದು ಫುಲ್ಲು ಕಂಪ್ರೆಸರ್ ಹೊಡೆದು ಫುಲ್ ಡಸ್ಟಲ್ಲೇ ಮಾಡಬೇಕಿತ್ತು ಮೇಡಮ್. ಡಸ್ಟ್ ಫುಲ್ ಡಸ್ಟು. ಆ ಡಸ್ಟಲ್ಲಿ ಅವರು ಬರೋದು, ಆ ಬಿಲ್ಡಪ್ಸ್ ಎಲ್ಲ ನಾವು ಶೂಟ್ ಇಟ್ಕೊಂಡಿದ್ದು. ಆ ಪೋರ್ಷನ್ನ ಶೂಟ್ ಮಾಡುವಾಗ, ಬಾಬಾ ನೀವು ಕ್ಯಾರವನ್ಗೆ ಹೋಗ್ಬಿಡಿ ಬಾಬಾ ಅಂತ ಅಂದರೂ ಕೂಡ ಒಂದೇ ಮಾತು, ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ,
ನೀವು ಮಾಡಿ ನಿಮ್ಮ ಪಾಡಿ ನೀವು ಮಾಡಿ ಅಂತ ಅಂದ್ಬಿಟ್ಟು ಬಂದು ಡೈರೆಕ್ಟ್ರ್ ಪಕ್ಕ ಹೋದ್ರು, ಇಲ್ಲ ದೂರದಲ್ಲಿ ಚೇರ್ ಹಾಕೊಂಡು ಕ್ಯಾರವನ್ಗೆ ಹೋಗ್ತಾ ಇರಲಿಲ್ಲ ಮೇಡಮ್ ಅವರು. ನಮ್ಮ ಪ್ರೇಮ್ ಸರ್ ಹೇಳೋರು, ಶಿವಣ್ಣನ ಜೊತೆ ಕೆಲಸ ಮಾಡುವಾಗ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಶಿವಣ್ಣ ಒಂದ್ಸಲ ಗೆಟಪ್ ಹಾಕಿ ಸ್ಪಾಟ್ ಇಳಿದ್ರು ಅಂದರೆ ಮುಗೀತು. ಪ್ಯಾಕಪ್ ಅಂದಾಗ ಇಲ್ಲ ಊಟಕ್ಕೆ ಹೋಗುವಾಗಲೇ ಶಿವಣ್ಣ ಕ್ಯಾರವನ್ಗೆ ಹೋಗ್ತಾ ಇದ್ದಿದ್ದು. ಅಷ್ಟು ಕಂಫರ್ಟಬಲ್ ಆಗಿ ನಮ್ಮನ್ನೆಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಪ್ರೇಮ್ ಸರ್ ಅಷ್ಟು ಕಂಫರ್ಟಬಲ್ ಆಗಿ ಎಲ್ಲರ ಜೊತೆ ಬ್ಲೆಂಡ್ ಆಗ್ತಾರೆ ಮೇಡಮ್. ಸಂಜಯ್ ದತ್ ಸರ್ ಆಗಿರ್ಬೋದು, ಅದು ಟಾಮ್ ಕ್ರೂಸ್ ಬಂದ್ರು ಅವ್ರು ಹಂಗೆ ಅವ್ರನ್ನ ಬ್ಲೆಂಡ್ ಮಾಡೇ ಮಾಡ್ತಾರೆ ವರ್ಕ್ಗೆ. ಆಮೇಲೆ ತುಂಬ ಜನ ಹೇಳೋರು ಸಂಜಯ್ ದತ್ ಅವ್ರು ಜಾಸ್ತಿ ಟೇಕ್ ಕೊಡಲ್ಲ, ನಾವು ಶೂಟ್ ಮಾಡುವಾಗ 1 ಟೇಕ್ 2 ಟೇಕಲ್ಲೇ ಓಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರೇಮ್ ಸರ್ಗೋಸ್ಕರ ನೈಟ್ ಶೂಟ್ ಮಾಡಲ್ಲ ಅಂದ್ರು ನೈಟ್ ಶೂಟ್ ಮಾಡಿದ್ದಾರೆ. ರೋಪ್ ಹಾಕಲ್ಲ ಅಂದ್ರು ಪ್ರೇಮ್ ಸರ್ ರೋಪ್ ಹಾಕ್ಸಿದ್ದಾರೆ. ಆಮೇಲೆ 10-15 ಟೇಕ್ ಮಾಡಿಸಿದ್ದಾರೆ. 10-15 ಟೇಕ್ ಮೇಡಮ್, ಯಾಕಂದ್ರೆ 1000 ಜನ ಜೂನಿಯರ್ಸ್ ಇರೋರು, 1000 ಜನ ಜೂನಿಯರ್ಸ್ ಮಧ್ಯ ಸಂಜಯ್ ದತ್ ಸರ್ ಇರೋರು. ಇವ್ರು ಪರ್ಫೆಕ್ಟ್ ಆಗಿ ಮೇಡಮ್ ಪ್ರತಿ ಶಾಟು ಪ್ರತಿ ಸೀನು ಸಂಜಯ್ ದತ್ ಸರ್ ಅವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟ್ ಆಗಿ ಮಾಡೋರು. ಎಲ್ಲೋ ಜಿಮ್ಮಿ ಬರುವಾಗ ಒಂಚೂರು ಶೇಕ್ ಆಗ್ಬಿಡೋದು ಗಾಳಿ ಬರ್ತಕ್ಕೆ, ಯಾಕಂದ್ರೆ ಓಪನ್ ಗ್ರೌಂಡಲ್ಲಿ ಸೆಟ್ ಹಾಕಿರೋ ನಾವು ಸೀಗೇಳೆ ಒಂದು 20 ಎಕರೆ ಸೆಟ್ ಅದು, ಅದ್ರ ಮಧ್ಯ ಜಿಮ್ಮಿ ಶೇಕ್ ಆಗ್ಬಿಡೋದು. ಆ ಟೈಮಲ್ಲಿ ಬೇರೆ ಟೇಕ್ ತಗೋಬೇಕು, ರೈನ್ ಎಫೆಕ್ಟ್ ಇರೋದು. ಇಲ್ಲ ಯಾರೋ ಹಿಂದೆಗಡೆ ಜೂನಿಯರ್ಸ್ ಹೋಗುವಾಗ ಈ ಗುರು ಸಂಜಯ್ ದತ್ ನೋಡ್ತಾ ಇದೀನಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇರೋರು, ಲವ್ ನೋಡ್ಬೇಡ್ರ ಕಣೋ ಅಂತ ನಾವು ಬೈಯೋದು. ನಮ್ಮ ಹಿಂದೆ ಒಂದು 20 ಜನ ಹುಡುಗರು ಡೈರೆಕ್ಷನ್ ಟೀಮ್ ಸ್ಪಾಟಲ್ಲಿ, ಅವ್ರಿಗೆಲ್ಲ ನಾವು ಮಾಡೋ ಟೈಮಲ್ಲಿ ಅದು ಟೇಕ್ ಮೇಲೆ ಟೇಕ್ ಆಗೋದು. ಅದು ಅವೆಲ್ಲ ತುಂಬ ಕಂಫರ್ಟಬಲ್ ಆಗಿ ಮಾಡೋರು. ಆಮೇಲೆ ಶಿಲ್ಪಾಜಿ ಅದೆಲ್ರಿಗೂ ಗೊತ್ತಿರೋದೇ ಮೇಡಮ್, ಒಂದು ಟವಲ್ ಕಟ್ಕೊಂಡೆ ಎಲ್ಲ ಕಡೆ ಹೆಸರು ಮಾಡಿದ್ದು ಸಾಂಗಲ್ಲಿ ನಾವು ನೋಡಿದ್ದು ಅವ್ರನ್ನ ಫಸ್ಟ್ ಟೈಮು. ಅವ್ರ ಜೊತೆ ನಾವು ಕೆಲಸ ಮಾಡ್ತಿದ್ದೇವಲ್ಲ ಅದೇ ನಮಗೆ ಖುಷಿ ವಿಚಾರ. ಆಮೇಲೆ ಅವ್ರು ಬಾಲಿವುಡಲ್ಲಿ ಆಲ್ರೆಡಿ ತುಂಬ ಜನ ಕರೀತಾರೆ, ಏಕ್ದಮ್ ಅಪ್ಸರ ಅಂತಾರೆ ಅವ್ರನ್ನ. ಅಂಥವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಗುತ್ತೆ. ಅವರು ಒಂದ್ಸಲ ಶೂಟಿಂಗ್ ಸ್ಪಾಟಲ್ಲಿ ಲೇಟಾಗಿ ಬಂದ್ಬಿಟ್ರು, ಅಂದರೆ ತುಂಬ ಗೆಟಪ್ ಅವರೆಲ್ಲ ತುಂಬ ರೆಡಿ ಆಗೋದಕ್ಕೆ ಒಂದು 2 ಅವರ್ ಬೇಕಿತ್ತು. ಅವತ್ತೊಂದು ದಿನ 3 ದಿನ ತಗೋಬಿಡ್ತು. ನಾವು ಹೋಗ್ಬಿಟ್ಟು ಮೇಡಮ್ ಆಲ್ರೆಡಿ ಜ್ಯಾದ ಲೇಟ್ ಹೋಗಯ್ಯ ಮೇಡಮ್ ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆ ಮಾತಾಡ್ತಿದ್ದಾಗ, ಇಷ್ಟು ಪರ್ಫೆಕ್ಷನ್ ಏನು ಮೇಡಮ್ ಸ್ಪಾಟಲ್ಲಿ ಮಾಡೋಣ ಬನ್ನಿ ಮೇಡಮ್ ಅಂತ ಅದೊಂದು ಇರುತ್ತಲ್ಲ ಮೇಡಮ್. ಈ ಕಡೆ ಡೈರೆಕ್ಟ್ರು ಆಯ್ತೇನ್ರೋ ರೆಡಿ ಏನ್ರೋ ಅಂತ ಕೂಗ್ತಾ ಇರ್ತಾರೆ. ಅವಾಗ ನಾವು ಮಾತಾಡುವಾಗ ಅವ್ರು ಹೇಳಿದ್ರು, ಇಷ್ಟು ಪರ್ಫೆಕ್ಷನ್ ಏನಕ್ಕೆ ಮೇಡಮ್ ಬನ್ನಿ ಮೇಡಮ್ ಅಂತ ಅಂದಾಗ, ಈ ಪರ್ಫೆಕ್ಷನ್ ಇರೋದಕ್ಕೆ ಶಿಲ್ಪಾ ಶೆಟ್ಟಿ ಇಂಡಸ್ಟ್ರಿ ಇಷ್ಟು ವರ್ಷ ಉಳ್ಕೊಂಡಿರೋದು ಅಂತ. ಆ ಥರ ಕೆಲವೊಂದು ಏನೇ ಮಾಡಿದ್ರು ಪರ್ಫೆಕ್ಷನ್ ಆಗಿರಬೇಕು ಅಂತ ಅನ್ನೋದು ಅವರಿಂದ ನಾವು ಕಲ್ತಿದ್ದೀವಿ. ನಾನು ಇನ್ನೊಂದು ಗಮನಿಸಿದೆ, ಟ್ರೈಲರಲ್ಲಿ ಪ್ರತಿಯೊಬ್ರದ್ದು ಕಾಸ್ಟ್ಯೂಮು, ಮೇಕಪ್ಪು, ಅವರ ಆ್ಯಕ್ಟಿಂಗು ಬಹಳ ಪರ್ಫೆಕ್ಟಾಗಿ ಬಂದಿದೆ. ಅದೊಂದು ಅವರು ಮಚ್ಚಿಟ್ಕೊಳ್ಳೋ ರೀತಿ ಆಗಿರ್ಬೋದು, ಅದನ್ನ ಬಿಸಾಕೋ ರೀತಿ ಆಗಿರ್ಬೋದು, ಸ್ಲಿಪ್ಪರ್ ಹಾಕೊಳ್ಳೋ ರೀತಿ ಆಗಿರ್ಬೋದು, ಅದು ಹುಬ್ಬು ಪ್ರತಿಯೊಂದು ಕೂಡ ಬಹಳ ಪರ್ಫೆಕ್ಷನ್ ಆಗಿ ಬಂದಿದೆ. ಸೊ ಈ ಮೇಕಪ್ಪು ಕಾಸ್ಟ್ಯೂಮ್ ಇದೆಲ್ಲ ಯಾರು ಮಾಡಿದ್ದು ಮೇಡಮ್? ಅದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಂಜು ಅವರು ನಮ್ಮ ಕೋ ಡೈರೆಕ್ಟರ್ ಏನಿದ್ದಾರೆ, ಶಿವ ಸಾಂಗ್ ಬರ್ತಿದಾರಲ್ಲ ಅವರು, ಅವ್ರ ಜೊತೆ ದೇವರಾಜ್ ಸುಲೋಕ್ ಅಂತ, ಅವರಿಬ್ರು ಮೇಜರು ಆ ಡಿಪಾರ್ಟ್ಮೆಂಟ್, ಆ ಮೇಕಪ್ ಕಾಸ್ಟ್ಯೂಮ್ ಏನಿದೆ ಆ ಡಿಪಾರ್ಟ್ಮೆಂಟ್ ಮೇಡಮ್. ಅವ್ರಿಗಂತೂ ಚಿತ್ರ ಹಿಂಸೆ ಮೇಡಮ್. ಯಾಕೆ ಅಂತ ಅಂದರೆ ಮೇಜರ್ ಆರ್ಟಿಸ್ಟ್ಗಳನ್ನ ಚೇತನ್ ಅನ್ನೋರು ಡಿಸೈನ್ ಮಾಡೋರು ಕಾಸ್ಟ್ಯೂಮ್ಗಳು. ಅದ್ರ ಜೊತೆ ನಮ್ಮ ಭಾಷಾವೈ ಅಂತ ಇದ್ದಾರೆ, ಅವ್ರ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಅವರು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಜೂನಿಯರ್ಸ್ ಎಲ್ಲ ಅವ್ರು ಮೇಂಟೈನ್ ಮಾಡೋರು. ಆ ಮೇಂಟೈನ್ ಮಾಡುವಾಗ ಮೇಡಮ್ ನಾವು ಅರ್ಲಿ ಮಾರ್ನಿಂಗ್ ಒಂದು ಪ್ರೇಮ್ ಸರ್ ಯಾರು ತುಂಬ ಪರ್ಟಿಕ್ಯುಲರ್ ಏನಂದ್ರೆ 6 ಗಂಟೆ 6:15 ಶಾರ್ಟ್ ಬೇಕು ಮಗ ನನಗೆ, ಸನ್ರೈಸ್ ಶಾರ್ಟ್ ಅವರು ಅವಾಗಿಂದ ತಕ್ಕ ಬಂದಿದ್ದಾರಂತೆ. ಅದು ಇವಾಗ ಅದು ಕಡಿಮೆ ಆಗ್ತಾ ಇದೆ. ಪ್ರೇಮ್ ಸರ್ ಈಗಲೂ ಪರ್ಟಿಕ್ಯುಲರ್ ನಂಗೆ ಆ ಶಾರ್ಟ್ ಬೇಕು ಅಂತ. ಅದನ್ನ ಮಾಡಬೇಕು ಅಂತ ಅಂದರೆ ಇವರಿಬ್ಬರು ಬೆಳಗಿನ ಜಾವ 4:15 ಸ್ಪಾಟಿಗೆ ಬರಬೇಕು ಮೇಡಮ್. 4:15 ಪ್ರತಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಸ್ಪಾಟಿಗೆ ಬರಬೇಕು. ಅವ್ರು ಜೂನಿಯರ್ಸ್ ಇದ್ರೆ 500 ಜನ ಇರೋರು, ಒಂದ್ಸಲ 1000 ಜನ ಇರೋರು. ಆಮೇಲೆ ಅವ್ರು ಯಾವುದೋ ಸಿನಿಮಾ ಮಾಡಿ ಬಂದಿರೋರು, ಅವರಿಗೆ ಸೈಡ್ ಲಾಕಲ್ಲಿ 80s ಥರ ಇರಬೇಕು. ಆ ಹೇರ್ ಸ್ಟೈಲ್ಗಳು ಸ್ವಲ್ಪ 80s ಥರ ಆ ಲುಕ್ ಎಲ್ಲ ಇರಬೇಕು, ಅವೆಲ್ಲ ಮಾಡಿಸ್ಬೇಕು. ಅವ್ರದ್ದೊಂದು ಸೆಟಪ್ ಇತ್ತು, ಈ ಕಟಿಂಗ್ ಮಾಡೋಕ್ಕೆ ಶೇವಿಂಗ್ ಮಾಡೋಕ್ಕೆ ಒಂದು ಸೆಟಪ್ ಇತ್ತು. ಅಷ್ಟು ಜನ ಸೆಟಪ್ಗಳನ್ನ ಇವ್ರು ರೆಡಿ ಮಾಡಿಸಿ, ಕಾಸ್ಟ್ಯೂಮ್ ರೆಡಿ ಮಾಡಿಸಿ, ಇದ್ರ ಮಧ್ಯ ಪ್ರಾಪರ್ಟಿಲಿ ಬಾಬು ಸರ್ ಮತ್ತು ಲೋಕೇಶ್ ಅಂತ ಇದ್ರು, ಅವ್ರ ಪ್ರಾಪರ್ಟಿಗಳೆಲ್ಲ ಈ ಕಡೆ ರೆಡಿ ಮಾಡ್ತಿರೋ, ಇವ್ರು ಈ ಕಡೆ ರೆಡಿ ಮಾಡ್ತಾ ಇರೋರು. ನೆಕ್ಸ್ಟ್ ವೆಹಿಕಲ್ ಡಿಪಾರ್ಟ್ಮೆಂಟು, ಅಲ್ಲಿ ಭರತ್ ಲಿಂಗೇಶ್ ಅಂತಿದ್ದಾರೆ, ಅವ್ರು ವೆಹಿಕಲ್ ಡಿಪಾರ್ಟ್ಮೆಂಟನ್ನ ನೋಡ್ಕೊಳ್ಳೋರು. ಅಲ್ಲಿ ಡಬಲ್ ಡೆಕ್ಕರ್ ಬಸ್ ಬೇಕು ಅಂತ, ತುಂಬ 80s 70s ಸಿನಿಮಾಗಳು, ಮಣಿರತ್ನಂ ಸಿನಿಮಾಗಳು ಫ್ಯಾನು ಪ್ರೇಮ್ ಸರ್. ಆ ಡಬಲ್ ಡೆಕ್ಕರ್ ಬಸ್ ಇರೋದು ಮಗ, ಹೀರೋಯಿನ್ ಹೋಗುವಾಗ ಹೀರೋ ಹೋಗುವಾಗ ಒಂದು ಕ್ಯೂಟಾಗಿ ಒಂದು ಸ್ಮೋಕ್ ಎಫೆಕ್ಟಲ್ಲಿ ಬರೋದು, ಆ ಥರ ಶಾರ್ಟ್ಸ್ ತನಗೆ ಬೇಕು ಕಂಡ್ರು ಅಂತ ಪ್ರೇಮ್ ಸರ್ ಕೇಳೋರು. ಅದನ್ನು ಪ್ರೊಡಕ್ಷನ್ಗೆ ಹೇಳೋರು, ಪ್ರೊಡಕ್ಷನ್ ಅವ್ರು ಸರ್ ನಿಮ್ಗೆ ಏನು ಬೇಕು ಮಾಡಿ ಅನ್ನೋ ಒಂದು ಧೈರ್ಯ ಕೊಡೋರು. ಆ ಡಬಲ್ ಡೆಕ್ಕರ್ ಬಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಮೇಡಮ್ ಹುಡುಕಿದ್ರೆ. ಎಂಟೈರ್ ಇಂಡಿಯಾದಲ್ಲಿ ನಿಮಗೆ ಆ ವರ್ಷನ್ನು ಆ ಪ್ಯಾಟರ್ನ್ ನಿಮಗೆ ಸಿಗಲ್ಲ ನಿಮಗೆ. ಅದನ್ನು ಸ್ಪಾಟಿಗೆ ಕರೆಸಿ ರೆಡಿ ಮಾಡಿಸಿ, ಅದು ಬಾಂಬೆಯಿಂದ ಕರೆಸಿ. ಆಮೇಲೆ ಸಂಜಯ್ ಸರ್ ಬೈಕ್ ಆಗಿರ್ಬೋದು ಅವ್ರದ್ದು, ಅದ್ರ ಜೊತೆ ವಿಂಟೇಜ್ ಬೈಕ್ಗಳು ಪುಣೆಯಿಂದ ಬಾಂಬೆಯಿಂದ ನಿಮ್ಗೆ ಒಂದೊಂದು ಬೇರೆ ಬೇರೆ ಕಡೆಯಿಂದನೂ ನಿಮಗೆ ಒಂದೊಂದು ವೆಹಿಕಲ್ ಸಿಗೋದು ಅಷ್ಟೇ ಮೇಡಮ್. ಬಾಂಬೆಯಿಂದ ಆಗಿರ್ಬೋದು, ಪುಣೆಯಿಂದ ಆಗಿರ್ಬೋದು, ಅವ್ರನ್ನೆಲ್ಲ ತಂದು ಕಲೆ ಹಾಕಬೇಕು. ರಾಜ್ದೂತ್ ಹಳೇ ಬೈಕ್ಗಳು, ಡಬಲ್ ಸೈಲೆನ್ಸರ್ ಬೈಕ್ಗಳು, ಅವೆಲ್ಲ ಇವಾಗ ಸಿನಿಮಾದಲ್ಲಿ ನೋಡೋಕೆ ಖುಷಿ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಅಷ್ಟು ಕಷ್ಟಪಟ್ಟಿದ್ದಾರೆ ಮೇಡಮ್. ಅಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಯಾವ ಕಾಲದ ಸ್ಟೋರಿ? ಅಂದರೆ 70s ಮತ್ತು 80s ಆ ಮಿಡಲಲ್ಲಿ ಬರುವಂಥ ಕತೆ ಮೇಡಮ್. ನೀವು ಫಸ್ಟ್ ಕಥೆಯನ್ನು ಕೇಳಿಸ್ಕೊಂಡಾಗ ಏನು ತಲೆಯಲ್ಲಿ ಏನು ಬಂತು? ಫಸ್ಟ್ ಕೇಳಿದಾಗ ನಾನು ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ
ಹೇಳಿದ್ದಾರೆ ಪ್ರೇಮ್ ಸರ ಇದೆ ಅಂತ ಅಂದ್ಬಿಟ್ಟು 2 ಒಟ್ಟಿಗೆ ಕೇಳಿದ್ ಮೇಡಮ್ ನಾನು. ಗುರು ಇದಾ ಕತೆ ಇಷ್ಟು ದೊಡ್ಡ ಕೇಳಿ ಕತೆ ಪಾರ್ಟ್ ಅಂತ. 2 ಲೋಡಿಂಗ್. ಅದೇ ಅದು ಆಲ್ರೆಡಿ ಪ್ರೇಮ್ ಸರ ಎಲ್ಲ ಕಡೆ ಹೇಳಿದ್ದಾರೆ ಅದು ಇಂಟರ್ವ್ಯೂಗಳಲ್ಲೆಲ್ಲ. ಅವೆರಡು ಕತೆನೂ ನಾನು ಒಟ್ಟಿಗೆ ಕೇಳಿದ್ದು. ಕೇಳಿದಾಗ ಅನ್ಸಿದ್ದು ಮಗ ಈ ಕಡೆಯಿಂದ ಅವ್ರು ಬರ್ತಾರೆ, ಆ ಭಾಷೆಯಿಂದ ಇವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ನಿಜವಾಗ್ಲೂ ಬರ್ತಾರ ಅನ್ನೋದೊಂದು ಇತ್ತು ಮೇಡಮ್. ಆಮೇಲೆ ಆ ಸಿನಿಮಾ ಏನಿದೆ ಅದು ಬಜೆಟು ದೊಡ್ಡ ಬಜೆಟು, ಆಮೇಲೆ ಸ್ಟಾರ್ ಕ್ಯಾಸ್ಟ್ ತುಂಬ ದೊಡ್ಡದು, ಆಮೇಲೆ ಕೆಲಸ ನಾವು ಈ ರೆಗ್ಯುಲರ್ ಸಿನಿಮಾಗೆ ಏನು ಮಾಡ್ತಿದ್ದೀವೋ ಅದಕ್ಕಿಂತ ಡಬಲ್ ಡ್ಯೂಟಿ ಇದ್ದೇ ಇರುತ್ತೆ ಅನ್ನೋದೊಂದು ಕ್ಲಾರಿಟಿ ಗೊತ್ತಾಯ್ತು ನಮಗೆ. ಆಮೇಲೆ ಈ ಸಿನಿಮಾ ಮಾಡ್ರೆ ನಮಗೊಂದು 4 ಹೆಸರಾಗುತ್ತೆ ಗುರು ಅನ್ನೋದೊಂದು ಧೈರ್ಯ ಇತ್ತು. ಅದೊಂದು ಖುಷಿ ಇತ್ತು, ಗುರುತಿಸ್ತಾರೆ, ಅದೊಂದು ಇತ್ತು ಮೇಡಮ್, ನಂಬಿಕೆ ಇತ್ತು. ಓಕೆ, ಪಾರ್ಟ್ 2ಗೂ ಇವರೇ ಎಲ್ಲ ಕಂಟಿನ್ಯೂ ಆಗ್ತಾರಾ ಅಥವಾ ಬೇರೆ? ಮೇಡಮ್ ಪಾರ್ಟ್ 2ಗೆ ಓಪನಿಂಗ್ ಸೀನ್ ಏನು ಅಂತ ಅಂದ್ರೆ ಎಲ್ಲ ಹೇಳ್ಬಿಡ್ತೀನಿ ಮೇಡಮ್. ಏನು ಹೇಳಲ್ಲ ನೀವು, ಸುಮ್ನೆ ನನಗೆ ಕ್ಯೂರಿಯಾಸಿಟಿ. ಮೇಡಮ್ ಪಾರ್ಟ್ 1 ಹೇಳಂಗಿಲ್ಲ ಮೇಡಮ್. ಇನ್ 3 ದಿನದ ಸಿನಿಮಾ ರಿಲೀಸ್ ತಗೊಂಡು ಜೈಲಲ್ಲಿ ಕೂರಿಸ್ಬಿಡ್ತಾರೆ ಎಲ್ಲ ಹೇಳ್ಬಿಟ್ಟು ಅಂತ. ಏನ್ ಪಾರ್ಟ್ 2 ಹೇಳ್ಬಿಟ್ಟು ಅಲ್ಲ ಇವರೇ ಕಂಟಿನ್ಯೂ ಆಗ್ತಾರೆ ಹೆಂಗೆ ಅಂತ ಅದೊಂದು ಹೇಳ್ಬೋದು. ಅದನ್ನು ಹೇಳಲ್ಲ ಅದನ್ನು ಹೇಳಲ್ಲ ಮೇಡಮ್, ಅದನ್ನು ಹೇಳಂಗಿಲ್ಲ. ಓಕೆ, ತುಂಬಾ ಕಾನ್ಫಿಡೆನ್ಷಿಯಲ್ ಅದು. ಈ ಮಚ್ಚು ಪ್ರೇಮ್ ಸರ್ಗೆ, ಮಚ್ಚಿಗೂ ಮತ್ತೆ ಪ್ರೇಮ್ ಸರಿಗೂ ಅವಿನಾಭಾವ ಸಂಬಂಧ ಏನಾದ್ರು ಇದೆ ಅನ್ಸ್ತಾ ನಿಮ್ಗೆ? ಅನ್ಸುತ್ತೆ ಮೇಡಮ್, ಯಾಕಂದ್ರೆ ಮಚ್ಚು ಪ್ರೇಮ್ ಸರ್ಗೆ ಮಚ್ಚ ಇದ್ದಂಗೆ. ಮಚ್ಚ ಚೆನ್ನಾಗಿದೆ. ಆತರ ಅವ್ರ ಸಿನಿಮಾದಲ್ಲಿ ಅವ್ರ ಏನಾರು ಇಡ್ಸಿದ್ರು ಅಂತ ಅಂದ್ರೆ ಅದು ಪಕ್ಕಾ ವಿಜುವಲ್ ಟ್ರೀಟ್ಮೆಂಟ್ ಮೇಡಮ್ ಅದು ಆಡಿಯನ್ಸ್ಗೆ. ಆಮೇಲೆ ನಾವು ಫಸ್ಟ್ ಟೈಮ್ ಕೇಳಿದಾಗ ಏನ್ ಜಾನರು ವರ್ಕ್ ಮಾಡ್ತೀಯ ಮಗ ಅಂತ ಅಂದಾಗ ಏನ್ ಜಾನರು ಅಂದಾಗ ಈ ತರ ಗ್ಯಾಂಗ್ಸ್ಟರಿಸಮ್ ಅಂತ ಅಂದಾಗ ಅದು ನನ್ನ ಫೇವ್ರೇಟ್ ಜಾನರು. ಅದ್ರಲ್ಲಿ ಪ್ರೇಮ್ ಸರ್ ಮಚ್ಚಿಡಿಸ್ತಿದ್ದಾರೆ, ಧ್ರುವ ಸರಿ ಫಸ್ಟ್ ಟೈಮು ಅಂತ ಅಂದ್ರೆ ಶೋರ್ ಶಾಟ್, ಇದ್ರಲ್ಲಿ ಒಳ್ಳೆ ರೈಟಿಂಗ್ ಸ್ಪೇಸ್ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರ ಸಿನಿಮಾಗಳು ಜೋಗಿ ಆಗಿರ್ಬೋದು, ಜೋಗಯ್ಯ ಆಗಿರ್ಬೋದು, ಕ್ರಿಯಾ ಆಗಿರ್ಬೋದು, ಆಲ್ರೆಡಿ ಎಲ್ಲ ಬೆಂಚ್ ಮಾರ್ಕ್ ಇಂಡಸ್ಟ್ರಿಲಿ. ಆ ಡೈಲಾಗ್ಸ್ ಆಲ್ರೆಡಿ ಬೆಂಚ್ ಮಾರ್ಕು. ಅದಕ್ಕೆ ನಾವು ಮ್ಯಾಚ್ ಮಾಡೋದು, ನಾವು ಬೀಟ್ ಮಾಡೋಕ್ಕಂತೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ಕಾಲ್ದೋಳುಗಳು ನಾವು ಆ ಸಿನಿಮಾಗಳಿಗೆ, ಅವಕ್ಕೆ ಅಟ್ಲೀಸ್ಟ್ ಏನೋ ಒಂದು 10 ಒಂಚೂರು ಮ್ಯಾಚ್ ಮಾಡೋಣ ಅಂತ ವರ್ಕ್ ಮಾಡಿದ್ದು. ಅದ್ರಲ್ಲಿ ಪ್ರೇಮ್ ಸರ್ ಇನ್ಪುಟ್ಸ್ ಮಚ್ಚಿಡಿಯೋ ಸಿನಿಮಾ ಅಂತ ಅಂದ್ರೆ ಅವರು ಬೇರೆ ರೇಂಜಲ್ಲೇ ಇರ್ತಾರೆ. ನಾನು ಹಾಗೆ ಒಂದಷ್ಟು ಇಂಟರ್ವ್ಯೂಸ್ ನೋಡ್ತಿದ್ದೆ KD ಪ್ರಮೋಷನ್ದು. ಧ್ರುವ ಸರ್ಜಾ ಸರ್ ಆಗಿರಬಹುದು, ಪ್ರೇಮ್ ಸರ್ ಆಗಿರಬಹುದು, ಆ ಟೀಮ್ ಅವರು ಫಸ್ಟ್ ಮಾತಾಡೋದು ಡೈಲಾಗ್ಸ್ ಬಗ್ಗೆ. ಹಿಂಗೆ ನಮ್ಮ ಹುಡುಗ ಹಿಂಗೆ ಬರ್ದಿದ್ದಾನೆ, ತುಂಬ ಇಷ್ಟ ಆಯಿತು, ಎಲ್ಲೂ ನನ್ನ ಹತ್ರ ಏನೋ ಇನ್ಪುಟ್ಸ್ಗಳನ್ನ ತಗೊಂಡೇ ಕೆಲವೊಂದು ಕಡೆ ಎಲ್ಲ ಬರ್ದಿದ್ದಾನೆ ಅಂತ. ಇದು ನೋಡಿದ್ರೆ ಎಲ್ಲ ನೋಡಿದೆ ಮೇಡಮ್. ಏನು ಅನ್ನಿಸ್ತಾ? ಹಂಗೆ ಬೇರೆಯವರು ಕಳಿಸ್ತಾ ಇರ್ತಾರೆ, ಫ್ಯಾನ್ಸು, ನಮ್ಮ ಫ್ಯಾಮಿಲಿಲಿ ಫ್ರೆಂಡ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಅಂದ್ರೆ ಅಷ್ಟು ದೊಡ್ಡವ್ರ ಬಾಯಲ್ಲಿ ಇಷ್ಟು ಚಿಕ್ಕವ್ರ ಹೆಸರು ಬರೋದೇ ತುಂಬಾ ದೊಡ್ಡ ವಿಚಾರ ಮೇಡಮ್. ಅದರಲ್ಲೂ ನಾವು ಮಾಡಿರೋ ಕೆಲಸ ನಮಗೆ ಗುರುತಿಸುತ್ತಲ್ವ ಮೇಡಮ್, ಅದು ಅಂಥವ್ರ ಹತ್ರ ಅದು ಅವ್ರ ದೊಡ್ಡತನ ಮೇಡಮ್. ಅದು ಅವ್ರು ನನ್ನ ಹೆಸರು ಹೇಳ್ದೇನೂ ಕೂಡ ಭಾಷಣ ಮುಗಿಸ್ಬೋದು, ಇಂಟರ್ವ್ಯೂಗಳು ಮುಗಿಸ್ಬೋದು, ಸ್ಪೀಚ್ ಮುಗಿಸ್ಬೋದು, ಬೇರೆ ಇನ್ನೊಬ್ರು ಹೀರೋಗಳ ಹತ್ರನೋ ಇನ್ನೊಬ್ಬ ಡೈರೆಕ್ಟರ್ ಹತ್ರ ಮುಗಿಸ್ಬೋದು. ಯಾಕಂದ್ರೆ ಪ್ರೇಮ್ ಸರ್ ನನಗೆ ಸ್ಟಾರ್ಟಿಂಗ್ ಸಿನಿಮಾ ಮಾಡುವಾಗ್ಲೂ ಮಗ ನೀನು ಸಖತ್ತಾಗಿ ಬರೀತಿ ಅಂತ ನನಗೆ ಹೇಳೇ ಇರಲಿಲ್ಲ. ಪ್ರೇಮ್ ಸರ್ ಒಂದು 6 ತಿಂಗಳು 7 ತಿಂಗಳು ಅವರು ಚೆನ್ನಾಗಿದೆ ಕಣ ಅಂತ ಅಂದ್ಬಿಟ್ಟು, ಬಟ್ ಹಂಗೆ ಮುಗಿಸೋರು. ಚೆನ್ನಾಗಿದೆ ಮಗ, ಆಯ್ತು ವರ್ಕ್ ಆಗುತ್ತೆ ಕಣ, ಹಿಂಗೇನೆ ವರ್ಕ್ ಆಗ್ತಿದ್ಯಾ, ಇಲ್ಲ ಏನೋ ಇಲ್ಲ ಇನ್ನೂ ಬೆಸ್ಟ್ ಏನಾರು ಎಕ್ಸ್ಪೆಕ್ಟ್ ಮಾಡ್ತಿದಾರಾ ಅಂತ ಅಂದ್ಬಿಟ್ಟು. ಆಮೇಲೆ ಪ್ರೇಮ್ ಸರ್ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಮೇಡಮ್ ಹೊರಗಡೆ ನನಗೆ. ಅವರು ಹೇಳಿದ್ರು, ಬರ್ದವನೆ ಸಖತ್ತಾಗಿ ಬರ್ದವನೆ, ಗಾಂಧಿ ಅಂತ ಒಬ್ಬ ಹುಡುಗ ಬಂದವನೆ ಚೆನ್ನಾಗಿ ಬರ್ದವನೆ ಅಂತ. ಪ್ರೇಮ್ ಸರ್ ಅಂದ್ರ ಅಂತ ಅಂದ್ಬಿಟ್ಟು, ಹೋಗ್ರು ನಾವ್ಯಾಕೆ ಸುಳ್ಳು ಹೇಳೋಣ ಕೇಳಬೇಕಿರೆ ಅಂತ ಅಂದ್ಬಿಟ್ಟು, ಹೂನಪ್ಪ ನಿನ್ ಬಗ್ಗೆ ತುಂಬಾ ಮಾತಾಡಿದ್ರು ಅಂತ. ಅಂದ್ರೆ ಅವ್ರು ಯಾವತ್ತು ಎದುರುಗಡೆ ಆ ಪ್ರೀತಿನ ತೋರ್ಸಲ್ಲ. ನಮ್ಗೆ ಎಲ್ಲಿ ಸಿಗ್ಬೇಕೋ ಇವತ್ತು ನಾನು ಇಲ್ಲೇ ಕೂರ್ಸಿದೆ ಅಂದ್ರೆ ಅದು ಅವರಿಂದಾನೆ. ಅವರು ಬೇರೆ ಕಡೆ ಹೆಸರುಗಳ ಹೇಳಿರೋದ್ರಿಂದ ಆಗಿರ್ಬೋದು, ಎಲ್ಲಿ ಇರ್ಬೇಕೋ ಅಲ್ಲಿ. ಆಮೇಲೆ ಧ್ರುವ ಸರ್ ನಾವೇನು ಹೇಳಂಗೆ ಇಲ್ಲ ಮೇಡಮ್. ಅವ್ರ ಫ್ಯಾನ್ ಪೇಜಲ್ಲಿ ಹೇಳ್ಬೇಕು ಅಂತಂದ್ರೆ ಒಬ್ಬ ರೈಟರ್ನ ಇಷ್ಟು ಮೆರೆಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ಮೇಡಮ್. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವರು. ಆಮೇಲೆ ನಾನು ಸ್ಟೇಜ್ ಮೇಲೂ ಹೇಳಿದೆ ಸರ್ ಅಂತ ಶುರುವಾಗಿ ಜರ್ನಿ. ಯಾಕಂದರೆ ನಾವು ಸ್ಟಾರ್ಟಿಂಗು ಮೊದಲನೇ ಮೀಟಿಂಗಲ್ಲೇ ಪ್ರೇಮ್ ಸರ್ ಹೇಳ್ಬಿಟ್ರು, ಮಗ ನೀನು ಡೈಲಾಗ್ಸ್ದು ಸ್ಕ್ರಿಪ್ಟು ಏನೇ ಇನ್ಚಾರ್ಜ್ ಇದ್ರು ಕೂಡ ನೀನು ಕ್ರಾಂತಿಂಗ್ ಕೇಳ್ಕೊಬಿಡು, ನಾ ಏನಾರು ಅದ್ರ ಮೇಲೆ ಡೌಟ್ ಇರೋ ನನ್ನ ಹತ್ರಕ್ಕೆ ಬಾ, ನೀನು ಮಗ ನೀನು ನಂಬರ್ ಕೊಟ್ಬಿಡ, ಮಗ ನೀನು ನಂಬರ್ ತಗೊಳ ಅಂತ ಅಂದ್ಬಿಟ್ಟು ಇಬ್ರು ನಂಬರ್ ಶೇರ್ ಮಾಡಿಸ್ಬಿಟ್ರು. ಏನು ಇಷ್ಟು ಈಸಿನಾ ಅಂತ ಧ್ರುವ ಸರ್ಗೆ. ಆಮೇಲೆ ಧ್ರುವ ಸರ್ ಗುರು ಫೋನ್ ಮಾಡ್ತೀನಿ ಗುರು ಅಂತ ಅಂತ ಹೇಳ್ಬಿಟ್ಟು ಅವ್ರು ಹೆಂಗೆ ಬ್ರೋ ಅಂತಾರೆ, ಗ್ರೋ ಅಂತಾರೆ. ಅವ್ರು ರೆಗ್ಯುಲರ್ ಫ್ರೆಂಡ್ ಥರನೇ ಟ್ರೀಟ್ ಮಾಡೋದು ಎಲ್ರೂ. ಆ ಥರ ಅಂದ್ಬಿಟ್ರು. ನನಗೆ ಅದೊಂಥರ ಏನು ಗುರು ಇಷ್ಟು ಈಸಿನಾ, ಒಬ್ಬ ಸ್ಟಾರ್ ನಂಬರು ಮೊಬೈಲಲ್ಲಿ ನಮ್ಮ ನಂಬರ್ ಸೇವ್ ಆಗೋದು, ಅವ್ರ ನಂಬರ್ ನಮಗೆ ಸಿಗೋದು ಅಂತ. ಅಂದರೆ ಪ್ರೇಮ್ ಸರ್ ಕೆಲಸದಲ್ಲಿ ಅಷ್ಟು ಬ್ಲೆಂಡ್ ಆಗಿ, ನಾನು ಸ್ಟಾರ್ ಡೈರೆಕ್ಟ್ರು ಅಂತ ನಾನು ನೋಡಲ್ಲ, ಮಗ ನೀನು ಸ್ಟಾರ್ ಹೀರೋ ಅಂತ ನೀನು ನೋಡ್ಬೇಡ, ನೀನೇನೋ ಚಿಕ್ಕ ಹುಡುಗ ಮಗ, ಇನ್ನೂ ಹೊಸ ಹುಡುಗ ಈಗ ಬೆಳ್ಕೊಂಬರ್ತೀನಿ ಅಂತ ಬೇಡ. ಒಂದು ಫ್ರೆಂಡ್ಲಿ ಒಂದು ಝೋನ್ನ ಕ್ರಿಯೇಟ್ ಮಾಡ್ತಾರೆ ಅವರಿಬ್ರು. ಅದು ಅವರೇ ಆ ಝೋನ್ನ ಕ್ರಿಯೇಟ್ ಮಾಡಿ ಅವರೇ ಕೆಲಸ ಹೇಳಿದ್ನಲ್ಲ ಮೇಡಮ್, ಕೈ ಹಿಡಿದು ಬರ್ಸಿದ್ದು ಅವರೇ, ಬೆಂತಟ್ಟು ಬೆಳೆಸಿದ್ದು ಅವರೇ, ಎಲ್ಲ ಕಲಿಸಿ ಇವತ್ತು ನನ್ನ ಹೆಸರು ಹೊರಗಡೆ ಬರೋ ಥರ ಮಾಡ್ತಿರೋದು ಅವರೇ. ಕಾಲ್ ಮಾಡಿ ಎಲ್ಲ
ಮಾತಾಡಿರೋದಿದ್ಯಾ ಲೇಟ್ ನೈಟ್ಸ್ ಅಯ್ಯೋ, ಅಥವಾ ಮಾಡಿದ್ದಾರೆ ಯಾವಾಗ್ಲಾದ್ರೂ ಇದು ಹೇಗೆ ಅಂತ? ಮಾಡಿದ್ದಾರೆ ಮೇಡಮ್. ಧ್ರುವ ಸರ್ ಅಂತೂ ಮಾಡ್ತಾರೆ. ಅವ್ರು ಒಂದೇ ಮಾತು ಹೇಳೋದು, ನನ್ನ ಜೊತೆ ಕೆಲಸ ಮಾಡುವಾಗ ಮಲಗಬಾರ್ದು ಗುರು, ಎದಳು ಗುರು, ಯಾಕೆ ಗುರು ಮಲಗಿದ್ಯಾ ನೀನು ಅಂತ. ಭಯ್ಯ ಮನೇಲೆಲ್ಲ ಮಲಗ್ಬಿಟ್ಟಾರೆ ಭಯ್ಯ, ಗುರು ನಾಳೆ ಸೀನ್ ಏನಾರು ಹೇಳ್ದ ನೀನು ಅಂತ. ಅಂದ್ರೆ ನಾಳೆ ಸೀನ್ ಏನಿದೆ ಅವರು ತುಂಬಾ ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತ? ಎಕ್ಸ್ಪ್ಲೈನ್ ಮಾಡ್ಬೇಕು, ಜೊತೆಗೆ ಫೋನಲ್ಲೇ ರಿಹರ್ಸಲ್. ಅದ್ ಹೇಗೆ? ಅಂದ್ರೆ ಇವಾಗ ಹೀರೋಯಿನ್ ಸೀನ್ ಇರುತ್ತೆ ಮೇಡಮ್, ಹೀರೋಯಿಂದ ನಾನು ಈ ಕಡೆಯಿಂದ ಹೇಳ್ತಾ ಇರ್ತೀನಿ, ಆಮೇಲೆ ಅವ್ರು ಕೇಳ್ತಾರೆ ನನಗೆ ಮೈ ನೇಮ್ ಇಸ್ ಕಿರತಕ್ಕ ವರ್ಕ್ ಮಾಡುವಾಗ ನನಗೆ ಎಷ್ಟು ಸರ್ ಕೇಳೋರು, ಮಗ ನೀನ್ ಯಾವ ಟೋನಲ್ಲಿ ಬರ್ದಿದ್ದು ಹೇಳು, ನೀನ್ ಯಾವ ಟೈಮಿಂಗ್ ಅಲ್ಲಿ ಬರ್ದಿದ್ದು ಹೇಳು ಅಂತ ಕೇಳೋರು. ಅದು ತುಂಬಾ ಬೇರೆ ತರ ಫೀಲು ಮೇಡಮ್. ತುಂಬಾ ಜನ ಕೇಳಲ್ಲ ಅದನ್ನ. ಎಷ್ಟು ಸರ್ ಕೇಳೋರು, ಧ್ರುವ ಸರ್ ಕೇಳೋರು. ಅವರು ನೀನ್ ಟೋನ್ ಹೇಳ್ಬಿಡು ಫಸ್ಟ್ ನನಗೆ, ನೀನ್ ಯಾವ ಫೀಲ್ ಅಲ್ಲಿ ಇದ್ಯಾ ಅಂದ್ಬಿಟ್ಟು, ಆಮೇಲೆ ನಾನೊಂದೇನೋ ಹೇಳೋದು ಅದು ಬೇಕಾಗಿಲ್ಲ, ನೀನ್ ಫೀಲ್ ಹೇಳು ಫಸ್ಟ್ ನನಗೆ ಅನ್ನೋರು. ಡೈರೆಕ್ಟರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನನ್ನ ಕೇಳೋರು. ಸ್ಪಾಟಿಗೆ ಬಂದು ಕೇಳೋದು ರೆಗ್ಯುಲರ್, ಅದು ಮಾಮೂಲಿ. ಅದಕ್ಕೂ ಮುಂಚೆ ಹೇಳ್ಬಿಟ್ರೆ ನಾನು ಫಿಕ್ಸ್ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳೋರು. ಅಷ್ಟು ವರ್ಕಾಲಿಕ್ ಅವರು. ಎಷ್ಟೊಂದ್ಸಲ ಅವ್ರು ಆಸ್ಪತ್ರೆಯಲ್ಲಿ ಇದ್ರು ಕೂಡ ನಾವು ರೈನ್ ಎಫೆಕ್ಟ್ ಶೂಟ್ ಮಾಡುವಾಗ ಹುಷಾರಿರಲ್ಲ ಅವ್ರಿಗೆ, ನೈಟ್ ಆಸ್ಪತ್ರೆ ತೋರಿಸ್ಕೊಳಕ್ ಹೋದ್ರು ಕೂಡ ಅಲ್ಲಿಂದ ಅವರು ಒಂದು ವಾಯ್ಸ್ ಓವರ್ ಹಾಕ್ಬಿಡು ವಾಟ್ಸಪ್ ಅಲ್ಲಿ ನನಗೆ, ಅದನ್ನ ಕೇಳ್ಕತೀನಿ ನಾನು ಒಂದ್ಸಲ ಯಾವ ತರ ಹೇಳ್ಬೇಕು ಅಂತ ಅಂದ್ಬಿಟ್ಟು. ಅಷ್ಟು ವರ್ಕಾಲಿಕ್ ಮೇಡಮ್. ಓಕೆ, ನಿಮ್ಮ ಕೆಲ್ಸದ ಬಗ್ಗೆ ಅವರು ಕರೆದು ಮಾತಾಡಿರೋದು ಅಥವಾ ಈ ಒಂದು ಡೈಲಾಗ್ನ ಚೇಂಜ್ ಮಾಡು ಅಥವಾ ಇದು ತುಂಬ ಚೆನ್ನಾಗಿದೆ ನಂಗೆ ಇದೇ ಥರದ್ದು ಕೊಡು, ಪಂಚಿಂಗ್ ಇರಲಿ ಅಂತ ಹೇಳಿರೋದು ಏನಾದ್ರು ಇದೆಯಾ? ಅದು ಕೇಳ್ತಾರೆ ಮೇಡಮ್. ಕೇಳ್ತಾರೆ. ಅದು ಕೇಳಲೇಬೇಕು, ಪ್ರತಿಯೊಬ್ಬ ಹೀರೋ ಆಗಿರೋರು ಕೇಳಲೇಬೇಕು ಮೇಡಮ್. ಯಾಕಂದ್ರೆ ಅವ್ರದ್ದೊಂದು ಟೈಮಿಂಗ್ ಇರುತ್ತೆ, ಅವ್ರಿಗೊಂದು ಟೋನ್ ಇರುತ್ತೆ, ಆಮೇಲೆ ಅವ್ರ ಫ್ಯಾನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಆ ಥರ ಕೇಳಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟೊಂದ್ಸಲ ಒಂದು ಪ್ರೇಮ್ ಸರ್ನ ಅವರು ಕೇಳಿದ್ದಾರೆ, ಅಣ್ಣ ಇದು ನೋಡೋಣ, ಈ ಸೀನ್ ಇದು ಹಿಂಗಿದೆ ಅಣ್ಣ, ನಾನು ಹಿಂಗೆ ಮಾಡ್ಬಿಡ್ತೀನಿ ಅಣ್ಣ, ಈ ತರ ಮಾಡೋಣ ಅಂತ. ಮಗನೇ ಹಂಗ್ ಮಾಡ್ತೀಯನ, ಚೆನ್ನಾಗೈತೆ ಅಲ್ವೇನೋ ಅವ್ನು ಹೇಳೋದು, ಆ ತರ ಮಾಡ್ಬಿಡೋನೇನೋ ಅಂತ ಅಂದ್ಬಿಟ್ಟು, ಅಣ್ಣ ಸೇಮ್ ಡೈಲಾಗು ಅಣ್ಣ, ಈ ತರ ಅಲ್ಲಿಂದ ನಡ್ಕೊಬಂದು ಮಾಡ್ಬಿಡ್ತೀನಿ, ಇಲ್ಲಿಂದ ಈ ತರ ಮಾಡ್ಬಿಡ್ತೀನಿ, ನಿಮ್ಗೆ ಓಕೆ ಅಂದ್ರೆ ನೋಡ್ರಣ ನೀವು ಅಂತ. ಅವ್ರು ಬರೋಕ್ ಮುಂಚೆನೆ ನಾವು ರಿಹರ್ಸಲ್ ಮಾಡಿರೋವು. ಪ್ರೇಮ್ ಸರ್ದು ಪ್ರತಿ ಶಾರ್ಟು ಮೇಡಮ್ ರಿಹರ್ಸಲ್ ಮಾಡಿರ್ಬೇಕು ನಾವು. ನಾನಾಗಿರ್ಬೋದು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಆಗಿರ್ಬೋದು, ಆರ್ಟಿಸ್ಟ್ ಏನ್ ಪರ್ಫಾರ್ಮ್ ಮಾಡ್ತಾರೆ, ಏನ್ ಬಿಹೇವ್ ಮಾಡ್ತಾರೆ, ಅವ್ರು ಹೇಗೆ ವಾಕ್, ಎಲ್ಲಿಂದ ಹೋಗಿ ಯಾವ ಪ್ರಾಪರ್ಟಿ ತಗೊಂಡು ಹೇಗೆ ಅವರು ರನ್ ಮಾಡ್ತಾರೆ, ಆ ಸರ್ಕಲ್ನ ನಾವು ವಿತ್ ಕ್ಯಾಮ್ರಾಮ್ಯಾನ್ ಜೊತೆ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ರೆ ಏನ್ ಶಾರ್ಟ್ ತೆಗಿತೀವೋ ನಮ್ಮ ಜೊತೆ ಆ ಶಾರ್ಟ್ನ ತೆಗೆಯೋದು. ಅಲ್ಲಿಂದ ನಾವೆಲ್ಲ ಆರ್ಟಿಸ್ಟ್ಗಳಾಗಿದ್ದು ನಾವು. ಆ ಥರ ಸೆಟ್ ಮಾಡಿ ಬಿಡೋವು. ಅದ್ರ ಮಧ್ಯೆ ಧ್ರುವ ಸರ್ ಬಂದು ಈ ತರ ಮಾಡ್ಬೋದು ಅಂತ ರಮೇಶ್ ಸರ್ ಬರ್ತಾರೆ, ಅವ್ರ ಟೈಮಿಂಗ್ ಬೇರೆ, ಆ ಟೋನ್ ಬೇರೆ, ಅವೆಲ್ಲ ನೀಟಾಗಿ ಸೆಟ್ ಮಾಡೋರು ಮೇಡಮ್. ಅದನ್ನ ಧ್ರುವ ಸರ್ಜಾ ಅವರು ಸೈಕಲ್ ಹೊಡಿತಾ ಇದ್ರಾ ಅಥವಾ ಡೈಲಾಗ್ಸ್ ಏನಾದ್ರು? ಡೈಲಾಗ್ ವಿಚಾರದಲ್ಲಿ ಸೈಕಲ್ ಅನ್ನೋದೇ ಕೇಳಿಲ್ಲ ಮೇಡಮ್ ನಾನು. ಅದು ಒಂದೇ ನಾನೆಲ್ಲ ಟೇಕ್ ಒಂದು ಟೇಕಾಗಿ ರೆಡಿ. ಎಷ್ಟೋ ಸೀನ್ಗಳು ಏನ್ ಗುರು ಸೀನ್ ನಂಬರ್ ಅನ್ನೋರು ಅಷ್ಟೇ, ಸೀನ್ ನಂಬರ್ ಹೇಳಿದ್ರೆ ರೆಡಿ ಅವರು. ಅಷ್ಟು ಪರ್ಟಿಕ್ಯುಲರ್ ಆಗಿ ನೀಟಾಗಿ ರೆಡಿ ಆಗಿರೋರು ಅವರು. ಆ ತರ ಎಲ್ಲ ಏನಿಲ್ಲ ಮೇಡಮ್. ಹೆಂಗ್ ಪ್ರಿಪೇರ್ ಅಂದ್ರೆ ಸೆಟ್ಟಲ್ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ದಿದ್ದು ಏನಾದ್ರು ಇದೆಯಾ? ಪ್ರಿಪೇರ್ ಆಗ್ತಾರೆ ಮೇಡಮ್ ಅವರು. ಆಗ್ತಿದ್ರು. ಯಾಕಂದ್ರೆ ಡೈರೆಕ್ಟರ್ ಜೊತೆ ಬ್ಲೆಂಡ್ ಆಗ್ಬೇಕಲ್ಲ ಮೇಡಮ್, ಕತೆ ಜೊತೆ, ಆ ಅಟ್ಮಾಸ್ಫಿಯರ್ ಜೊತೆ, ಆ ತರ ಆ ಲೈಟು, ಆ ಕ್ಯಾಮ್ರಾ, ಅದಕ್ಕೋಸ್ಕರ ಬಂದು ಹೇಗೆ ಅಡ್ಜಸ್ಟ್ ಆಗ್ಬೇಕು ಅದ್ರಲ್ಲಿ ನಮ್ಮ ಪ್ರೇಮ್ ಸರ್ ರಾಕ್ಷಸರು ಮೇಡಮ್ ಅವರು. ಯಾಕಂದ್ರೆ ಪೇಪರ್ ಅಲ್ಲಿ ಒಂದಿರುತ್ತೆ, ನಾವು ಸ್ಪಾಟಿಗೆ ಬಂದ್ಮೇಲೆ ಒಂದು ಚೇಂಜ್ ಮಾಡ್ತಾರೆ. ಆರ್ಟಿಸ್ಟ್ ಬಂದ್ಮೇಲೆ ಮಗ ಇಲ್ಲಿ ಏನೋ ಫೀಲು ಇದು ಕಣ ಕೇಳ್ತಾ ಇರೋದು, ಇದಕ್ಕೆ ಬರೆಯೋ ಅಂತ ಚೇಂಜ್ ಮಾಡ್ತಾರೆ. ಆರ್ಟಿಸ್ಟ್ ಅವ ಟಕ್ ಅಂತ ಚೇಂಜ್ ಆಗ್ಬೇಕಾಗುತ್ತೆ. ನಿಮ್ಗೆ ಒಂದು ವಿಷಯ ಏನು ಅಂದ್ರೆ, ಒಂದು ಸೀನು ಲೆಂತಿ ಸೀನು ಸಿನಿಮಾದಲ್ಲಿ, ಅದೊಂದೇ ಲೆಂತಿ ಡೈಲಾಗ್ ಇರೋದು ಧ್ರುವ ಸರ್ದು. ಗಿಂಬಲ್ ಪಾಸ್ ಆಗಿ ಹೋಗುತ್ತೆ, ಅದ್ರ ಜೊತೆ ಧ್ರುವ ಸರ್ ಬರ್ಬೇಕು ಮೇಡಮ್, ಒಬ್ರೇ ಆರ್ಟಿಸ್ಟ್. ಆ ಪಾಸ್ ಆಗಿ ಬರೋದು ಮಿನಿಮಮ್ 24 ಟೇಕ್ ಆಗಿದೆ. 24 ಟೇಕು ಮೇಡಮ್. ಆ ಗಿಂಬಲ್, ಇವ್ರು ಪ್ರೇಮ್ ಸರ್ಗೆ ಗಿಂಬಲ್ ಅಂದ್ರೆ ತುಂಬಾ ಇಷ್ಟ. ಸ್ಟಡಿ ಕ್ಯಾಮು ಅವೆಲ್ಲ ನೀವು ಜೋಗ ಎಲ್ಲ ನೋಡಿರ್ತೀರ. ಸಿಂಗಲ್ ಶಾಟ್ ಅಂದ್ರೆ ಪ್ರೀತಿ ಅವ್ರಿಗೆ. ಆ ಸಿಂಗಲ್ ಶಾಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮೇಡಮ್. ಆ ಸ್ಪಾಟಿಗೆ ಬಂದ್ಮೇಲೆ ನಮಗೂ ಗೊತ್ತಾಗೋದು. ಆವಾಗ ಬರುವಾಗ ಗಿಂಬಲ್ ಎಲ್ಲ ಪಾಸ್ ಆಗಿ ಹೋಗ್ಬೇಕು, ಆರ್ಟಿಸ್ಟ್ ಬರಬೇಕು, ಆ ಗಿಂಬಲ್ ಇಟ್ಕೊಂಡು ಅದೊಂದು ಮಿನಿಮಮ್ ಒಂದು 60 kg 70 kg ಇರುತ್ತೆ, ನನಗೆ ಗೊತ್ತಿಲ್ಲ. ಅದನ್ನ ಇಟ್ಕೊಂಡು ಹೋಗುವಾಗ ಅವ್ರ ಹಿಂದೆ ಒಂದು 4-5 ಜನ ಅವ್ರನ್ನ ಇಟ್ಕೊಂಡು ಹೋಗ್ಬೇಕು. ಅಪ್ಪಿ ಮಿಸ್ ಆಗಿಬಿದ್ರೆ ಅದು ಮೆಟ್ಲು ಮೇಲೆ ನಡ್ಕೊಂಡು ಹೋಗ್ಬೇಕು. ಆ ಥರ ಎಲ್ಲ ಇರುತ್ತೆ. ನೀವು ಮೊದಲನೇ ಟೇಕಲ್ಲಿ ಎಷ್ಟು ಒಂದು ರೇಸಲ್ಲಿ ಒಂದು ಜಿಗರಲ್ಲಿ ಮಾಡಿದ್ರು, ನಿಮಗೆ ಲಾಸ್ಟ್ ಟೇಕು ಕೂಡ ಹಾಗೆ ಮಾಡಿದ್ರು ಮೇಡಮ್ ಅವರು. ಅದು ಇಡೀ ಸೆಟ್ಗೆ ಸರ್ಪ್ರೈಸು. ರವಿಶಂಕರ್ ಸರ್ ಬಂದು ತಪ್ಕೊಬಿಟ್ರು ಅವ್ರನ್ನ, ಧ್ರುವ ಸರ್ನ. ಏನಪ್ಪ ನೀನು ಈ ತರ ಮಾಡ್ಬಿಟ್ಟಲ್ಲಪ್ಪ, ಏನಪ್ಪ ಅದೇ ಫೋರ್ಸು, ಅದೇ ಬ್ರೆತ್ತು. ಇವಾಗ ಒಂದಷ್ಟು ಮಾತಾಡ್ರೆ ಗಂಟ್ಲು ಒಣಗುತ್ತೆ ಮೇಡಮ್. ಅದರಲ್ಲಿ ಇವರು ಆ ಥರ ಎಲ್ಲ ಮಾಡೋದು ತಮಾಷೆ ವಿಚಾರನೇ ಅಲ್ಲ. ಸೊ ಇದೆಲ್ಲದರ ನಡುವೆ ಒಂದು ಸಾಂಗ್ ರಿಲೀಸ್ ಆಗುತ್ತೆ, ಸರ್ಸೆ ಸರ್ಸೆ ಸರ್ಗ ಸರ್ಸೆ. ಅದಾದ್ಮೇಲೆ ಒಂದಷ್ಟು ಕಾಂಟ್ರವರ್ಸಿಗಳು ಬರುತ್ತೆ. ಆಮೇಲೆ ಅವರ ರಿಯಾಕ್ಷನ್ ಹೇಗಿತ್ತು? ಯಾರ್ದು ಮೇಡಮ್? ಪ್ರೇಮ್ ಸರ್ ರಿಯಾಕ್ಷನ್ ಹೇಗಿತ್ತು? ಅವ್ರೇನ್ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಕೆಡಿಸ್ಕೊಳ್ಳಿಲ್ಲ. ಅಂದ್ರೆ ಅವ್ರು ಒಂದ್ ಹೇಳ್ತಾರೆ, ನಮ್ ಕೆಲಸ ನಾವು ಮಾಡ್ಬೇಕು ಮಗ, ಪ್ಲಸ್ ಮೈನಸ್ ಜನರಿಗೆ ಬಿಟ್ಟಿದ್ದು. ನಾನು ಯಾರಿಗೂ ನೋವು ಮಾಡ್ಬೇಕು ಅಂತ ಮಾಡಿರ್ಲಿಲ್ಲ. ಎಷ್ಟು ಯಾರಿಗಾರು ನೋವಾಗಿದ್ರೆ ಸಾರಿ ಅಷ್ಟೇ, ನಾನು ಇನ್ನೇನು ಕೇಳಕ್ ಹೋಗಲ್ಲ. ನಿಮ್ಗೆ ಅದರಿಂದ ಬೇಜಾರಾಗಿದ್ಯಾ, ನಾನು ತಪ್ಪಾಗಿದ್ರೆ ನೀವ್ ಹೇಳಿ, ನಾನು ಸರಿ ಮಾಡ್ಕೋತೀನಿ. ಸರಿ ಆಗಿದ್ರೆ ನೀವು ಅಪ್ರಿಶಿಯೇಟ್ ಮಾಡಿ, ನಾನು ಒಪ್ಕೋತೀನಿ. ಇಷ್ಟೇ ಪ್ರೇಮ್ ಸರ್ ತಾಟು. ಆಮೇಲೆ ಅವ್ರು ನೋಡಿದ್ರೆ ಕಾಂಟ್ರವರ್ಸಿನ ಮೇಡಮ್.
ಹೌದು. ಅವ್ರದ್ದು ಲಾಸ್ಟ್ ಒಂದೆರಡು ಸಿನಿಮಾ ಮಾಡ್ತಾರೆ ಸನ್ನಿ ಲಿಯೋನ್ ಅವ್ರನ್ನ ಇಲ್ಲಿ ಕರೆಸಿ ಅದು. ಬಟ್ ಆ ಸಿನಿಮಾ ಬಂದಾಗ ಜನ ಆಸ್ ಇಟ್ ಈಸ್ ಅದು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಬಟ್ KD ಅಂತ ಬಂದಾಗ ಯಾಕೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಯಾಕೆ ಹಿಂಗೆ ಏನಾದರೂ ಟಾರ್ಗೆಟಾ ಸಮಥಿಂಗ್ ಅದೆಲ್ಲ ಒಂದಷ್ಟು ಕ್ಲಾಶಸ್ಗಳಾಯಿತು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಒಂದಷ್ಟು ಇಶ್ಯೂಸ್ಗಳಾಯಿತು. ಅದಾದಮೇಲೂ ಅವ್ರು ಬಂದು ಕ್ಲಾರಿಟಿ ಕೊಡ್ತಾರೆ, ಇದು ಹಂಗಲ್ಲ, ಹಿಂಗೆ ನಾನು ಎಣ್ಣೆ ಬಾಟ್ಲಿಗೆ ಬರೆದಿದ್ದು ಅಂತ. ಲೈಕ್ ಅದನ್ನು ಹೆಂಗೆ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿದ್ರ, ಅಂದರೆ ನಿಮ್ಮ ಟೀಮ್ ಹತ್ರ ನಂಗೆ ಬೇಜಾರಾಯಿತು ಅಥವಾ ಈ ಥರ ಆಗಬಾರ್ದಿತ್ತು ಅಂತ ಏನಾದರೂ? ಅಲ್ಲ, ಬೇಜಾರೇ ಅದು ಆಬ್ವಿಯಸ್ಲಿ ಇವಾಗ ಬೇರೆ ಬೇರೆ ತರ ಮಾತಾಡಿದಾಗ ಬೇಜಾರು ಆಗೇ ಆಗುತ್ತೆ ಮೇಡಮ್. ಅದು ವ್ಯಕ್ತಿಗತ. ಅದು ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಗುರು ನಾನು ಈ ತರ ನೀನ್ ಯಾಕೆ ನನ್ನ ಈ ತರ ಪೋರ್ಟ್ರೇ ಮಾಡ್ತಿದ್ಯಾ ಅಂತ ಪ್ರತಿಯೊಬ್ರು ಆಗುತ್ತೆ. ಆಮೇಲೆ ಅದನ್ನ ನಾವು ವಿಡಿಯೋಸ್ ಹಂಗ್ ನೋಡಿರೋದ್ರಿಂದ ಆ ತರ ಎಲಿಮೆಂಟ್ಸೇ ಇಲ್ಲ. ಜನ ಏನು ಥಿಂಕ್ ಮಾಡಿ ಹೇಳಿದ್ರು ಆ ಥರನೇ ಇಲ್ಲ. ಅಲ್ಲಿ ಬಾಟ್ಲೆ ಇದೆ, ಅವಳ ಕೈಲಿ ಬಾಟ್ಲೆ ಇರುತ್ತೆ, ಡ್ಯಾನ್ಸರ್ ಕೈಲಿ ಅವ್ರು ಡ್ಯಾನ್ಸೇ ಆಡ್ತಿರ್ತಾರೆ, ಉಪ್ಪಿನಕಾಯಿಯೇ ಇದೆ, ಎಲ್ಲ ನೀಟಾಗಿ ಕನ್ವೆ ಆಗುತ್ತೆ. ಆ ಲಿರಿಕಲ್ನ ಕೇಳಿದಾಗ ಅದನ್ನ ಬೇರೆ ರೂಪಕ್ಕೆ ತಿರುಗಿಸಿದಾಗ ಅದು ಕೆಲವೊಂದು ಬೇಜಾರಾಗೇ ಆಗುತ್ತೆ. ಅದೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಅವರು ಏನು ಮಾಡೋಕ್ಕಾಗಲ್ಲ. ಒಂದೇ ಮಾತು ಹೇಳೋದವ್ರು, ಸಿನಿಮಾ ಜೋಗಿ ಬೇರೆ ಪೀಕು ಮೇಡಮ್. ಅದು ಅಂದ್ರೆ ಒಬ್ಬ ಡೈರೆಕ್ಟ್ರು ಸಿನಿಮಾಗೊಬ್ಬ ಡೈರೆಕ್ಟರ್ ಇರ್ತಾನೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ಜನ್ರೇಷನ್ಗೆ ಗೊತ್ತಾಗಿದೆ ಜೋಗಿ ಸಿನಿಮಾ ಇಂದ. ಆ ಪೀಕ್ನು ಅವ್ರು ನೋಡಿದ್ದಾರೆ ಮೇಡಮ್. ಅದಕ್ಕೂ ಮುಂಚೆ ಹಿಂದೆ ಅವ್ರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ಕೊಂಡಿದ್ದು ಆ ಒಂದು ಡೌನ್ ಫಾಲು ಲೈಫಲ್ಲಿ ನೋಡಿದ್ದಾರೆ. ಅವೆಲ್ಲ ನೋಡ್ಕೊ ಬಂದಿರೋರಿಗೆ ಮೇಡಮ್ ಇವೆಲ್ಲ ಏನು ಅನ್ಸಲ್ಲ. ಏನೇ ಆದ್ರೂ ಕೂಡ ಇವಾಗ ಅವ್ರಿಗಿರೋ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ಗೆ ಇರ್ಲಿ ಬಿಡು, ಆಯ್ತು, ಏನಾಗುತ್ತೆ ಆಗ್ಲಿ ಅಂತ ಅಷ್ಟೇ. ಬಟ್ ಅವ್ರು ಬರೆಯುವಂಥ ಲಿರಿಕ್ಸ್ಗಳು ಮಾತ್ರ ಭಾಳ ಅದ್ಭುತವಾಗಿರುತ್ತೆ. ತಾಯಿ ಸಾಂಗ್ ಅಂತ ಬಂದಾಗ ಅದನ್ನು ಬೀಟ್ ಮಾಡುವಂಥ ಸಾಂಗ್ ನಮಗೆ ಬೇಡುವೆನು ವರವನು ಕೊಡೆ ತಾಯಿ ಜನ್ಮವನು. ಈ ಸಾಂಗ್ ಬಂದಾಗ ನಮಗೆ ಈಗಲೂ ಏನೋ ಒಂದು ತಾಯಿ ಎಮೋಷನ್ಸ್ ಇರೋ ಸಾಂಗಲ್ಲಿ ಅದು ನಮ್ಮ ಪ್ಲೇ ಲಿಸ್ಟಲ್ಲಿ ಇದೇ ಸಾಂಗ್ ಫಸ್ಟ್ ಇರುತ್ತೆ. ಸೊ ಐಟಮ್ ಸಾಂಗ್ ಬಂದಾಗ ಬರಿಬೋದಾ ಅಂತ ತೋರಿಸ್ಕೊಡ್ತಾರೆ. ಒಂಥರ ಮ್ಯಾಜಿಕಲ್ ಆಗಿರುತ್ತೆ ಇದೆಲ್ಲ. ಎರಡು ಕೂಡ ಬ್ಯಾಲೆನ್ಸಿವ್ ಆಗೇ ಬರೀತಾರೆ. ಸೊ ಒಂದು ಕಡೆ ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಲಿರಿಕಿಸ್ಟು, ಖುಷಿ ಆಗುತ್ತೆ ಅಲ್ವಾ? ಅಂದ್ರೆ ಆ ತರ ಒಬ್ರು ರೈಟರ್ ಜೊತೆ ನಾವು ವರ್ಕ್ ಮಾಡಿದ್ರೆ ತುಂಬಾ ದೊಡ್ಡ ವಿಚಾರ ಮೇಡಮ್. ಯಾಕಂದ್ರೆ ಅವ್ರ ಪೆನ್ನಿಂದ ಬಂದಿದ್ದೆಲ್ಲ ಮ್ಯಾಜಿಕ್ಕೇನೆ. ಇವತ್ತು ಬೇಡುವನ ವರವನ್ನು ಒಬ್ರೇ ಏನಾದ್ರು ಲೈಫಲ್ಲಿ ಲೋ ಫೀಲ್ ಇದ್ದಾಗ ನಾವು ಕಿವಿ ಹೆಡ್ಫೋನ್ ಹಾಕೊಂಡು ನಾವು ಕೇಳ್ಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಆ ತಾಯಿ ನೆನಪಾಗ್ಬಿಡ್ತಾಳೆ. ಪ್ರತಿಯೊಂದು ಸಾಂಗ್ ಆಗಿರ್ಬೋದು ಅವ್ರು ಬರ್ದಿರೋದು ಅವೆಲ್ಲ ಮ್ಯಾಜಿಕ್ಗಳೇ. ಅದ್ರಲ್ಲಿ ಬೇರೆ ಬೇರೆ ಜಾನರ್ಗಳು ಸಾಂಗ್ ಬರುತ್ತೆ. ಅದಾದ್ಮೇಲೆ ಸೆನ್ಸಾರಿಗೆ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಆಗುತ್ತೆ. ಇದನ್ನ ಹೆಂಗೆ ಫೇಸ್ ಮಾಡಿದ್ದು ಅಂತ? ಏನಾಗಿದೆ ಅದು ಆಕ್ಚುಯಲ್ ಪ್ರಾಬ್ಲಮ್ ಏನಾಗಿತ್ತು ಸೆನ್ಸಾರ್ದು? ಅದೇ ಬಾಟ್ಲು ಉಪ್ಪಿನಕಾಯಿನ ಬಿಟ್ಟು ನೀವು ಬೇರೆ ಅರ್ಥದಲ್ಲಿ ಬರ್ದಿದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಬೇರೆ ಅರ್ಥದಲ್ಲಿ ನಿಮಗೆ ಕೇಳಿಸಿದೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಚೇಂಜ್ ಮಾಡ್ಬೇಕಾ? ಸರಿ ಆಯ್ತು, ಚೇಂಜ್ ಮಾಡ್ತೀವಿ ಅಂತ ಚೇಂಜ್ ಮಾಡಿದ್ದು ಅಷ್ಟೇ. ಅದು ಹಿಂದಿಲಿ ಏನೋ ಸಾಂಗ್ ಚೇಂಜ್ ಆಯ್ತು ಅಂತ ಒಂದು ರೂಮರ್ಸ್ ಹಬ್ಬಿತ್ತು, ಹೌದಾ? ಹೌದು ಮೇಡಮ್, ಅಲ್ಲಿ ಲಿರಿಕ್ಸ್ ಎಲ್ಲ ಚೇಂಜ್ ಆಗಿದೆ. ಕನ್ನಡದಲ್ಲಿ ಆಗಿಲ್ಲ, ಕನ್ನಡದಲ್ಲೂ ಆಗಿದೆ. ಕನ್ನಡದಲ್ಲೂ ಆಗಿದೆ. ಲಿರಿಕ್ಸ್ ಚೇಂಜ್ ಮಾಡಿದೀರಾ. ಹೌದು. ಇದೆಲ್ಲ ಆದ್ಮೇಲೆ ಒಂದಷ್ಟು ನೆಗೆಟಿವ್ ಕಾಂಟ್ರವರ್ಸಿ ಅದು ಇದು ಎಲ್ಲ ನೋಡಿದ್ರೆ ಏನ್ ಅನ್ನಿಸ್ತು? ಏನು ಅನ್ಸಲ್ಲ ಮೇಡಮ್. ಸಿನಿಮಾ ಪಾರ್ಲಿಮೆಂಟ್ ಅಲ್ಲಿ ಸೌಂಡ್ ಮಾಡ್ತಾ ಇದೆಯಲ್ಲ, ಅದಕ್ಕಿಂತ ಇನ್ನೇನು ಇನ್ನೇನ್ ಬೇಕು? ದೊಡ್ಡದೇನಿಲ್ಲ. ಪಾಸಿಟಿವ್ ಆರ್ ನೆಗೆಟಿವ್ ಆಗಿದೆ. ನೆಗೆಟಿವ್ ಇವಾಗ ಹೋಗಿ ನಾವು ರಪ್ಪ ಅಂತ ಸೋಷಿಯಲ್ ಮೀಡಿಯಾ ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ ಮೇಡಮ್. ಸಮುದ್ರದ ಅಲೆಗಳ ಥರ ಒಂದಾದ್ಮೇಲೆ ಒಂದು ಬತ್ತಲೇ ಇರ್ತದೆ. ನೋಡ್ತಾ ಇರಬೇಕಷ್ಟೇ ಅಂತಾರಲ್ಲ, ಆ ಥರ ನೆಗೆಟಿವಿಟಿನೂ ಹಾಗೇನೆ. ಸುಮ್ಮನೆ ನೋಡಬೇಕು. ಗುರು ಅಲ್ಲಿಗೋಯ್ತು ಸಿನಿಮಾ, ರಿವೈಸ್ ಕಮಿಟಿಗೆ ಹೋಯ್ತು, ಪಾರ್ಲಿಮೆಂಟ್ಗೆ ಹೋಯ್ತು, ಕಂಗನಾ ರನೌತ್ ಅವರು ಹೇಳಿದ್ರು, ರಿಯಾಕ್ಟ್ ಮಾಡಿದ್ರಾ? ಏನೇನ್ ರಿಯಾಕ್ಟ್ ಮಾಡಿದ್ರು? ಅದೇ ಈ ತರ ಎಲ್ಲ ಲಿರಿಕ್ಸ್ ಬರ್ತಿದೆ, ಯುವ ಜನತೆಗೆ ಏನ್ ಹೇಳಕ್ ಹೊರಟಿದ್ದಾರೆ ಇವರು ಅಂತೆಲ್ಲ ಅಂದ್ರು. ನಾವು ಯುವ ಜನತೆಗೆ ಏನ್ ಹೇಳಕ್ ಹೊರಟಿದೀವಿ ನೋಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ. ಒಟ್ಟಲ್ಲಿ ಇಲ್ಲಿಗಿಂತ ಜಾಸ್ತಿ ಬಾಲಿವುಡ್ ಅಲ್ಲಿ ನ್ಯೂಸ್ ಚಾನಲ್ ಅಲ್ಲಿ ಎಲ್ಲರೂ ಹಬ್ಬ ಮಾಡಿದ್ರು. ಸೌಂಡ್ ಮಾಡ್ತಾ ಇದೆ ಸಿನಿಮಾ. ಬಟ್ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಬರ್ತಾ ಇದೆ. 99% ಒಳ್ಳೆ ರೀತಿನಲ್ಲೇ ಇದೆ. ಅದೇ ಒಂದು ಖುಷಿ ಅಲ್ವಾ? ಸಾಂಗ್ಗ ಅಲ್ಲ, ಇಡೀ ಸಿನಿಮಾಗೆ ಮೇಡಮ್. ಸಂಬಂಧಪಟ್ಟ ಸಿನಿಮಾ ಜನ ಪ್ರೀತಿಸ್ತಾರೆ ಪ್ರೀತಿಸ್ತಾ ಇದ್ದಾರೆ. ಸಿನಿಮಾ ಮೇಲಿನ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಮೇಡಮ್. ಯಾಕಂದ್ರೆ ಅದು ಗುಡ್ ವಿಲ್. ಪ್ರೇಮ್ ಸರ್ 20 ವರ್ಷದಿಂದ ಸಂಪಾದನೆ ಮಾಡ್ಕೊಂಡ್ ಬಂದಿರೋದು, ಧ್ರುವ ಸರ್ 15 ವರ್ಷದಿಂದ ಸಂಪಾದನೆ ಮಾಡ್ಕೊಂಡ್ ಬಂದಿರೋದು. ಆಮೇಲೆ ಸಿನಿಮಾ ಅನ್ನೋದು ಪರ್ಸ್ನಲಿ ತುಂಬಾ ಕನೆಕ್ಟೆಡ್ ನಮ್ಮ ಜನಕ್ಕೆ, ಸೆಲೆಬ್ರೇಷನ್ ಅದು. ಅದನ್ನ ಆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಮೇಡಮ್. ಸಣ್ಣ ಪುಟ್ಟ ಇಂಥವು ಆಗ್ತಾ ಇರ್ತದೆ, ಪ್ರತಿಯೊಂದು ಸಿನಿಮಾದಲ್ಲೂ ಆಗ್ತಾ ಇರುತ್ತೆ. ಸಿನಿಮಾ ಟೀಮಲ್ಲಿ ಮನಸ್ತಾಪಗಳಾಗಿರುತ್ತೆ. ಅವೆಲ್ಲ ಹೊರತುಪಡಿಸಿ ಆ ಸಿನಿಮಾ ಏನು ಗೆಲ್ಲುತ್ತೆ ಅಂದ್ರೆ ಜನರು ಆ ಪ್ರೀತಿ ಕೊಡ್ತಾರೆ. ಆ ಪ್ರೀತಿ KD ಸಿನಿಮಾಗೆ ಮುಂಚೆಯಿಂದನೇ ಇದೆ. ಎಲ್ಲೋದ್ರೂ ಕೇಳೋರು ಯಾವಾಗ ರಿಲೀಸ್ KD ಸಿನಿಮಾ, ಯಾವಾಗ ರಿಲೀಸ್ KD ಸಿನಿಮಾ ಅಂತ ಅಂದ್ಬಿಟ್ಟು. ಅದು ಪೋಸ್ಟ್ ಪೋನ್ ಬೇರೆ ಆಯ್ತು. ಅವಾಗಂತೂ ಇನ್ನೂ ಟಾಕ್ ಆಯ್ತು, ಇನ್ನೂ ಜನ ಡಿಸಪಾಯಿಂಟ್ ಆಗೋರು. ಮತ್ತೆ ಒಂದು ಸಾಂಗ್ ಬಂದಾಗ ಅಷ್ಟೇ ಖುಷಿ ಪಡೋರು. ನಮ್ಮೂರಲ್ಲೇ ಮೇಡಮ್, ಪರ್ಸ್ನಲಿ ನನಗೆ ಗೊತ್ತಿರೋಂಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಮಂಗಳಾರತಿ ತಗೊಳ್ಳೋ ಟೈಮಲ್ಲಿ ಪೂಜಾರಿ ಕೇಳ್ತಾರೆ, ಮಂಗಳಾರತಿ ಹಿಂಗೆ ಮುಂದೆ ತಂದುಬಿಟ್ಟು ಯಾವಾಗಪ್ಪ ರಿಲೀಸು ಅಂತ. ಗುರು ಇಲ್ಲಿವರೆಗೂ ತಲುಪುತ್ತೆ ನೋಡಿ ಪ್ರೇಮ್ ಸರ್. ಆ ಪ್ರೀತಿ ಯಾವತ್ತು ಇದ್ದೇ ಇರುತ್ತೆ ಜನಗಳಿಗೆ. ಸೊ ಇದೆಲ್ಲ
ಆದ್ಮೇಲೆ ಸಿನಿಮಾ ಟ್ರೈಲರ್ ಬರುತ್ತೆ, ಟ್ರೈಲರ್ ಅಲ್ಲಿ ಅವರೊಂದು ಡೈಲಾಗ್ ಬರುತ್ತೆ, ಆ ಡೈಲಾಗ್ ನೋಡಿತಾರೆ. ಸೊ ಆ ಡೈಲಾಗ್ಗೆ ಮತ್ತೆ ರಾಜ್ ಸಿನಿಮಾ ಬರುತ್ತಲ್ಲ, ಅಲ್ಲಿ ಅವರು ಮಚ್ಚಿಟ್ಕೊಂಡು ಒಂದು ಡೈಲಾಗ್ ಬರುತ್ತಲ್ಲ ಪುನೀತ್ ಸರ್, ಹೌದು, ಸೊ ಆ ಡೈಲಾಗಿಗೆ ಕಂಪೇರ್ ಮಾಡ್ತಾರೆ. ಸೊ ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಸಂಬಂಧ ಇರ್ಲೇಬೇಕು ಅಂತಾನೆ ಮಾಡಿರೋದು ಮೇಡಮ್ ಬರ್ದಿರೋದು. ಅದನ್ನ ಓಕೆ, ನಾವು. ಯಾಕಂದ್ರೆ ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ ಅನ್ನೋದು ರಾಜ್ ಸಿನಿಮಾಗ್ ಮಾತ್ರ ಅಲ್ಲ, ಓಕೆ, ಅಪ್ಪು ಸರ್ ಪಾತ್ರಕ್ ಮಾತ್ರ ಅಲ್ಲ, ಹ್ಮ್. ಒಬ್ಬ ಹೀರೋ ಆಗಿ ಅಪ್ಪು ಸರ್ ಕೆರಿಯರ್ ಅಲ್ಲಿ ಮೊದಲನೇ ಸಲ ಮಚ್ಚಿಡ್ದಿರೋದು ಅವರು ರಾಜ್ ಸಿನಿಮಾದಲ್ಲಿ ರಾಜ್ ಸಿನಿಮಾದಲ್ಲಿ. ಅದನ್ನ ಜನಗಳಿಗೆ ಒಂದು ಸ್ಟೇಟ್ಮೆಂಟ್ ಆಗಿ ಉಳಿಸ್ಬೇಕು ನಾವು ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು ಆ ಡೈಲಾಗ್ ನ ಪ್ಲೇಸ್ ಮಾಡಿದ್ದು ಪ್ರೇಮ್ ಸರ್. ಇಲ್ಲೂ ಸೇಮ್ ಸಿಚುಯೇಷನ್. ಮೊದಲನೇ ಸಲ ಧ್ರುವ ಸರ್ ಮಚ್ಚಿಡಿತಾ ಇದಾರೆ, ಅವ್ರ ಕೆರಿಯರ್ ಅಲ್ಲಿ ಇದೆ ಫಸ್ಟ್ ಟೈಮ್. ನಾವು ಬೇರೆ ಬೇರೆ ಆಪ್ಷನ್ಗಳು ಪೊಗರು ಅಲ್ಲೂ ಮಚ್ಚಿಡ್ದಿರ್ಲಿಲ್ವಾ ಅವರು ಪೊಗರು ಸಿನಿಮಾದಲ್ಲಿ? ಪೊಗರು ಬೇರೆ ಮೇಡಮ್, ಅದು ಕಲ್ಟ್ ಸಿನಿಮಾ ಅಲ್ಲ. ಒಂದು ಮಾಸ್ ಸಿನಿಮಾಗಳು ಬೇರೆ, ಒಂದು ಕಲ್ಟ್ ಸಿನಿಮಾಗಳು ಬೇರೆ. ಕೆಡಿ ಕಂಪ್ಲೀಟ್ ಕಲ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಮಚ್ಚಿಡಿತಿದ್ರಲ್ಲ, ಅದು ಆ ಪಾತ್ರ ಮೊದಲನೇ ಸಲ ಮಚ್ಚಿಡಿತಿದೆ, ಅದನ್ನ ನಾವು ಸ್ಟೇಟ್ಮೆಂಟ್ ಆಗಿ ಉಳಿಸ್ಬೇಕಿತ್ತು. ನಾನೊಂದಷ್ಟು ಹೇಳೋದಲ್ಲ, ಒಂದು 10-20 ಡೈಲಾಗ್ ಒಂದು ಆಪ್ಷನ್ಗಳನ್ನ ಕೊಟ್ಟು, ಬಟ್ ಪ್ರೇಮ್ ಸರ್ಗೆ ಅದು ಅಪ್ಪು ಸರ್ ಮೇಲೆ ಒಂದು ಲವ್. ಅವ್ರ ಹತ್ರ ಹೇಳ್ಸಿದ್ದೆ, ಮಗ ಹೆಂಗ್ ಮಾಡಿದ್ರ ಮಗ ಲವ್, ಬ್ಯಾಕ್ ಶಾಟ್ ಅಲ್ಲಿ ಓಡಾಗ ಮಸ್ತ್ ತಿರುಗಿಸ್ಬಿಟ್ಟು ಹಣ ಅಂತ ಕಿರಿಸ್ತಾರೆ. ಅದು ಮಗ, ಅದು ನನ್ನ ತಲೆಯಿಂದ ಅಪ್ಪು ಸರ್ ತಲೆಯಿಂದ ತೆಗಿಯಕ್ ಆಗ್ತಾ ಇಲ್ಲ ಮಗ, ನನಗದು ಅದೇ ಬೇಕು ಅನಿಸ್ತಾ ಇದೆ, ನೀನ್ ಬೇರೆ ಏನಾದ್ರು ಹೇಳ್ಕೊ. ನನಗೆ ಓಪನಿಂಗ್ ಮಾತ್ರ ಮೊದಲನೇ ಸಲ ಮುಚ್ಚಿಡ್ದಿದ್ದೀನಿ, ಅದೊಂದು ಟ್ರಿಬ್ಯೂಟ್ ಮಗ. ಅಪ್ಪು ನಂಗೆ ಪರ್ಸನಲ್ ಇಷ್ಟ. ನನ್ನ ಪ್ರಕಾರ ಮೇಡಮ್, ಒಂದು ಕಹಿ ಘಟನೆ ಆಗಿರ್ಲಿಲ್ಲ ಅಂತ ಅಂದ್ರೆ, ನಾವು ಕೇಡಿ ನಂತರ ಅಪ್ಪು ಸರ್ಗೆ ಕತೆ ಎಲ್ಲ ಇತ್ತು, ಆ ಟೈಮಲ್ಲಿ ಮಾತುಕತೆ ಎಲ್ಲ ಆಗ್ತಾ ಇತ್ತು. ಕೆಡಿ ಬಿಫೋರ್ ಆಗಿರ್ಬೋದು, ಮೋಸ್ಟ್ಲಿ ಅಪ್ಪು ಸರ್ಗೆ ಸಿನಿಮಾ ಆಗ್ತಾ ಇತ್ತು ಪ್ರೇಮ್ ಸರ್ದು. ಆ ಪೈನ್ ಅವ್ರಿಗೆ ಇವತ್ತು ಇದೆ, ಅವ್ರನ್ನ ಬೇರೆ ತರ ತೋರ್ಸೋಣ ಅಂದ್ಬಿಟ್ಟು. ಆ ಕತೆ ಎಲ್ಲ ತುಂಬಾ ಒಳ್ಳೆ ಕತೆ ಅದು. ಅದನ್ನ ಅದು ಕೊರಗು ಅವ್ರ ಒಳಗಡೆ ಇತ್ತು, ಪ್ರೇಮ್ ಸರ್ ಒಳಗಡೆ. ಇಲ್ಲ, ಇದೊಂದು ಟ್ರಿಬ್ಯೂಟ್ ಕೊಡೋಣ, ನನಗೆ ಅಪ್ಪು ತುಂಬಾ ನೆನಪಾಗ್ತಿದ್ದಾರೆ ಅಂತ. ಆಮೇಲೆ ಒಂದು ಸರ್ಜಾ ಫ್ಯಾಮಿಲಿಗೂ ದೊಡ್ಡ ಮನೆಯವ್ರಿಗೂ ಒಂದು ಬಾಂಧವ್ಯ ಇದೆ. ಧ್ರುವ ಸರ್ಗೂ ಅಪ್ಪು ಸರ್ ಕಂಡ್ರೆ ತುಂಬಾ ಇಷ್ಟ. ಅಪ್ಪು ಸರ್ ಫ್ಯಾನ್ಸು, ಧ್ರುವ ಸರ್ ಫ್ಯಾನ್ಸು ಅಣ್ಣ ತಮ್ಮದಿರ್ ತರ ಇದ್ದಾರೆ. ಒಂದು ಗೆಸ್ಚರ್ ಅಷ್ಟೇ, ಫ್ಯಾಮಿಲಿ ಗೆಸ್ಚರ್ ತರ. ಅದನ್ನೇ ಆ ಡೈಲಾಗ್ ಬೇಕು ಅಂತಾನೆ ನಾವು ಪರ್ಟಿಕ್ಯುಲರ್ ರಾಜ್ ಸಿನಿಮಾದ ಹಾಕಿದ್ದು. ಅದ್ರ ಮಧ್ಯ ನಮ್ಮ ಪಾತ್ರ ಏನೋ, ನಮ್ಮ ಸಿನಿಮಾ ಏನೋ ಅದನ್ನ ಹೇಳೋಣ ಅಂತ. ಯಾಕಂದ್ರೆ ಪಾತ್ರ ಯಾವತ್ತೂ ಬಿಡಬೇಡ ಅಂತಾರೆ ಪ್ರೇಮ್ ಸರ್. ಅದ್ರಲ್ಲಿ ಬರ್ದಿರೋದು, ಮೊದಲನೇ ಸಲ ಮಚ್ಚಿಡ್ದಿದ್ದೀನಣ್ಣ, ಅಪ್ಪಿ ತಪ್ಪಿ ಕೈ ಕಾಲು ಜೀವಂತವಾಗಿ ಉಳ್ಕೊಂಡ್ರೆ ನಿಮ್ಮ ಎತ್ತೊಳಗೆ ತಪ್ಪಾಯ್ತು ಅಂದ್ಬಿಡು ಅಂತ. ಅವನು ಡ್ಯಾಮ್ ಶೋರ್ ಹೊಡೆದೇ ಹೊಡಿತೀನಣ್ಣ, ನಿನಗೆ ಡೌಟೇ ಇಲ್ಲ. ಅಪ್ಪಿ ತಪ್ಪಿ ಕೈ ಕಾಲು ಹೋಗ್ಬಿಟ್ರೆ ಅಣ್ಣ, ನಿನಗಿಂತ ಜಾಸ್ತಿ ನಿನ್ನ ತಾಯಿ ಅನುಭವಿಸ್ತಾಳೆ, ಅವಳಿಗೆ ನನ್ನ ಕಡೆಯಿಂದ ತಪ್ಪಾಯ್ತು ಅಂದ್ಬಿಡು. ಎಷ್ಟು ಅರ್ಥ ಇದೆ ನೋಡಿ. ಆ ಮುಗ್ಧತೆ, ಆ ಕ್ರೂರತ್ವದಲ್ಲೂ ಒಂದೊಂದು ಮುಗ್ಧತೆನ ಹೇಳೋ ಪ್ರಯತ್ನ ಮಾಡಿದೀನಿ. ಅದು ಜನಗಳಿಗೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಧ್ರುವ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ಟ್ರಿಬ್ಯೂಟ್ ಅಷ್ಟೇ ಅದು. ಓಕೆ, ಅವರು ಹೇಳ್ಬೇಕಾದ್ರೆ ಡೈಲಾಗ್ ನ ವಾಯ್ಸ್ ಏನಾದ್ರು ಮಾಡ್ಯುಲೇಷನ್ ಆಗಿದ್ಯಾ? ಅಂದ್ರೆ ನ್ಯಾಚುರಲ್ ಆಗಿ ಅವ್ರು ಏನ್ ಮಾತಾಡ್ತಾರೆ ಆ ತರ ಕಾಣಿಸಲ್ಲ ನಮ್ಗೆ. ಸೊ ಅವ್ರ ವಾಯ್ಸ್ ಏನಾದ್ರು ಮಾಡ್ಯುಲೇಷನ್ ಆಗಿರೋ ರೀತಿ ಅನ್ಸುತ್ತೆ, ಆಗಿದ್ಯಾ? ಆದ್ರೆ ನಾವು ಕಂಪ್ಲೀಟ್ ಎದುರುಗಡೆ ನೋಡೋದು ಧ್ರುವ ಸರೇ ಬೇರೆ. ಅವ್ರು ತುಂಬಾ ಸಾಫ್ಟ್, ಹೌದು, ತುಂಬಾ ಮಾತಾಡೋದು ಅಷ್ಟೇ, ತುಂಬಾ ಮೃದು. ಆಮೇಲೆ ಜಾಸ್ತಿನೂ ಮಾತಾಡಕ್ ಹೋಗಲ್ಲ ಅವರು. ಏನಾರು ರೇಗಿಸ್ತಾರೆ ತುಂಬಾ ಕ್ಲೋಸ್ ಸರ್ಕಲ್ ಮಾತ್ರ. ಆ ತರ ಆ ಪಾತ್ರ ಬೇರೆ ತರ ಇದೆಯಲ್ಲ, ಅದು ಹೊಸ ತರ ಕಾಣಿಸ್ತಿದೆ ಅಷ್ಟೇ ಮೇಡಮ್, ಅದು ನೋಡೋರಿಗೆ. ಅಂದ್ರೆ ಈ ರೀತಿಯಾದಂತಹ ಡೈಲಾಗ್ಸ್ ನಮ್ಗೆ ಇಡೀ ಸಿನಿಮಾದಲ್ಲಿ ಸಿಗುತ್ತಾ? ಟ್ರೀಟ್ಮೆಂಟ್ ಇದೆ ಮೇಡಮ್. ನಿಮಗೆ ಯಾವ್ದು ತುಂಬಾ ಇಷ್ಟ ಆಗಿತ್ತು? ನನಗೊಂದು ಇಂಟರ್ವಲ್ ಡೈಲಾಗ್ ಇದೆ ಮೇಡಮ್. ಇಂಟರ್ವಲ್ ಅಲ್ಲಿ ಬರೋಂತ ಡೈಲಾಗು, ಅದು ಸೌಂಡಿಂಗ್ ತುಂಬಾ ಚೆನ್ನಾಗಿದೆ. ಮಾಸ್ ಡೈಲಾಗ್. ಒಂದು ಪಾತ್ರ ಹೇಗೆ ಅಂತ ಮುಂಚೆನೆ ಹೇಳ್ತೀವಲ್ಲ, ಒಂದು ಲೀಡ್ ಡೈಲಾಗ್, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, ಇದು ಕೇಡಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆ ಆಗಿತ್ತು. ಈಗ ಕಾಮನ್ ಆಗಂಗೆ ಒಂದಷ್ಟು ಫೋಟೋಸ್ ತೋರಿಸ್ತೀನಿ, ನಿಮಗೆ ಏನು ಮೆಮೊರೀಸ್ ಇದೆ ಶೇರ್ ಮಾಡ್ಕೊಬೇಕು. ಓಕೆನಾ? ನನ್ನ ಫೋಟೋಸಾ? ನಿಮ್ಮ ಫೋಟೋಸ್ ಆದ್ರೂ ಆಗಿರ್ಬೋದು, ನೀವು ಬೇರೆಯವ್ರ ಜೊತೆಗಿರೋ ಫೋಟೋಸ್ ಆದ್ರೂ ಆಗಿರ್ಬೋದು. ಫಸ್ಟ್ ಇದು ಎಸ್ ಸರ್ ಜೊತೆ ಮೈ ನೇಮ್ ಇಸ್ ಕಿರಾತಕ ಸಿನಿಮಾ. ಅಂದ್ರೆ ಅವತ್ತಿಂದು ಮೆಮೊರಿ ಮೇಡಮ್, ಲೈಫ್ ಚೇಂಜಿಂಗ್ ಮೂಮೆಂಟ್ ಮೇಡಮ್ ನನಗದು. ಯಾಕೆಂದ್ರೆ ನಾನು ಡೈಲಾಗ್ ರೈಟರ್ ಬರೀತಾ ಇದ್ದೆ, ಆದರೆ ನಾನು ಸ್ಪಾಟಲ್ಲಿ ಡೈಲಾಗ್ ಕೊಡ್ತಾ ಇರಲಿಲ್ಲ. ನಮ್ಮ ಕೋಡೈರೆಕ್ಟ್ರು ಕುಮಾರಣ್ಣ ಅಂತ ಇದ್ರು, ಅವರು ನನ್ನ ಸೆಲೆಕ್ಟ್ ಮಾಡಿದ್ದು ಆ ಸಿನಿಮಾಗೆ. ಅಲ್ಲಿ ಅವರೇ ಸ್ಟಾರ್ಸ್, ಅಷ್ಟು ದೊಡ್ಡ ಸ್ಟಾರ್ಸ್ ಇದ್ರಲ್ಲ, ಇನ್ನೂ ನಾನು ಮುಂಚೆನೂ ಯಾವುದು ಹ್ಯಾಂಡ್ಲು ಮಾಡಿರಲಿಲ್ಲ, ಅದನ್ನ ಅವರೇ ಕೊಡ್ತಾ ಇದ್ದಿದ್ದು. ಆದರೆ ಅವತ್ತಿನ ದಿನ ಏನಾಗಿದೆ ಅಂದರೆ, ಸೀನು ಓಕೆ ಆಗಿಲ್ಲ ಎಸ್ ಸರ್ಗೆ. ಶೂಟು ಸ್ಟಾಪ್ ಮಾಡಿದ್ರು, ಅದನ್ನ ಡಿಸ್ಕಷನ್ ಮಾಡಿ ಬರೀಬೇಕಿತ್ತು. ಏನು ಡಿಸ್ಕಸ್ ಮಾಡ್ತೀವಿ ಜೊತೆಗೆ ಡಿಸ್ಕಷನ್ ಮಾಡಬೇಕಿತ್ತು, ಅಷ್ಟೇ ಸ್ಪೀಡಾಗಿ ಬರೀಬೇಕಿತ್ತು. ಆಮೇಲೆ ಆ ಕೌಂಟ್ರ್ ಡೈಲಾಗ್ಗಳು ಆಗಿಂದಾಗೆ ಪಾಸ್ ಮಾಡಿ ಬರೀಬೇಕಿತ್ತು. ಅದನ್ನ ಯಾರು ಮಾಡ್ತಾರೆ ಅಂತ ಅಂದಾಗ ಡೈರೆಕ್ಟ್ರು, ಗಾಂಧಿ ಅಂತ ಒಬ್ಬ ಹುಡುಗ ಬಂದಿದ್ದಾನೆ, ಸಖತ್ ಸ್ಪೀಡ್ ಇದ್ದಾನೆ, ಅವ್ನು ಕರೆಸ್ತೀನಿ ಅಂತ ಅಂದ್ಬಿಟ್ಟು ಎಸ್ ಸರ್ ಕ್ಯಾರವನಿಗೆ ಕರೆಸಿದ್ರು. ಅದು ಮೊದಲನೇ ಸಲ ಒಂದು ಸ್ಟಾರ್ ಕ್ಯಾರವನ್ಗೆ ಎಂಟ್ರಿ ಆಗ್ತಿರೋದು. ಈ ಹಲವಿಕುಂಠಪುರಂ ಅಲ್ಲು ಅರ್ಜುನ್ ಹೋಗಲ್ವಾ, ಆ ತರ ಒಂದು ಫೀಲು, ಹಿಂಗಿರುತ್ತೆ ಗುರು ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಬಾಂಡಿಂಗ್ ಎಸ್ ಸರ್ ಜೊತೆ. ಅವತ್ತಿನ ದಿನ ಅವ್ರೇನಂತ ಅಂದ್ರು, ನಿನಗೆ ಧೈರ್ಯ ಇದೆ ಕಣ, ಬಾ ನೀನೇ ಕೊಟ್ಬಿಡು ಇವತ್ತಿಂದ
ಅಂತ ಅಂದ್ಬಿಟ್ಟು ಯಶ್ ಸರ್ ಇವ್ನು ಕೊಡ್ಲಿ ಅನಿಲ್ ಅಂತ ಅಂದ್ಬಿಟ್ಟು ಡೈರೆಕ್ಟರ್ಗೆ ಹೇಳಿದ್ರು, ಇವ್ನ ಎಲ್ಲರನ್ನು ಹ್ಯಾಂಡ್ಲ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ನಾನು ಡೈಲಾಗ್ ಕೊಡ್ತಾ ಇರೋದು ಯಶ್ ಸರ್ಗೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಗೆಲ್ಲ ಆ ಫೋಟೋ ಅದು ಅವತ್ತಿನ ದಿನ. ಅಂದ್ರೆ KGF ಆದ್ಮೇಲೆ KGF ಪಾರ್ಟ್ 1 ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇತ್ತು ಮೇಡಮ್, ಓಕೆ ಇನ್ನೂ ರಿಲೀಸ್ ಆಗಿರ್ಲಿಲ್ಲ ಆ ಸಿನಿಮಾ. ಅವಾಗ ಪ್ಲಾನ್ ಮಾಡಿದ್ದು, hair ಒಂದು 20 ಡೇಸ್ ಶೂಟ್ ಮಾಡಿದ್ದು. ಆ ಏರ್ಸ್ ಎಲ್ಲ ಕಟ್ ಮಾಡಿ ಬಿಯರ್ಡ್ ಎಲ್ಲ ತೆಗೆದು ಅವಾಗಿನ ಸಿನಿಮಾ ಅದು. ಇವಾಗ ಏನಾದ್ರು ಅವರು KGF ಮಾಡದೇ ಇದ್ದಿದ್ರೆ ಕಿರಾತಕ ದಿ ನೇಮ್ ಇಸ್ ಕಿರಾತಕ ಏನಿತ್ತು ಒಳ್ಳೆ ಮಜಾ ಕೊಡ್ತಾ ಇತ್ತು. ಮೇಡಮ್ ಪ್ರತಿ ಸಿನಿಮಾ ಒಂದು ಪೇಪರ್ ಮೇಲೆ ಒಂದು ಡಿವೈನ್ ಫೀಲ್ ಇರುತ್ತೆ. ಡಿವೈನ್ ಫೀಲ್ ಏನು ಅಂತ ಅಂದ್ರೆ ಅದು ಬರೀವಾಗಲೇ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತೆ ಮೇಡಮ್. ಅದರಲ್ಲಿ ಆ ಫ್ರಾಂಚೈಸಿ ಅನ್ನೋದು ಏನಿದೆ, ಒಂದು ಕಿರಾತಕ ಅನ್ನೋ ಒಂದು ಬ್ರ್ಯಾಂಡು ಅದು ಅವರೇ. ಈ ಕನ್ನಡ ಸಿನಿಮಾಗಳ ಒಂದು ಕಿರಾತಕ ಅನ್ನೋ ಟೈಟ್ಲು ಅದು ಅವ್ರದ್ದೇ, ಆ ಪಾತ್ರನೂ ಅವರೇ, ಗೂಳಿ ನಂದೀಶನು ಅವರೇ. ನಾನು ಅವ್ರ ಜೊತೆ ಡಿಸ್ಕಸ್ ಮಾಡೋ ಎಷ್ಟೊಂದ್ ಸಲ ಹೇಳಿದೀನಿ, ಅಣ್ಣ ನೀವು 1000 ಹಾಕಿ ಬೈ ಮಾಡಿ ಅಣ್ಣ, ನಮಗಂತೂ ಆ ಗೂಳಿ ನಂದೀಶನೇ ಪರ್ಸ್ನಲಿ, ನನಗಂತೂ ಅವನೇ ಇಷ್ಟ ಅಂತ. ಆಮೇಲೆ ಅವರು ಅಷ್ಟು ಜ್ಯುವೆಲ್ ಆಗಿ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆ ಸಿನಿಮಾ ತುಂಬಾ ಚೆನ್ನಾಗಿ ಆಗೋದು. ಬಟ್ ಅದು ಹೇಗೆ ಸಿಕ್ಕಿದೆ ನಿಮಗೆ? ಅದೇ ಆ ಟೈಮಲ್ಲಿ ನಾನು ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಸಿನಿಮಾಗಳು ಹುಡುಕ್ತಾ ಇದ್ದೆ ಮೇಡಮ್. ಆ ಟೈಮಲ್ಲಿ ನಮ್ಮ ಅನಿಲ್ ಸರಿಗೆ ಫೋನ್ ಹಾಕ್ತೆ, ಡೈರೆಕ್ಟ್ರಿಗೆ ಫೋನ್ ಹಾಕ್ಬಿಟ್ಟು ಏನು ಕೆಲಸ ಮಾಡ್ತೀಯಪ್ಪ? ಸರ್ ನಾನು ಒಳ್ಳೆ ಡೈಲಾಗ್ ರೈಟ್ರು ಸರ್ ಅಂತ ಅಂದೆ. ನಾನು ಎಷ್ಟು ಸಿನಿಮಾ ಡೈಲಾಗ್ ಬರ್ತಿದ್ದೀನಿ ಗೊತ್ತಾ? ನಾನೇ ಇವತ್ತು ಒಳ್ಳೆ ಡೈಲಾಗ್ ರೈಟ್ರು ಅನ್ನಲ್ಲ, ಯಾರು ಅವರ ಡೈಲಾಗ್ ರೈಟ್ರು ಅಂತ. ನೀನು ನನಗೆ ರೈಟ್ರಿಗೆ ಫೋನ್ ಮಾಡ್ಬಿಟ್ಟು ನಾನು ಒಳ್ಳೆ ಡೈಲಾಗ್ ರೈಟ್ರು ಅಂತ ಇದೆಯಲ್ಲ, ನಿನ್ನ ನೋಡ್ಬೇಕು ಬಾ ಆಫೀಸ್ಗೆ ಅಂದರು. ಆಮೇಲೆ ಆಫೀಸ್ಗೆ ಹೋದೆ, ನೀನೇನಪ್ಪ ಒಳ್ಳೆ ಡೈಲಾಗ್ ರೈಟ್ರು, ಸರಿ ಒಂದು 2 ಸೀನ್ ಕೊಡ್ತೀನಿ ಬರೀ ಅಂತ ಅಂದರು. ಕೊಟ್ಟರು, ಬರದೆ. ಅದು ಅವ್ರಿಗೆ ತುಂಬ ಇಷ್ಟ ಆಗೋಯ್ತು. ನಮ್ಮ ಕುಮಾರಣ್ಣ ಇದ್ದವರು, ಸರ್ ಇವನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಅಂದರು. ಅಲ್ಲಿಂದ ಜರ್ನಿ ಶುರುವಾಯಿತು. ಯಶ್ ಸರ್ಗೂ ಇಷ್ಟ ಆಯಿತು ಆ ಟೈಮಿಂಗು. ಆಮೇಲೆ ನಮ್ಮದು ಮಂಡ್ಯ ಬಾರ್ಡ್ರು, ನಮ್ದು ಹಾಸನ ಡಿಸ್ಟಿಕ್ಕು, ಆದರೂ ಮಂಡ್ಯ ಬಾರ್ಡ್ರು ನಮ್ಮದು. ಆ ಸ್ಲ್ಯಾಂಗ್ ಎಲ್ಲ ಸೇಮ್ ಇರುತ್ತೆ. ಆ ಸ್ಲ್ಯಾಂಗು ಅವ್ರಿಗೆ ಕನೆಕ್ಟ್ ಆಯಿತು. ಏನೋ ನಮ್ಮ ಹಾಸನದನ್ನೇನೋ ಅಂತ ಯಶ್ ಸರ್ ಮಾತಾಡ್ಸೋರು ಸಿಕ್ಕಿದಾಗ ಆ ಬಾಂಧವ್ಯ ಆ ಸಿನಿಮಾಯಿಂದ ಸಿಕ್ಕಿದ್ದು. ಓಕೆ, ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅದನ್ನ ನೀವು ರಾಕಿ ಸರ್ಗೆ ಯಶ್ ಕೇಳಬೇಕು. ಅವರಿಗೆ ಕೇಳಬೇಕು. ಓಕೆ, ಬಟ್ ಬಹಳ ದೊಡ್ಡ ಸಿನಿಮಾ ಕಿರಾತಕ. ತುಂಬಾ ದೊಡ್ಡ ಸಿನಿಮಾ ಮೇಡಮ್. ಒಂದು 45-60 ದಿನ ನಾವು ದುಬೈಲಿ ಶೂಟ್ ಮಾಡ್ಬೇಕು ಆ ಸಿನಿಮಾನ. 60 ದಿನ ಕಂಟಿನ್ಯೂಸ್ ದುಬೈಲೇ ಶೂಟ್ ಮಾಡ್ಬೇಕು ಒಳ್ಳೆ ಮಜಾ ಇರಂಗಿದೆ. ಯಾಕಂದ್ರೆ ಕಿರಾತಕ 1 ನೋಡಿದವ್ರಿಗೆ ಒಳ್ಳೆ ಮಜಾ ಸಿಗುತ್ತೆ ಮೇಡಮ್. ಅದು ಬರೀ ಟ್ರೈಲರ್ ಹಾ. ಫಸ್ಟ್ ಪಾರ್ಟ್ ಏನಿದೆ, Okay, ಇದು ಔಟ್ ಅಂಡ್ ಔಟ್ ಹ್ಯೂಮರ್ ಮೇಡಮ್. ಹ್ಮ್. ಆಮೇಲೆ ಆ ಇಮೇಜು ಅದನ್ನ ಚೆನ್ನಾಗಿ ಸಖತ್ತಾಗಿ ಅವರ ಏನಿದೆ ಒಂದು ವಿಲೇಜ್ ಬಾಯಿ ಹ್ಮ್. ಒಂದು ಬೇರೆ ಲೆವೆಲ್ಗೆ ಹೋಗೋದನ್ನ ಅವ್ರು ಸಖತ್ತಾಗಿ ಕ್ಯಾರಿ ಮಾಡ್ತಾರೆ ಕ್ಯಾರಿ ಅವ್ರು. ಮಾಡಿದೆ. ಓಕೆ, ಹಂಗೆ ಒಂದು ಸುದ್ದಿ ಇತ್ತು, ಈ ಕಿರಾತಕ 2ನ ಗಿಲ್ಲಿ ಅವ್ರು ಮಾಡ್ತಾರೆ ಅಂತ. ಹೌದಾ? ಅದೇ ಹೇಳದ್ನಲ್ಲ ಮೇಡಮ್, ಹ್ಮ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಕಿರಾತಕ. ಅವ್ರು ಮಂಡ್ಯ ಸಿನಿಮಾ ಮಾಡ್ಬೋದು, ಗಿಲ್ಲಿ ಅವರು. ಅವ್ರ ಸ್ಟ್ರೆಂತ್ ತುಂಬಾ ದೊಡ್ಡದು. ಹೌದು. ಅವ್ರು ಮಂಡ್ಯ ಸ್ಲ್ಯಾಂಗ್ ಮಾಡ್ಬೋದು, ಆ ಥರ ಪಾತ್ರಗಳನ್ನ ಮಾಡ್ಬೋದು. ಆದ್ರೆ ಕಿರಾತಕ ಅಂತ ಬಂದ್ರೆ ಯಶ್ ಸರ್. ಓಕೆ, ಇವಾಗ ಟಾಕ್ಸಿಕ್ ಮೂಲಕ ಮತ್ತೆ ಬರ್ತಾ ಇದ್ದಾರೆ. ಟೀಸರ್ ನೋಡಿದ್ರ, ಅವರ ಒಂದು ಪೋಸ್ಟರ್ಗಳನ್ನೆಲ್ಲ ನೋಡಿದ್ರ, ಹೇಗೆ ಅನಿಸ್ತು? ಅಂದ್ರೆ ಅದು ಅವ್ರು ನೋಡುವಾಗ್ಲೇ ಒಂದು ಒಂಥರ, ಅನ್ಸುತ್ತೆ ಮೇಡಮ್, ಫೋರ್ಸ್ ಇದೆ. ಹ್ಮ್. ಆ ಫೋರ್ಸೇ ಬೇರೆ, ಆ ವೈಬೇ ಬೇರೆ ಮೇಡಮ್. ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅವ್ರು ಯಾವತ್ತೂ ನಮ್ಮ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಅಂತ ಯಾವತ್ತೂ ಮಾತಾಡಿಲ್ಲ. ಅವರು ಕಟ್ ಮಾಡ್ರೆ ಬಾಲಿವುಡ್ ಬಗ್ಗೆ ಮಾತಾಡೋರು. ಹ್ಮ್. ಮಗ ಅಕ್ಷಯ್ ಕುಮಾರ್ ಯಾವ ಥರ ಸಿನಿಮಾ ಪ್ಲಾನ್ ಮಾಡ್ತಾರೆ ಗೊತ್ತೇನೋ? 10 ಕಡೆ ಸ್ಕ್ರಿಪ್ಟ್ ಬರೆಸ್ತಾರೆ. ಹ್ಮ್. ಯಾವ ಪ್ರೊಡ್ಯೂಸರ್ ಬಂದ್ರು ವಾಪಸ್ ಕಳ್ಸಲ್ಲ. ಈ ಬಜೆಟಲ್ಲಿ ಯಾವ್ದಾದ್ರು ಸ್ಕ್ರಿಪ್ಟ್ ಇದೆ ತಗೊಬನ್ನಿ ಅಂತಾರೆ. ಆ ಥರ ಕೊಲಾಬ್ರೇಟ್ ಆಗಿ ಅದಕ್ಕೆ ಅವರು ಅಷ್ಟು ಸ್ಪೀಡಾಗಿ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಈ ಥರ ಒಂದು ಪ್ಯಾಟರ್ನ್ ನನಗೆ ಗೊತ್ತೇ ಇರಲಿಲ್ಲ ಮೇಡಮ್. ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ನಮಗೆ, ಒಬ್ಬ ಹೀರೋ ಈ ಥರನೂ ವರ್ಕ್ ಮಾಡ್ತಾರ ಅಂತ ಅಂದ್ಬಿಟ್ಟು. ಆ ಥರ ಕೆಲವು ತುಂಬ ವಿಚಾರಗಳು ಅವರಿಂದ ತಿಳ್ಕೊಂಡಿದ್ದೀನಿ. ನಮ್ಮ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಡಿಸಿಷನ್ನು ಅವ್ರು ತಗೊಳ್ಳೋದು. ಆಮೇಲೆ ಅವ್ರ ಜೊತೆ ರಾಧಿಕಾ ಮೇಡಮು, ಹ್ಮ್. ಅವರು ವೆರಿ ಸಪೋರ್ಟಿವ್ ಮೇಡಮ್. ರಾಧಿಕಾ ಮೇಡಮ್ ಸೂಪರ್, ನನ್ನ ಫೇವ್ರೇಟ್. ನೀವು ಯಾರನ್ನ ಸ್ಫೂರ್ತಿಯಾಗಿ ತಗೋತೀರಾ ನಮ್ಮ ಹೀರೋಸ್ ಅಲ್ಲಿ ಅಥವಾ ಸಂಭಾಷಣೆಕಾರರಲ್ಲಿ? ನಮ್ಮಲ್ಲ, ಹ್ಮ್. ನನಗೆ ಎಲ್ಲರೂ ಇಷ್ಟ ಮೇಡಮ್. ಎಲ್ರೂ ಮಾಸ್ತಿ ಅಣ್ಣನೂ ಇಷ್ಟ. ನಾನು ಕಾಟೇರ ಡೈಲಾಗ್ ಬರೋದು ಮಾಸ್ತಿ ಅಣ್ಣಂಗೂ ಫೋನ್ ಹಾಕಿದೆ. ರಘುನಿಂದ ಒಳ್ಳೆಯವರಿದ್ದಾರೆ, ರಘು ಅಣ್ಣನೂ ಇಷ್ಟ ನನಗೆ. ಅವ್ರು ಎಲ್ಲ ಡೈಲಾಗು ಎಲ್ಲ ಸಿನಿಮಾನು, ಬೆಲ್ಬಾಟಮ್ಮು ಡೈಲಾಗ್ಸ್ ಇರ್ಬೋದು, ಕಾಟೇರ ಇರ್ಬೋದು, ಪ್ರತಿಯೊಬ್ಬರು ಆಗೋದು. ಆಮೇಲೆ ರಾಗ ಸಿನಿಮಾ ಅಂತ ಬರೋದು ಸಚಿನ್ ಅಂತ, ಅವರು ಅದ್ಭುತವಾದ ರೈಟ್ರು. ನನಗೆ ಪ್ರತಿಯೊಬ್ಬರು ಸಿನಿಮಾಗಳು ನೋಡ್ತೀನಿ, ಕಾಲ್ ಮಾಡ್ತೀನಿ, ಮಾತಾಡ್ತೀನಿ, ಇಷ್ಟ ಆದರೆ ಎಲ್ಲ ಇಷ್ಟ ಮೇಡಮ್ ನನಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಫೋಟೋ. ಚಾಲೆಂಜಿಂಗ್ ಸ್ಟಾರ್. ಇದು ಪ್ರೇಮ್ ಸರ್ದು ಮತ್ತೆ ದರ್ಶನ್ ಸರ್ದು ಒಂದು ಸಿನಿಮಾ ಆಗಬೇಕಿತ್ತು ಮೇಡಮ್. ತುಂಬ ದೊಡ್ಡ ಬಜೆಟು ಸಿನಿಮಾ. ಆಮೇಲೆ ಒಂದು ಮಾತಿದೆ ಮೇಡಮ್, ಸಿನಿಮಾ ನೋಡಿರೋ ಪ್ರತಿಯೊಬ್ಬರೂ ಥಿಯೇಟ್ರಿಂದ ಎದ್ದು ಮನೆಗೆ ಹೋಗ್ತಾರೋ ಹೊರಗಡೆ ಹೋಗ್ತಾರೆ, ಹೋಗೋಕ್ಕೆ ಮುಂಚೆ ಚಪ್ಪಾಳೆ ಹೊಡೆದು ಹೋಗ್ತಾರೆ ಮೇಡಮ್. ಹೌದು. ಕೆಲವು ಸಿನಿಮಾಗಳಿಗೆ ಮಾತ್ರ ಆ ಥರ ಒಂದು ಸಿನಿಮಾ ಮೇಡಮ್ ಅದು. ಆ ಸಿನಿಮಾ ಬರಿತಾ ಇದ್ದೀನಿ ಅನ್ನೋದೇ ಒಂದು ಭಾಗ್ಯ ಮೇಡಮ್. ಅಂಥ ಒಳ್ಳೆ ಸಬ್ಜೆಕ್ಟು, ಸೂಪರ್. ಅರೆ ಪ್ರೇಮ್ ಸರ್ ಹತ್ರ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳಿದೆ, ಅದರಲ್ಲಿ ಅದೊಂದು ಬೆಸ್ಟ್ ಸಬ್ಜೆಕ್ಟು. ಆ ಸಿನಿಮಾಗೆ ನಾವೊಂದು ಫಸ್ಟ್ ಲುಕ್ ಅಂತ ಏನು ಬರೋದು, ಆ ಟೈಮಲ್ಲಿ ಆ ಡಬ್ಬಿಂಗಲ್ಲೇ ಡೈಲಾಗ್ ಬರೀತಿದ್ದು. ಅದು ಸ್ಪಾಟಲ್ಲಿ ಡಬ್ಬಿಂಗ್ ದರ್ಶನ್ ಸರ್ ಬರುವಾಗ
ನಾ ನಿನ್ನ ಒಂದು ಹನಿ ರಕ್ತನೂ ಈ ಭೂಮಿ ಸೋಕಕ್ಕೆ ನಾನು ಬಿಡಲ್ಲ, ಜೈ ಶ್ರೀರಾಮ್ ಅಂತಾರೆ. ಆ ಡೈಲಾಗ್ನ ಬರ್ದಿದ್ದಿನ ಡಬ್ಬಿಂಗ್ ಆ ಫೋಟೋ ಮೇಡಮ್. ಏನ್ ಮಾತಾಡಿದ್ರ ನಿಮ್ ಜೊತೆಗೆ, ಏನಾದ್ರು ಹೇಳಿದ್ರ, ಹೇಗಿತ್ತು? ಅಯ್ಯೋ ಪ್ರೇಮ್ ಸರ್ ಪ್ರತಿಯೊಬ್ಬರನ್ನು ಪರಿಚಯ ಮಾಡಿಸೋ, ಒಬ್ಬ ಲಾಸ್ಟ್ ಅಸಿಸ್ಟೆಂಟ್ ಇದ್ರು ಕೂಡ ಸ್ಟಾರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವ್ನು ನಮ್ಮ ಹುಡುಗ ಅಂತ ಪರಿಚಯ ಮಾಡಿಸ್ತಾರೆ. ಇವ್ರು ನಮ್ಮ ರೈಟ್ರು ಕ್ರಾಂತಿ ಅಂತ ಎಲ್ಲ ಮಾತಾಡ್ಸಿದ್ರು. ಚಿನ್ನ ಚೆನ್ನಾಗ್ ಮಾಡೋಣ ಕಣ ಚಿನ್ನ ಅಂತ ಅಂದ್ರು. ಅವ್ರು ಕ್ರಾಂತಿ ಸಿನಿಮಾ ಮಾಡಿದ್ರು. ಹಾ ಅವರು ಕ್ರಾಂತಿ ಅಂತ ಮಾಡಿದ್ದಾರೆ. ಆ ಥರ ಮೇಡಮ್, ಆ ವೈಬು ಮೇಡಮ್. ನೆಕ್ಸ್ಟ್ ರಾಜವಿ ಶೆಟ್ಟಿ ಸರ್, ಅಯ್ಯೋ ಅವರಂತೂ ಸಕ್ಕ ಸಿಂಪಲ್ ಮನುಷ್ಯ ಮೇಡಮ್. ಯಾಕಂದ್ರೆ ನಾನು ಅವ್ರಿಗೆ ತುಂಬಾ ಸಲ ಹೇಳಿದ್ದೀನಿ, ಅಣ್ಣ ನೀನು ಗರುಡಗಮನ ಸಿನಿಮಾ ಮೇಡಮ್ ವೀರೇಶ್ ಥಿಯೇಟ್ರು ನೈಟ್ ಶೋ ನೋಡ್ಬಿಟ್ಟಿದೀವಿ, ನಾನು ನಮ್ಮ ಫ್ರೆಂಡ್ ಪರಮರಾಜ್ ಅಂತಿದ್ದಾರೆ, ಅವರು ಸಿನಿಮಾದವರೇ. ಸಿನಿಮಾ ನೋಡ್ಬಿಟ್ಟು ಇಬ್ರು ಟೆನ್ಷನ್ ಆಗ್ಬಿಟ್ಟ ಮೇಡಮ್. ದಾಸರಳ್ಳಿ ಬಸ್ ಸ್ಟಾಪಲ್ಲಿ ಬೈಕ್ ಹಾಕೊಂಡು ಕೂತ್ಕೊಂಡು ಅರ್ಧ ಗಂಟೆ ಮಾತಾಡಿದೀವಿ. ಏನು ಗುರು ಈ ಮನುಷ್ಯ ಇಂಥ ಸಿನಿಮಾ ಕೊಟ್ಬಿಟ್ರು ಇಂಡಸ್ಟ್ರಿಗೆ, ಒಂದು ಮೊಟ್ಟೆ ಕತೆ ಎಲ್ಲೈತೆ, ಗರುಡ ಗಮನ ಎಲ್ಲೈತೆ, ಆ ಪಾತ್ರ ಹೆಂಗ್ ಬಿಹೇವ್ ಮಾಡ್ತಾ ಇದೆ, ಅವೆಲ್ಲ ಸರ್ಪ್ರೈಸ್ ನಮಗೆ. ಅವ್ರಿಗೆ ನಾನು ಫಸ್ಟ್ ಟೈಮು ರೀಡಿಂಗ್ ಕೊಟ್ಟಾಗ ಅವ್ರೊಂದು ಮಾತು ಹೇಳಿದ್ರು, ನಾನು ರೀಸೆಂಟಾಗಿ ಕೇಳಿರೋದ್ರಲ್ಲಿ ಇದು ಬೆಸ್ಟ್ ರೈಟಿಂಗು ಅಂತ ಅಂದ್ಬಿಟ್ಟು ಮೇಡಮ್. ಗೂಸ್ ಬಂಪ್ಸ್ ಲಿಟ್ರಲಿ ನನಗೆ ಅವತ್ತು ನಾನು ಹೇಳಿದೆ, ಅಣ್ಣ ಗರುಡ ಗಮನ ಸಿನಿಮಾ ಒಂದೊಂದು ಮಾತುಗಳನ್ನು ಕೂಡ ನಾನು ಕೇಳಿಸ್ಕೊಂಡ್ ಮಲಗಿದ್ದೀನಿ. ಆ ಸಿನಿಮಾನ ನಾನು ಅವ್ರಿಗೆ ಹೇಳಿದ್ದೀನಿ, ಶಿವ ಪ್ರತಿ ಸಲ ಜೈಲಿಗೆ ಬರೋ ಥರ ಈ ಸಲನೂ ಬಂದ, ಆದರೆ ಈ ಸಲ ಅವನು ಒಬ್ಬನೇ ಬಂದ ಅಂತಾರೆ. ಆ ಥರ ಒಂದು ಡೆಪ್ತು ಬರೀತಾರೆ. ಅವೆಲ್ಲ ನಂಗೆ ತುಂಬ ಇಷ್ಟ. ಇದು ನಮ್ಮ ರಕ್ಕಸಪುರದೊಳಗೆ ಫೋಟೋಶೂಟು ಫಸ್ಟ್ ಲುಕ್ನ ರಿಲೀಸ್ ಮಾಡೋ ಬಿಫೋರ್ ತೆಗೆದಿದ್ದು ಒಂದು ಫೋಟೋಶೂಟ್ ಫೋಟೋ ಮೇಡಮ್. ಓಕೆ, ದರ್ಶನ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತೀರಾ ಜೋಗಿ ಪ್ರೇಮು. ಸೊ ಅದು ಯಾವಾಗ ಬರಬೇಕಿತ್ತು, ಯಾವಾಗ ಸೆಟ್ ಏರ್ಬೇಕಿತ್ತು, ಎಲ್ಲ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿತ್ತಾ, ಹೇಗೆ ಅಂತ? ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿ ನಡೀತಾ ಇತ್ತು ಮೇಡಮ್. ಅದು ಅಂದ್ರೆ ಯಾವ ರೀತಿ ಸಿನಿಮಾ? ಅದೇ ಅವರು ಬಿಟ್ಟಿದಾರಲ್ಲ ಮೇಡಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಆ ಪ್ಯಾಟ್ರನ್ ಸಿನಿಮಾ. ಆ ಪ್ಯಾಟ್ರನ್ ಸಿನಿಮಾ ಒಂದೊಳ್ಳೆ ಮನರಂಜನೆನ ನಾವು ಮಿಸ್ ಮಾಡ್ಕೊಂಡ್ವಿ. ಹೌದು, ಎಸ್ಪೆಷಲಿ ರೈಟರ್ ಆಗಿ ನಾನು ಮಿಸ್ ಮಾಡ್ಕೊಂಡೆ. ಓಕೆ, ಇದು ಧ್ರುವ ಸರ್ದು ಲಾಸ್ಟ್ ಲಾಸ್ಟ್ ಶೂಟ್ ಅಲ್ಲಿ ಮೇಡಮ್, ಇದು ಕೇಡಿ ಓಕೆ ಲಾಸ್ಟ್ ಶೂಟು. ಅವ್ರ ಪೋರ್ಷನ್ ಶೂಟ್ ಮಾಡ್ತಾ ಇದೀವಿ ಹೈದರಾಬಾದ್ ಅಲ್ಲಿ ಶೂಟಿಂಗು. ಸುದೀಪ್ ಸರ್ ಪೋರ್ಷನ್, ಧ್ರುವ ಸರ್ ಪೋರ್ಷನ್. ಅದು ಲಾಸ್ಟ್ ಅಲ್ಲಿ ಇಬ್ರು ಎಮೋಷನ್ ಆಗ್ಬಿಟ್ಟಿದೀವಿ. ಅದೊಂದು ಫೀಲ್ ಇರುತ್ತಲ್ಲ ಮೇಡಮ್, ಪ್ರತಿ ಸಲ ಸಿಕ್ತಾಗ್ಲೂ ಒಂದು ಹಗ್ ಮಾಡಿ ಅದೊಂದು ಮಾತಾಡಿ, ಅವ್ರ ಕ್ಯಾರವನ್ಗೆ ಹೋದ್ರೆ ಇಲ್ಲೇ ಟಿಫನ್ ಮಾಡ್ಬೇಕು ಅಂತ ಕೂರಿಸ್ಕೊತಾರೆ. ಅದೊಂದು ಬಾಂಧವ್ಯ. ಅವತ್ತಿಬ್ರು ಎಮೋಷನ್ ಆಗ್ಬಿಟ್ಟಿದೀವಿ. ಭಯ ಒಂದೇ ಒಂದು ಫೋಟೋ, ಭಯ 1000 ಫೋಟೋಸ್ ಇದೆ ಅವ್ರ ಜೊತೆ ನಂದು, ಬೇರೆ ಬೇರೆ ಎಲ್ಲ. ಆದ್ರೂ ಅವತ್ತು ಭಯ ಒಂದೇ ಒಂದು ಫೋಟೋ ಭಯ ಅಂತ ಅಂದೆ, ಬಾಗುರು ಅಂತ ಅಂದ್ಬಿಟ್ಟು ಅವರು ಹಗ್ ಮಾಡಿದ ಫೋಟೋ. ಅದು ಲಾಸ್ಟ್ ಡೇ ಶೂಟ್. ಇವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾವ್ದು ಮೇಡಮ್? ಧ್ರುವ ಸರ್ಜಾ ಅವ್ರ ಜೊತೆ. ಅದು ಎಕ್ಸ್ಪೀರಿಯನ್ಸ್ ಅನ್ನಕ್ಕಾಗಲ್ಲ ಮೇಡಮ್, ಅದೊಂದು ಅವ್ರ ಜೊತೆ ಜೀವನ ಮಾಡಿದೀವಿ ಅಂತ ಹೇಳ್ಬೋದು ನಾವು. ಆ ಥರ ಯಾಕಂದ್ರೆ ಹೇಳಿದ್ನಲ್ಲ ನಾನು, ಒಂದು ಸ್ಟಾರಿಸಮ್ನ ಫಸ್ಟ್ ಟೈಮ್ ಫೀಲ್ ಮಾಡಿಸೋದು ಅವ್ರು ನನಗೆ. ಅವ್ರ ಸರ್ಕಲ್ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಅದೇ ಥರ ಮಾತಾಡ್ಸ್ತಾರೆ. ಎಸ್ಪೆಷಲಿ ಧ್ರುವ ಸರ್ ತಂದೆಯವರು ಮೇಡಮ್, ಅವ್ರ ಮನೆಗೆ ಹೋದಾಗ ಮಗ ಬಾರೋ ಮಗ ಕುತ್ಕೋ, ಏಯ್ ಚೆನ್ನಾಗಿ ಬರ್ದಿದ್ಯಾ ಕಣೋ ಅಂತ ಅಂದ್ಬಿಟ್ಟು ಅವರೆಲ್ಲ ಅಬ್ಸರ್ವ್ ಮಾಡ್ತಾರ ನಮ್ಮನ್ನ ಅಂತ ಅಂದ್ಬಿಟ್ಟು ಆಶ್ಚರ್ಯ ಆಗೋದು ಮೇಡಮ್. ಇವತ್ತು ಮನೆಗೆ ಹೋದ್ರೆ ಊಟ ಮಾಡು, ಕಾಫಿ ಕುಡಿ, ಹಂಗೆ ಹೋಗ್ಬೇಡ ನೀನು ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೆಂಗ್ ಬರ್ತಾ ಇದೆ ಕೇಳಿ, ಚೆನ್ನಾಗಿ ಬರ್ತಾ ಇದೆಯಾ, ಮ್ಯೂಸಿಕ್ ಚೆನ್ನಾಗಿ ಮಾಡಿದಂಗೆ ಕಣಯ್ಯ ಪ್ರೇಮು, ಶಿವ ಶಿವ ಏನಯ್ಯ ಸಾಂಗು, ಎಲ್ಲಾ ಕಡೆನೂ ಹೋಗಿದ ಕಡೆ ಎಲ್ಲ ಅದನ್ನೇ ಕೇಳ್ತಾರಲ್ಲಯ್ಯ, ಚೆನ್ನಾಗಿ ಮಾಡ್ರಯ್ಯ ಸಿನಿಮಾ ಅಂತಾರೆ. ಅವೆಲ್ಲ ಒಂದು ಅವ್ರ ಪ್ರೀತಿ ಸಿಗೋದಲ್ದೆ ಅವ್ರ ಫ್ಯಾಮಿಲಿ ಪ್ರೀತಿನೂ ಸಿಗುತ್ತಲ್ಲ ಮೇಡಮ್, ಅದು ತುಂಬಾ ಖುಷಿ ಆಯ್ತು. ನಾನು ನಿನ್ನೆ ಹಂಗೆ ಒಂದು ವಿಡಿಯೋಸ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಅವರು ಪ್ರಮೋಷನಲ್ಲಿ ಇರಬೇಕಾದ್ರೆ ಅವರ ಫ್ಯಾನು ಕಲ್ಲಂಗಡಿ ಹಣ್ಣಲ್ಲಿ ಅವರ ಹಾಗೆ ಚಿರು ಅವರ ಒಂದು ಫೋಟೋನ ಡಿಸೈನ್ ಮಾಡಿಬಿಟ್ಟು ತಂದುಕೊಟ್ಟಿರೋದು. ಲೈಕ್ ನೋಡ್ತಾ 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 ಹಂಗೆ ಎಮೋಷನ್ ಆಗ್ತಾರೆ. ಹಂಗೆ ಅವರ ಚಿರು ಸರ್ ಏನಿದ್ರೆ ಅವರ ಮುಖಕ್ಕೆಲ್ಲ ಹಂಗೆ ಟಚ್ ಮಾಡ್ತಾ ಹಂಗೆ ನೋಡ್ತಾ ಇರ್ತಾರೆ. ನಂಗೊಂದು ನೋಡ್ತಾ ನಮಗೆ ಅದನ್ನು ನೋಡಿದಾಗ ನಾವೇ ಎಮೋಷನ್ ಆಗೋಗ್ಬಿಡ್ತೀವಿ. ಆ ರೀತಿ ನೀವು ನಿಮ್ಮ ಜೊತೆಗೆ ಅಂದರೆ ಫಾರ್ಮ್ ಹೌಸ್ಗೆ ಹೋದಾಗ ಆಗಿರಬಹುದು, ಅವ್ರ ಜೊತೆಗೆ ಏನಾದರೂ ಮೆಮೊರೀಸ್ ಏನಾದರೂ ಶೇರ್ ಮಾಡ್ಕೊಂಡಿದ್ರೆ ಚಿರು ಅವ್ರ ಜೊತೆಗಿಂದ? ಅಂದ್ರೆ ಆ ವಿಷಯ ಮಾತಾಡಕ್ ಹೋಗಲ್ಲ ಮೇಡಮ್ ನಾವು. ಇವಾಗ ನೀವ್ ಹೇಳೋದು ನನಗೆ ಎಮೋಷನ್ ಆಗುತ್ತೆ. ಹೌದು, ನಂಗೆ ನಿಜವಾಗ್ಲೂ ನೋಡಿ ತುಂಬಾ ಬೇಜಾರಾಗೋಗ್ಬಿಡ್ತು. ಮುಟ್ಟಿ 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 ನೋಡ್ತಿದ್ರೆ ಮುಖನ. ನಾನು ಇವತ್ತವರೆಗೂ ಧ್ರುವಣ್ಣನ ಹತ್ರ ನಾನು ಏನಾರು ಒಂದು ಟಾಪಿಕ್ ಮಾತಾಡಿಲ್ಲ ಅಂದ್ರೆ ಅದು ಚಿರು ಅಣ್ಣಂದೇನೆ. ಒಂದು ಸಲನು ಅಣ್ಣ ಹೆಂಗಣ್ಣ ಚಿರು ಅಣ್ಣ ಏನಣ್ಣ ಅಂತ ನಾನು ಇವತ್ತು ಮಾತಾಡಿಲ್ಲ. ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ. ಇವಾಗ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಪರಮೇಶ್ ಅಂತ ವರ್ಕ್ ಮಾಡಿದ್ದಾರೆ, ಮಲ್ಲಿ ಅಂತ ವರ್ಕ್ ಮಾಡಿದ್ದಾರೆ. ಅವರೆಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಅರ್ಜುನ್ ಸರ್ ಜೊತೆ, ಚಿರು ಅಣ್ಣನ ಜೊತೆ ಎಲ್ಲ ವರ್ಕ್ ಮಾಡಿದ್ದಾರೆ. ನಾನು ಮಾತಾಡುವಾಗ ಏನು ಗುರು ಈ ಮನುಷ್ಯ ಇಷ್ಟೊಂದು ಸಿಂಪಲ್ಲು ಅಂತ ಅಂದ್ಬಿಟ್ಟು ಒಂದಿನ ಊಟ ಮಾಡುವಾಗ ಇವತ್ತು ನೆನಪಿದೆ. ನಮ್ಮ ಪರಮಿ ಹತ್ರ ಹೇಳಿದಾಗ ಅವ್ರು ಒಂದೇ ಮಾತಾಡಿದ್ದು, ನೀನು ಚಿರು ಅಣ್ಣನ ಜೊತೆ ವರ್ಕ್ ಮಾಡಿದ್ಯಾ ಅಂದ. ಇಲ್ಲ ಗುರು ಅವ್ರ ಜೊತೆ ಮಾಡಿಲ್ಲ. ಇವ್ರೇನು ಗುರು ನೀನು ಅರ್ಜುನ್ ಸರ್ ಹತ್ರ ವರ್ಕ್ ಮಾಡ್ಬೇಕು ನೀನು,
ಅರ್ಜುನ್ ಸರ್ ನಾವು ಜೊತೆಗೆ ಊಟ ಮಾಡಿದೀವಿ ಅಂತಾರೆ ಅಂತ ಅಂದ್ರೆ ಆ ಫ್ಯಾಮಿಲಿಗೆ ಇರೋ ಸಿಂಪ್ಲಿಸಿಟಿ ಅದು ಆ ಥರ. ಅದರಲ್ಲಿ ನಾವು ಚಿರೋಣ ಬಗ್ಗೆ ಏನೋ ಮಾತಾಡಂಗಿಲ್ಲ ಮೇಡಮ್. ಅವ್ರ ಜೊತೆ ಕೆಲಸ ಮಾಡೋರು ಇವತ್ತು ನೆನ್ಕೋತಾರೆ ಫ್ರೆಂಡು ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ನನಗೆ ಇವ್ರ ಹತ್ರ ಕೆಲಸ ಮಾಡೋ ಅವಕಾಶ ಸಿಕ್ತು, ಅದು ಖುಷಿ. ನೆಕ್ಸ್ಟ್ ಇದು ಪ್ರೇಮಣ್ಣ ಮುಚ್ಚಿಡ್ದಿರೋದು. ಇದು ನಮ್ಮ ಶೂಟ್ ಟೈಮ್ದು ಮೇಡಮ್. ಅಂದರೆ ಅವ್ರ ಪ್ರಾಪರ್ಟಿ ಚೆಕ್ ಮಾಡ್ತಾ ಇದ್ರು ಆ ಟೈಮಲ್ಲಿ. ನಾವು ಶೂಟ್ಗೆ ಏನು ಮಾಡಬೇಕು ಆ ಪ್ರಾಪರ್ಟಿ ಲಾಂಗ್ ಏನಿದೆ ಅದು. ಆಮೇಲೆ ಅವರು ನಾವು ಡಮ್ಮಿ ಲಾಂಗ್ಗಳು ಒಂದಷ್ಟು ಈ ಮರದ್ದು ಇವೆಲ್ಲ ಮಾಡಿಸಿದ್ದ. ಇವೆಲ್ಲ ನೀವೇ ಇಟ್ಕೊಳ್ರಮ್ಮ, ನಾನು ಶಿವಣ್ಣಂಗೂ ಒರಿಜಿನಲ್ಲೇ ಕೊಟ್ಟಿರೋದು, ದರ್ಶನ್ ಸರ್ಗೂ ಒರಿಜಿನಲ್ಲೇ ಕೊಟ್ಟಿದ್ದು, ಧ್ರುವಂಗೆ ಯಾಕೆ ಮರದ್ ಕೊಡ್ಲಿ, ತಗೊಬನ್ನಿ ಒರಿಜಿನಲ್ಲು ಅಂತ ಅಂದ್ಬಿಟ್ಟು ಮಾಡಿಸಿ ಅದು ತರಿಸಿರೋದು. ಇಷ್ಟೇ ಲೆಂತ್ ಇರಬೇಕು, ಇಷ್ಟೇ ವೆಯ್ಟ್ ಇರಬೇಕು, ಒಂದು ಒರಿಜಿನಲ್ ಲಾಂಗ್ ವೆಯ್ಟ್ ಇರಬೇಕು. ಇವಾಗ ನಾವು ವೆಯ್ಟ್ಲೆಸ್ ಕೊಟ್ಬಿಟ್ಟು ಅವ್ನು ಹೆಂಗ್ ಬೇಕಂಗೆ ಬೀಸ್ತಾನೆ, ಹಂಗೆ ಬೀಸ್ಬಾರ್ದು. ಅದು ಪರ್ಟಿಕ್ಯುಲರ್ ಒಂದು ರೌಡಿ ಬಿಹೇವಿಯರ್ ಏನಿರುತ್ತೋ ಅದು ಬರಬೇಕು ಅಂತ ಅದನ್ನ ಪ್ರಾಪರ್ಟಿ ಚೆಕ್ ಮಾಡುವಾಗ ಅವ್ರ ಕೈಯಲ್ಲಿ ಲಾಂಗ್ ನೋಡಿದ್ವಲ್ಲ, ಅಲ್ಲಿಂದ ಒಬ್ಬೊಬ್ರೆ ಹೋಗಿ ಫೋಟೋ ತಗೋತಾ ಇದ್ದಿದ್ದು ಮೂಮೆಂಟಲ್ಲಿ ಸಿಕ್ಕಿದ್ದು. ಓಕೆ, ಇದು ನೀವು ಅಂದೊಂದಿತ್ತು ಕಾಲದಲ್ಲಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ರಿ. ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದಂತಹ ಒಂದು ಅನುಭವ ಹೇಗಿತ್ತು? ಅದೇ ವೆರಿ ಸಿಂಪಲ್ ಮೇಡಮ್. ವಿನಯ್ ಸರ್ ಮನೆಗೆ ಹೋದಾಗ್ಲೂ ಆಗಿರ್ಬೋದು, ನಾವು ರಿಹರ್ಸಲ್ ಮಾಡಿದ್ದೀವಿ. ನಮಗೆ ಒಂದು ಆಶ್ಚರ್ಯ ಏನಾದ್ರು, ನಮ್ಮ ಕೀರ್ತಿ ಸರ್ ಡೈರೆಕ್ಟ್ರು ಅವ್ರ ಮನೆಗೆ ಹೋದಾಗ ದೊಡ್ಡ ಮನೆ ಒಳಗಡೆ ಹೋಗ್ಬಿಟ್ಟು ರಿಹರ್ಸಲ್ ಮಾಡೋದಾ ಅನ್ನೋದೊಂದು ಚಾಲೆಂಜ್ ಮೇಡಮ್. ಅದು ಅಂದ್ರೆ ನಮಗೆಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ನೋಡ್ಬೇಕು, ದೇವಸ್ಥಾನ ಇದ್ದಂಗೆ. ನಿಜವಾಗ್ಲೂ ಮೇಡಮ್. ಯಾಕಂದ್ರೆ ಅಪ್ಪು ಸರ್ ಇದ್ದಾಗ ಮೇಡಮ್ ಮನೆ ಹೊರಗಡೆ ನಿಂತು ಕಾದಿದ್ದೀನಿ ನಾನು. ನಂಗೆ ಪರ್ಸ್ನಲಿ ಆ ಫೀಲ್ ಗೊತ್ತು. ಆ ಒಳಗಡೆ ಹೋಗುವಾಗ, ರಾಘಣ್ಣ ಅವ್ರ ಮನೆ ಒಳಗಡೆ ಹೋಗುವಾಗ ನಮಗೆ ಒಂದು ಮೂಮೆಂಟು, ಅಣ್ಣ ಓಕೆನಾ ದೊಡ್ಡ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ರ ಮನೆಯವ್ರಿಗೆ ನಾವು ರಿಹರ್ಸಲ್ ಮಾಡಿಸೋದು ಸರಿನಾ ಅನ್ನೋದು. ಆ ಥರ ಇಲ್ಲ ನೀವೇನು ಮಾಡ್ತೀರಾ ಮಾಡಿ, ಈ ಥರ ಪಾತ್ರ ನಾನು ಮಾಡಿಲ್ಲ ಅಂತ ವಿನಯ್ ಸರೇ ಸಪೋರ್ಟ್ ಮಾಡ್ತಿರೋದು, ಬನ್ನಿ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ಅದೊಂದು ಬಾಂಡಿಂಗು. ರಾಘಣ್ಣ ಬರೋರು, ಎಲ್ಲರ ಜೊತೆಗೂ ಮಾತಾಡೋವು. ಆಮೇಲೆ ನಾವು ಯುವರಾಜ್ ಕುಮಾರ್ ಅವ್ರು ಬರೋರು. ಅವರು ವಿನಯ್ ಸರ್ ಸ್ವಲ್ಪ ಇಂಟ್ರೋವರ್ಟು, ಅವರು ಎಕ್ಸ್ಟ್ರೋವರ್ಟು. ಗುರು ಏನ್ ನಡೀತಾ ಇದೆ ಸಮಾಚಾರ, ಹೌದಾ ಈ ಥರ ಯುವ ಅವರು ಅವ್ರು ಆ ಥರ. ಮತ್ತೆ ಬ್ರೋ ಈ ಥರನ ಬ್ರೋ ಸಬ್ಜೆಕ್ಟು, ಹೌದಾ ಓಕೆ ಸೂಪರ್ ಮಾಡಿ ಇಷ್ಟು ಎಮೋಷನ್ ಯಾವತ್ತೂ ಮಾಡಿಲ್ಲ, ಅಣ್ಣಂಗೆ ಚೆನ್ನಾಗಿ ಮಾಡಿ ಅಂತ ಅನ್ನೋರು. ಅವ್ರದ್ದು ಬೇರೆ ವರ್ಕ್ಗಳೆಲ್ಲ ನಡೆಯೋದು, ಅವೆಲ್ಲ ಡಿಸ್ಕಸ್ ಮಾಡೋರು. ಅದೊಂದು ಸಿಕ್ಕಿದ್ದು ಟೈಮ್, ಅದು ಖುಷಿ ಇದಿರುತ್ತೆ. ಓಕೆ, ನೆಕ್ಸ್ಟ್ ಯಾವೆಲ್ಲ ಪ್ರಾಜೆಕ್ಟ್ಗಳನ್ನು ಮಾಡ್ತಿದ್ದೀರಾ? ನೆಕ್ಸ್ಟ್ ಗಣೇಶ್ ಸರ್ದು ಇವಾಗ ಬೃಂದಾವಿಹಾರಿ ಅಂತ ಬರ್ತಾ ಇದೆ ಮೇಡಮ್. ಇವಾಗ KD ಸಿನಿಮಾ ಕಂಪ್ಲೀಟ್ ಒಂದು ಫ್ಯಾಮಿಲಿ ಕಲ್ಟ್ ಎಂಟರ್ಟೈನರು. ಗಣೇಶ್ ಸರ್ದು ಕಂಪ್ಲೀಟ್ ಲವ್ ಸಬ್ಜೆಕ್ಟ್. ಅದು ಸಿನಿಮಾ ಓಪನಿಂಗ್ ಅಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ರೆ ಕೊನೆವರೆಗೂ ಅವ್ನ ಪ್ರೀತಿ ಬಗ್ಗೆನೇ ಮಾತಾಡೋದು. ಅದೊಂದು ಫ್ಯಾಮಿಲಿ ಎಂಟರ್ಟೈನರು. ಅದು ಬಿಟ್ಟು ಗಣೇಶ್ ಸರ್ದ ಪಿನಾಕ ಬರೀತಾ ಇದ್ದೀವಿ. ಪಿನಾಕ ಮೇಡಮ್, ರಘುವಣ್ಣನು ಬರೀತಾ ಇದ್ದಾರೆ, ಅವ್ರ ಜೊತೆ ನಾನು ಬರೀತಾ ಇದ್ದೀನಿ. ಅದೊಂದು ಮೈಥಾಲಜಿಕಲ್ ಟಚ್ ಇದೆ. ಆ ಸಿನಿಮಾ ಬೇರೆ. ಆಮೇಲೆ ಸೀತಾರಾಮ್ ರಾಜು ಅಂತ ಕಾರ್ತಿಕ್ ಮಹೇಶ್ ಅವ್ರದ್ದು ಅದೊಂದು ಸಿನಿಮಾ ಇದೆ. ಅದೊಂದು ಲವ್ ಸ್ಟೋರಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರು. ಪ್ರತಿ 20 ನಿಮಿಷಕ್ಕೆ ಒಂದು ರಕ್ಕಸಪ್ರದೊಳಗೆ ಜನ ಏನು ಎಕ್ಸೈಟ್ ಆದ್ರೋ ಅಷ್ಟೇ ಎಕ್ಸೈಟ್ಮೆಂಟು ಈ ಸಿನಿಮಾದಲ್ಲಿ ಇರುತ್ತೆ ಮೇಡಮ್. ಆ ಥರ ಒಂದು ಸಬ್ಜೆಕ್ಟು. ಅದು ಬಿಟ್ಟು ಪೃಥ್ವಿ ಎಂಬರ್ ಅವ್ರದ್ದು ದರ್ಶನ ಅಂತ, ಸ್ವಸ್ತಿಕ್ ಅಂತ ಡೈರೆಕ್ಟ್ರು, ಅವ್ರ ಜೊತೆ ವರ್ಕ್ ಮಾಡ್ತಾರೆ. ಅದು ಔಟ್ ಅಂಡ್ ಔಟ್ ಹ್ಯೂಮರು ಮೇಡಮ್. ಅದು ಈ ಥರ ಬೇರೆ ಬೇರೆ ಜಾನರ್ಗಳು. ಇವಾಗ ನಿರೂಪ್ ಸರ್ದು ಒಂದು ಸಿನಿಮಾ ಬರೀತಾ ಇದ್ದೀನಿ. ಈ ಥರ ಒಂದು ಬೇರೆ ಬೇರೆ ಇಂಡಸ್ಟ್ರಿ ಬಿಸಿ ಮಾಡುತ್ತೆ ಮೇಡಮ್. ಈ ಥರ ಹೇಳಿದ್ನಲ್ಲ ಮೇಡಮ್, ನಮ್ಮ ಕೆಲಸ ಯಾವಾಗ ಹೊರಗಡೆ ಮಾತಾಡೋಕೆ ಶುರುವಾಗುತ್ತೋ ಅವಾಗ ನಮ್ಗೊಂಚೂರು ಕೆಲಸ ಸಿಗುತ್ತೆ, ಅದಕ್ಕೋಸ್ಕರ ಬಿಸಿ ಅಷ್ಟೇ. ಓಕೆ, ಫೈನಲಿ KD ಸಿನಿಮಾ ಇದೆ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಂದ ಜೊತೆಗೆ ನಮ್ಮ ಕನ್ನಡದ ಪ್ರೇಕ್ಷಕರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅರೆ ಇದೇ KD ಸಿನಿಮಾ ಇಷ್ಟು ವರ್ಷ ಎಲ್ಲರೂ ಕಾಯ್ತಾ ಇದ್ರಿ. ಏಪ್ರಿಲ್ 30ಕ್ಕೆ ಸಿನಿಮಾ ಬರ್ತಾ ಇದೆ, ಯಾವಾಗ ರಿಲೀಸು ಅಂತ ಇದ್ರಿ. ಆಲ್ರೆಡಿ ಸಿನಿಮಾ ಫ್ಯಾನ್ ಶೋ ಏನೋ ಒಂದು 10 ಸ್ಕ್ರೀನ್ 15 ಸ್ಕ್ರೀನ್ ಏನು ಬಿಟ್ಟಿದೆ ಬುಕ್ ಮೈ ಶೋಲಿ, ಎಲ್ಲ ಫಾಸ್ಟ್ ಫಿಲ್ಲಿಂಗ್ ಆಗಿದೆ. ನಿಮ್ಮ ಪ್ರೀತಿನ ಬುಕ್ ಮೈ ಶೋಲಿ ತೋರಿಸ್ತಾ ಇದ್ದೀರಾ. ಇದೇ ಥರ ನಿಮ್ಮ ಪ್ರೀತಿ ನಮಗೆ ಸಿಗಲಿ. ಸಿನಿಮಾ ಆದಷ್ಟು ಬೇಗ ಇನ್ನೊಂದು 2 ಡೇಸಲ್ಲಿ ನಿಮ್ಮ ಮಡ್ಲಿಗೆ ಬರುತ್ತೆ. ಎಲ್ಲ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನೀವು ಹಾಡ್ತೀರಾ? ಇಲ್ಲ ಮೇಡಮ್, ಬಿಟ್ಬಿಟ್ಟೆ. ಅಂದ್ರೆ ಮುಂಚೆ ಹಾಡ್ತಿದ್ರಿ? ಮುಂಚೆ ಒಬ್ಬೊಬ್ಬನೇ ಇದ್ದಾಗ ಆಡ್ಕತ್ತಿದೆ ಮೇಡಮ್. ಆಮೇಲೆ ಅಕ್ಕಪಕ್ಕ ಡಿಸ್ಟರ್ಬ್ ಆಗೋದು ನೋಡಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ. ಅಂದ್ರೆ ನೆಕ್ಸ್ಟ್ ಯಾವ ಸಿನಿಮಾಗೆ ಏನಾದ್ರು ಹಾಡುಗಳನ್ನ ಬರೀತಿರೋದು? ಅದು ಬರೀತಾ ಇದ್ದೀನಿ ಮೇಡಮ್. ಇವಾಗ ಒಂದು ಲವ್ ಸಾಂಗು, ಏನೋ ಒಂದು ಮಾಸ್ ಸಾಂಗು ಬರೀತಾ ಇದ್ದೀನಿ, ನಡೀತಾ ಇರುತ್ತೆ. ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದೆ. ಹೀಗೆ ಬ್ಯುಸಿ ಆಗಿರಿ ನೀವು, ಇದು ನಮ್ಮ ವಿಶ್. ಹಾಗೆ KDಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಇಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದೀವಿ. ಜಾಯಿನ್ ಮಾಡಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಾಸ್ ಟಿವಿಗೆ ನೋಡಿದ್ರಲ್ವಾ, ಇದು
ಕ್ರಾಂತಿಕಾರಿಯಾದಂತಹ ಒಂದು ಪಾಡ್ಕಾಸ್ಟ್ ಆಗಿತ್ತು. ತುಂಬ ಚೆನ್ನಾಗಿ ಅವರ ಜರ್ನಿ ಬಗ್ಗೆ ಆಗಿರಬಹುದು, ಸಿನಿಮಾದ ಬಗ್ಗೆ ಆಗಿರಬಹುದು, ನಮಗೆ ಗೊತ್ತಿಲ್ಲದಲ್ಲೇ ಇರುವಂತಹ ಸಾಕಷ್ಟು ವಿಚಾರಗಳನ್ನು ಕ್ರಾಂತಿ ಕುಮಾರ್ ಅವರು ಶೇರ್ ಮಾಡಿಕೊಂಡ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮ್ಮ ಕನ್ನಡದ ಸಿನಿಮಾಗಳನ್ನು ಥಿಯೇಟರ್ನಲ್ಲಿ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.